ಇಲ್ಲಿ ಬಂದಿರೋರು ಪ್ರತಿಯೊಬ್ರು ನನ್ ಪ್ರಕಾರ 99% ಜನ ಎಲ್ರು ಹೆಲ್ತ್ ವೈಸ್ ಬಂದಿದ್ವಿ. ಎಲ್ಲಾನು ಹೆಲ್ತ್ ವೈಸ್ ಬಂದಿದೀವಿ ಬಿಟ್ರೆ ಬಿಸ್ನೆಸ್ ವೈಸ್ ಅಂತ ಯಾರು ಬಂದಿಲ್ಲ. ಹೌದಲ್ವಾ? ನನ್ನ ಪ್ರಕಾರ ಇಮಿಡಿಯೇಟ್ ಆಗಿ ನಾನು ಬಿಸ್ನೆಸ್ ಮಾಡಕ್ಕೆ ಬಂದಿದ್ದೀನಿ ಅನ್ನೋರು ತುಂಬಾ ಕಡಿಮೆನೆ. ಯಾಕಂದ್ರೆ ಎಲ್ಲ ಪ್ರಾಡಕ್ಟ್ ನ ತಗೊಂಡು ರಿಸಲ್ಟ್ ಬಂದ್ಮೇಲೆ ನಾವು ಬಿಸ್ನೆಸ್ ಅಂತ ಸ್ಟಾರ್ಟ್ಅಪ್ ಮಾಡಿ ಇವತ್ತು ಸಕ್ಸಸ್ಫುಲ್ ಪರ್ಸನ್ ಆಗಿ ಎಷ್ಟೋ ಜನ ಇದ್ದಾರೆ. ನೀವ್ ನೋಡಿದ್ರಿ ಮೊನ್ನೆ ನಮ್ಮ ಲೋಹಿತ್ ರೆಡ್ಡಿ ಸರ್ ಬಂದ್ರು. ಲೋಹಿತ್ ರೆಡ್ಡಿ ಸರ್ ಯಾರಂತ ನಿಮ್ಗೆ ಗೊತ್ತಾ? ಡ್ರೈವರ್, ಒಂದು ಕಾರ್ ಡ್ರೈವರ್ ಆಗಿರೋ ವ್ಯಕ್ತಿ. ಆಕ್ಚುಲಿ ಅವ್ರಿಗೆ ಹೆಣ್ಣನ್ನು ಕೊಟ್ಟಿಲ್ವಂತೆ, ಹುಡುಗಿನೂ ಕೊಟ್ಟಿಲ್ವಂತೆ, ಅವ್ರ ರಿಲೇಷನ್ ಅಲ್ಲೂ ಹುಡುಗಿ ಕೊಟ್ಟಿಲ್ವಂತೆ ಅವ್ರಿಗೆ. ಯಾಕಂದ್ರೆ ಡ್ರೈವರ್ಗೆ ಹುಡುಗಿ ಕೊಡಲ್ಲ ಅನ್ನೊಂದು ರೇಂಜ್ಗೆ ಇರ್ತಾ ಇದ್ರು. ಅಂಡ್ ಅದೇ ತರ ಡ್ರೈವರ್ ಅಂದ್ರೆ ಅವ್ರದ್ದು ಡ್ರೆಸ್ ಕೋಡು ಹಿಂಗ ಅಂತ ಇರುತ್ತಲ್ವಾ, ಅದು ಒಂದು ಕಡೆ. ಬಟ್ ಯಾವಾಗ ಅವರು ನೆಟ್ವರ್ಕ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಬಂದ್ರು, ಇಲ್ಲಿ ಬಂದ್ಮೇಲೆ ವರ್ಕ್ ಗಳನ್ನ ಮಾಡಿ ಅವ್ರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿದ್ರು, ಡ್ರೆಸ್ ಕೋಡ್ ನ ಚೇಂಜ್ ಮಾಡಿದ್ರು, ಫೇಸ್ಬುಕ್ ಅಲ್ಲಿ ಅವ್ರದ್ದು ಫೋಟೋಸ್ ರೀಲ್ಸ್ ಎಲ್ಲ ಹಾಕಿ ಅಲ್ಲಿಂದ ಅವ್ರಿಗೆ ಅಪ್ರೋಚ್ ಬಂತು ಒಂದು ಹುಡುಗಿ ಕಡೆಯಿಂದ. ಅಲ್ಲಿಂದ ನೋಡಿ ಮನೆಯಲ್ಲೆಲ್ಲ ನೋಡಿ ಮಾತಾಡ್ಕೊಂಡು ಇವಾಗ ಮದುವೆ ಮಾಡ್ಕೊಂಡು ಒಂದು ಸೂಪರ್ ಲೈಫ್ ಅನ್ನ ಅವ್ರು ಲೀಡ್ ಮಾಡ್ತಾ ಇದ್ದಾರೆ. ನೀವ್ ನೋಡ್ತಾ ಇದಾರೆ ಒಂದಿಗೆ 2 ಕಾರ್ ಇವಾಗ ತಗೊಂಡಿದ್ದಾರೆ. ಮೀನ್ಸ್ ಒಂದು ವ್ಯಕ್ತಿಗೆ ಯಾವ ತರ ಲೈಫ್ ಚೇಂಜ್ ಆಗಿದ್ದಾರೆ, ಮದುವೆನೂ ಆಗಿದೆ ಅಂದ್ರೆ ಇದಕ್ಕಿಂತ ಇನ್ನೇನ್ ಬೇಕು? ಇದೇ ನಮ್ಮ ಸಾಗರ್ ಸರ್ ಬಂದ್ರಲ್ವಾ, ಸಾಗರ್ ಸರ್ ಯಾವ್ದಕ್ ಬಂದ್ರ ಅಂತ ಗೊತ್ತಾ? ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಗೆ ಬಂದಿತ್ತು. ಬಟ್ ಆದ್ರೆ ಅವ್ರು ಕ್ಲಿಯರ್ ಆಯ್ತು. ಕಾಲೇಜ್ಗೆ ಹೇಳಕ್ ಶುರು ಮಾಡಿದ್ರು. ಅವ್ರು ಇಂಜಿನಿಯರ್ ಸ್ಟೂಡೆಂಟ್ ಆಗಿದ್ದು, ಅವ್ರು ಅವಾಗ ಸ್ಟೂಡೆಂಟ್ ಗಳ ಹೇಳಿ ಅವ್ರ ಕಡೆಯಿಂದ ಕ್ಲೈಂಟ್ ಗಳ ಬಂದ್ರು. ಅಲ್ಲಿ ಪ್ರಾಡಕ್ಟ್ ಗಳನ್ನ ಮೂವ್ ಮಾಡಿದ್ರು. ಅಲ್ಲಿ ಬಿಸ್ನೆಸ್ ನ ರಿಸಲ್ಟ್ ಬಂದ್ಮೇಲೆ ಬಿಸ್ನೆಸ್ ನ ಸ್ಟಾರ್ಟ್ ಅಪ್ ಮಾಡ್ತಾರೆ. ಇಂಜಿನಿಯರಿಂಗ್ ಅಂತ ಏನ್ ಇಷ್ಟು ವರ್ಷ ಓದಿದ್ರಲ್ವಾ ಅವ್ರ ಎಜುಕೇಶನ್, ಅದನ್ನ ಸೈಡ್ಗೆ ಹಾಕಿ ಅವ್ರು ಇವಾಗಲೂ ಹೇಳ್ತಾರೆ, ನಾನು ಇಂಜಿನಿಯರ್ ಆಗಿದ್ರೆ ಒಂದೊಂದು ಬಿಲ್ಡಿಂಗ್ ಇಷ್ಟ ಅಂತ ಬರ್ತಾ ಇತ್ತು ಅಷ್ಟೇ ಬಿಟ್ರೆ. ಬಟ್ ಆದ್ರೆ ಇವಾಗ ಅವ್ರ ಸ್ವಂತ ಕಾಸಲ್ಲಿ ಒಂದು ಆಡಿ ಕಾರ್ನ ತಗೊಂಡು ಒಂದು ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇದಾರೆ. ಅವ್ರು ಹಾಕೊಳ್ಳೋ ಗೋಲ್ಡ್ ಆಗಿರ್ಬೋದು, ಅವ್ರು ಹಾಕೊಳ್ಳೋ ಬಟ್ಟೆಗಳಾಗಿ. ಯಾಕಂದ್ರೆ ಇವಾಗ ನಮ್ಮ ಮಕ್ಕಳ ನಾವಿಸ್ಕೊಟ್ರೆ ಮಾತ್ರನೇ ಅವ್ರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನಾನು ಹಾಕೊಟ್ಟಿರೋ ಬಟ್ಟೆ ನನ್ ದುಡ್ಡು, ನಾನು ಹಾಕೊಂಡಿರೋ ಒಡವೆ ನನ್ ದುಡ್ಡು, ಇವತ್ತು ನನ್ನ ಕೈಲಿ ಕಾರ್ ಇದೆ ಅದು ನನ್ ದುಡ್ಡು ಅಂತ ಪ್ರೌಡ್ ಆಗಿ ಹೇಳ್ಕೊಳ್ತಾರೆ. ಎಲ್ಲಿ ಅಂತ ಹೇಳಿದ್ರೆ ಒನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾತ್ರನೇ. ಮನ್ಸ್ ಮಾಡಿದ್ರೆ 1 ವರ್ಷದಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೇಗ್ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೊಳ್ಬಹುದು. ಬಿಡ್ರಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಟೀಮ್ ಅಲ್ಲಿ ಇದಾರಲ್ಲ ಬ್ಯೂಟಿಫುಲ್ ಪರ್ಸನಾಲಿಟಿ ಲೆಜೆಂಡ್ ಲೀಡರ್, ಎಸ್ ನಮ್ಮ RC ಟೀಮ್ ಫೌಂಡರ್ ಮಿಸಸ್ ಪ್ರಿಯಾ ಕದಂ ಮೇಡಮ್. ಆಕ್ಚುಲಿ ಅವ್ರನ್ನ ಅಷ್ಟೇ ಒಂದು ನರ್ಸರಿ ಅಂತ ಓಪನ್ ಮಾಡ್ಕೊಂಡು ಇದ್ರು. ಬಟ್ ಅಲ್ಲಿಂದ ಅವ್ರಿಗೊಂದು ಆಪರ್ಚುನಿಟಿ ಸಿಕ್ತು. ಆ ಒಂದು ಆಪರ್ಚುನಿಟಿ ತಗೊಂಡು ಇಲ್ಲಿ ಬಂದ್ರು. ಇಲ್ಲಿ ಬಂದ್ಮೇಲೆ ಇವತ್ತು ಆಲ್ಮೋಸ್ಟ್ ಡೈಮಂಡ್ ರ್ಯಾಂಕ್ಗೆ ಇನ್ನು ಕೆಲವೇ ಒಂದು ಸ್ಟೆಪ್ ಅಷ್ಟೇ, ಜಾಸ್ತಿ ಏನಿಲ್ಲ, ಒಂದೇ ಸ್ಟೆಪ್ ಇದೆ. 100% ಅವ್ರದ್ದು ಡೈಮಂಡ್ ಕಂಪ್ಲೀಟ್ ಆಗುತ್ತೆ. 22 ಲಕ್ಷ ಇನ್ಕಮ್. 22 ಲಕ್ಷ ಇನ್ಕಮ್ ಯಾರಿಗುಂಟು ಯಾರಿಗಿಲ್ಲ. ಅದ್ರಲ್ಲಿ ಇವಾಗ ನೋಡಿದ್ರಲ್ಲ ಎಷ್ಟೋ ಜನ ಫೋಟೋಸ್ ಗ್ರೂಪ್ ಅಲ್ಲಿ ನೋಡಿರ್ಬೋದು. ಬ್ರ್ಯಾಂಡ್ ನ್ಯೂ ಕಾರ್ ನ ಪರ್ಚೇಸ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಇವಾಗ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ನಮ್ಗೆ ಪ್ರೌಡ್ ಆಗ್ತಾ ಇದೆ. ಪ್ರಿಯಾ ಮೇಡಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಅವ್ರನ್ನ ನೋಡ್ಬೇಕಾದ್ರೆ ಅವ್ರ ಕಾರೊಟ್ಟಿಗೆ ನಿಂತಿರೋ ಫೋಟೋ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮನ್ಸಾರೆ ಖುಷಿ ಪಡ್ತೀವಿ. ಇಲ್ಲಿರೋರೆಲ್ರು ಮನ್ಸಾರೆ ಖುಷಿ ಪಟ್ಟಿರ್ತೀವಿ. ಎಲ್ಲೋ ಅಯ್ಯೋ ಪ್ರಿಯಾ ಮೇಡಮ್ ತಗೊಂಡ್ರ ಆಹಾ, ಅವ್ರಿಗೆ ಎಷ್ಟು ಖುಷಿ ಆಗತ್ತೋ ಅದ್ರಕ್ಕಿಂತ 10 ಪಟ್ಟು ನಮಗ್ ಖುಷಿ ಆಗತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅನ್ನೋದು ಅದೇ. ಮೀನ್ಸ್ ಇವತ್ತು ಒಂದು ಲೇಡಿಯಾಗಿ ಇತ್ತು, ಅವರು ಒಂದು ಅಚೀವ್ಮೆಂಟ್, ಅದರಲ್ಲಿ ಎಸ್ಪೆಷಲಿ V-ಸ್ಟಾರ್ ಅಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ ಅಂದ್ರೆ ಡೈಮಂಡ್ ರ್ಯಾಂಕು ಕಂಪ್ಲೀಟ್ ಮಾಡಕ್ ಹೊರಟಿದ್ದಾರೆ. ಅಂಡ್ ಅದ್ರ ಜೊತೆಗೆ ಇವತ್ತೊಂದು ಬ್ರ್ಯಾಂಡ್ ನ್ಯೂ ಕಾರ್ ನ ಪರ್ಚೇಸ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದೇನು ಅವ್ರ ಎಕ್ಸಾಂಪಲ್, ಅವರು ಅದೇನು ನರ್ಸರಿ ಮೋಟರ್ಸರಿ ಏನು ಓಪನ್ ಮಾಡ್ತಾ ಇದ್ರು, ರನ್ ಮಾಡ್ತಾ ಇದ್ರು, ಅಲ್ಲಿ ಅದ್ರಿಂದ ಅವ್ರು ಏನಾದ್ರು ಕಾರ್ ತಗೊಳ್ತಾ ಇದ್ರು ಅಂದ್ರೆ ಸ್ವಲ್ಪ ಕಷ್ಟನೇ ನನ್ ಪ್ರಕಾರ. ಬಟ್ ಇವತ್ತು ನಮ್ಮ ಇಂಡಸ್ಟ್ರಿಗೆ ಬಂದು ಇವತ್ತು ಒಂದು ಸೂಪರ್ ಡೂಪರ್ ಆಗಿ ಲೈಫ್ ಸ್ಟೈಲ್ ನ ಇವಾಗ ಅವರು ರನ್ ಮಾಡ್ತಾ ಇದ್ದಾರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ. ಹೌದಲ್ವಾ? ಅದೇ ತರ ಈಗ ಲೆಕ್ಕ ತಗೊಂಡ್ರೆ ಎಷ್ಟೋ ಜನ ಇದ್ದಾರೆ. ಬಟ್ ಇದೆಲ್ಲ ಯಾಕಪ್ಪ ಈ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಷ್ಟೂ ವ್ಯಕ್ತಿಗಳು ಏನೋ ಒಂದು ರೀಸನ್ಗೋಸ್ಕರ ಬರ್ತಾರೆ. ಇವತ್ತು ಸಕ್ಸಸ್ಫುಲ್ ಪರ್ಸನ್ ಗಾಗಿ ಇವಾಗ ಕ್ರಿಯೇಟ್ ಆಗ್ತಾ ಇದ್ದಾರೆ ಹೇಳಿದ್ರೆ ಒನ್ಲಿ ಒನ್ ಥಿಂಗ್, ಯಾವ್ದೇ ಪ್ಲಾಟ್ಫಾರ್ಮ್ ತಗೊಳ್ಳಿ, ಯಾವ್ದೇ, ಇವಾಗ ನಾನು ಅವಾಗ ಹೇಳಿದ್ನಲ್ಲ, ಡಾಕ್ಟರು, ಪೊಲೀಸು, ಇವಾಗ ನನ್ ತರ ಬ್ಯೂಟಿಷಿಯನ್ಸ್, ಟೀಚರ್ಸ್ ಯಾರನ್ನ ಇರ್ಲಿ, ವಿತೌಟ್ ಟ್ರೈನಿಂಗ್ ಸಕ್ಸಸ್ ಆಗಿದ್ದೀನಿ ಅಂತ ಯಾರಾದ್ರೂ ಇಲ್ಲಿ ನೋಡಿ, ಎಷ್ಟೋ ಜನ ಟೀಚರ್ಸ್ ಇರ್ಬೋದು, 10th ಓದಿದ ತಕ್ಷಣ ಟೀಚರ್ ಆಗಿರೋ ಎಷ್ಟೋ ಜನ ಇದಾರೆ. ಇಲ್ಲ ಅದಕ್ಕಾದಂತ ಸಪ್ರೇಟ್ ಕೋರ್ಸ್ಗಳಿದೆ, ಹೌದಾ, ಅದು ಕಂಪ್ಲೀಟ್ ಮಾಡ್ಕೊಂಡು ಟೀಚರ್ ಆಗಿರೋ ಎಷ್ಟೋ ಜನ ಇದಾರೆ. ಬಟ್ ಟೀಚರ್ ಮೀನ್ಸ್ ಎಷ್ಟೇ ಅವ್ರು ಎಜುಕೇಶನ್ ಮಾಡಿದ್ರು ಟೀಚರ್ ಟ್ರೈನಿಂಗ್ ಅಂತಾನೆ ಸಪ್ರೇಟ್ ಆಗಿದೆ.
ಹೌದಲ್ವಾ? ಆ ತರ ಟೀಚರ್ ಟ್ರೈನಿಂಗ್ ತಗೊಂಡು ಅವ್ರಿಗೂ ಅಷ್ಟೇ ಟ್ರೈನಿಂಗ್ ತಗೊಂಡ್ರೆ ಮಾತ್ರನೇ ಅವ್ರಿಗೆ ವರ್ಕ್ ಕೆಲಸ ಸಿಗೋದು. ಇವತ್ತು ಡಾಕ್ಟರ್ ಆಗಿರ್ಬೋದು, ಅವ್ರು ಓದಿದ ತಕ್ಷಣನೇ ತಗೊಳ್ಳಿಪ್ಪ ನೀವು ಹಾಸ್ಪಿಟಲ್ ಓಪನ್ ಮಾಡಿ ಅಂತ ಹೇಳ್ತಾರ? ಅಲ್ಲ, ಅವ್ರಿಗೂ ಸಪರೇಟ್ ಆಗಿ ಇಷ್ಟು ಆಕ್ಚುಲಿ ಅವ್ರಿಗೆ ಮಿನಿಮಮ್ 1 to 2 years ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಅಂತ ಆದ್ಮೇಲೆನೆ ಅದನ್ನು ಇಮಿಡಿಯೇಟ್ ಆಗಿ ಅವ್ರ ಹಾಸ್ಪಿಟಲ್ ಓಪನ್ ಮಾಡಕ್ ಆಗಲ್ಲ. ಬೇರೊಬ್ರು ಡಾಕ್ಟರ್ ಅಂಡರ್ ಅಲ್ಲಿ ಅವ್ರು ವರ್ಕ್ ಮಾಡ್ಬೇಕು. ಎಕ್ಸ್ಪೀರಿಯನ್ಸ್ ಆದ ತಕ್ಷಣ ಅವ್ರಿಗೆ ಸಪರೇಟ್ ಆಗಿ ಕ್ಲಿನಿಕ್ ಓಪನ್ ಮಾಡ್ಬೇಕು. ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಇರುತ್ತೆ. ಮೊನ್ನೆ ನಮ್ಮ ಶಬನಾ ಮೇಡಮ್ ಹೇಳ್ತಾ ಇದ್ರು, ಒಂದು ನಮ್ಮ ಅಡಿಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತು ಚಪಾತಿ ಲಟ್ಟಿಸ್ಬೇಕಂತ ಹೇಳಿದ್ರು ರೌಂಡ್ ಆಗಿ ಬರ್ಬೇಕಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಲಟ್ಟಿಸ್ಬೇಕಂತ ಹೇಳಿದ್ರೆ ಎಸ್ ಅದು ಶೇಪ್ ಹಿಂಗ್ ಅಂತ ಬರ್ತಾ ಇತ್ತು. ಬಟ್ ಇವಾಗ ಮುಚ್ಕೊಂಡು ಲಟ್ಟಿಸೋದನ್ನು ರೌಂಡ್ ಆಗಿ ಬರುತ್ತೆ. ಮುಚ್ಕೊಂಡು ಲಟ್ಟಿಸೋದನ್ನು ಯಾಕೆ ಅಂತ ಹೇಳಿದ್ರೆ ಪ್ರಾಕ್ಟೀಸ್, ಟ್ರೈನಿಂಗ್ ಆಗಿರೋದು. ಮೀನ್ಸ್ ಆ ತರ ಇವತ್ತು ನೀವೆಲ್ಲರೂ ಒನ್ ಆಫ್ ದ ಬ್ಯೂಟಿಫುಲ್ ಇಂಡಸ್ಟ್ರಿ, ಮಿರಾಕಲ್ ಇಂಡಸ್ಟ್ರಿ, ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಯಾವ್ದೋ ಒಂದು ಕಾರಣಕ್ಕೋಸ್ಕರ ನೀವು ಬಂದಿದ್ದೀರಾ. ಹೆಲ್ತ್ ವೆಲ್ತ್ ಯಾವ್ದಕ್ಕೋಸ್ಕರ ಇಲ್ಲ, ಎಂಜಾಯ್ ಮಾಡ್ಬೇಕಂತ ಬಂದ್ರಿ, ಎನಿಥಿಂಗ್ ಎಲ್ಸ್ ಯಾವ್ದನ್ನ ಇರ್ಲಿ, ಬಟ್ ಇದೆಲ್ಲಾನು ನೀವು ಫುಲ್ಫಿಲ್ ಆಗ್ಬೇಕಾ, ನಿಮ್ಮ ಕನ್ಸು ನೆನಸಾಗ್ಬೇಕಾ? ಎಷ್ಟೋ ಜನ ಮೇಡಮ್ ನಾನು ಸಾಧನೆ ಮಾಡ್ಬೇಕು, ಅಚೀವ್ಮೆಂಟ್ ಗಳನ್ನ ಮಾಡ್ಕೊಳ್ಬೇಕು, ನಾನು ಯಾರಂತ ನನ್ನ ಮನೆಯಲ್ಲಿ ತೋರಿಸ್ಬೇಕು, ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಯಾರನ್ನ ಇರ್ಲಿ ನಾನ್ ಯಾರಂತ ತೋರ್ಸ್ಕೊಡ್ಬೇಕು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಅಚೀವ್ಮೆಂಟ್ ಇದು ನನ್ ಕೊಡತ್ತೆ ಪ್ರೌಡ್. ನನ್ ಫ್ಯಾಮಿಲಿಗೆ ಇನ್ನೂ ಜಾಸ್ತಿ ಕೊಡ್ಬೋದು. ಬಟ್ ಇವಾಗ ನೋಡಿ, ಮೊನ್ನೆ ರ್ಯಾಂಕ್ ಕಂಪ್ಲೀಟ್ ಆಯ್ತು. ಬಟ್ ಆ ರ್ಯಾಂಕ್ ಕಂಪ್ಲೀಟ್ ಆದ ತಕ್ಷಣನೇ ನನ್ಗೆ ಕಂಪ್ಲೀಟ್ ಆಗಿರೋ ತರನೇ ಫೀಲ್ ಇಲ್ಲ ಇವಾಗ. ಯಾಕಂತ ಇವಾಗ ನೆಕ್ಸ್ಟ್ ಪ್ಲಾನ್ ನನ್ ಟೀಮ್ ಅವ್ರನ್ನ ಈ ರ್ಯಾಂಕ್ ಕಂಪ್ಲೀಟ್ ಮಾಡಿಸ್ಬೇಕು. ನೆಕ್ಸ್ಟ್ ಮಹಾ ಮೇಡಮ್ ನ ರ್ಯಾಂಕ್ ಕಂಪ್ಲೀಟ್ ಮಾಡಿಸ್ಬೇಕು, ಸ್ನೇಹ ಮೇಡಮ್ ನ ರ್ಯಾಂಕ್ ಕಂಪ್ಲೀಟ್ ಮಾಡಿಸ್ಬೇಕು, ಇನ್ನು ನಮ್ಮ ಲೆಜೆಂಡ್ಸ್ ಯಾರೆಲ್ಲ ಇದಾರೆ ಅವ್ರನ್ನ ರ್ಯಾಂಕ್ ಕಂಪ್ಲೀಟ್ ಮಾಡಿಸ್ಬೇಕು. ಇದ್ರ ಕಡೆ ಗಮನ ಹೋಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಇರೋ ಸಿಸ್ಟಮೇ ಹಾಗೆ. ನಮ್ಮ ಲೀಡರ್ಸ್ ಗಳನ್ನ ನಾವು ಅಚೀವ್ ಮಾಡಿಸ್ತಾ ಹೋದ್ರೆ ನಮ್ದು ಬೈ ಡಿಫಾಲ್ಟ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸಾರಿ ಫೋನ್ ಕೇಳಿದಾಗ ಮೀನ್ಸ್ ಈ ತರ ನಾನು ಹೇಳ್ತಾ ಇರೋದು ಒಂದೇ ಒಂದು ವಿಷಯ. ಏನಕ್ಕಪ್ಪ ಅಂತ ಹೇಳಿದ್ರೆ ಇವತ್ತು 3 ದಿನ ಒಂದೊಂದು ಲೆಜೆಂಡ್ ಲೀಡರ್ ಪವರ್ಫುಲ್ ಆಗಿ ಡೂಪರ್ ಆಗಿ ಮಾತಾಡಿದ್ದಾರೆ. ಎಲ್ಲಾನು ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಅರ್ಥ ಆಗಿರುತ್ತೆ. ಇವತ್ತು ಶಬೀನಾ ಮೇಡಮ್ ಇಂದ ಯಾರೆಲ್ಲ ಗೆಸ್ಟ್ ಸ್ಪೀಕರ್ ಆಗಿ ಬಂದಿದ್ರು ಅವ್ರಿಗೆಲ್ರು ಹೇಳಿರೋದು ನಿಮ್ಗೆ ಎಲ್ರಿಗೂ ಅರ್ಥ ಆಗಿರುತ್ತೆ. ಸ್ಟಾರ್ಟಿಂಗ್ ಇಂದ ಇವತ್ತುವರೆಗೂ ಟ್ರೈನಿಂಗ್ ನ ತಗೊಂಡು ಇಷ್ಟು ಮಟ್ಟಕ್ಕೆ ಬಂದಿದ್ರು. ಇವತ್ತು ಪ್ರಿಯಾ ಮ್ಯಾಮ್ ಆಗಿರ್ಬೋದು, ಕೇಶವ ಸರ್ ಆಗಿರ್ಬೋದು, ವೆಂಕಟೇಶ್ ಸರ್ ಆಗಿರ್ಬೋದು, ಪಂಕಜ ಮೇಡಮ್, ಜಗದೀಶ್ ಸರ್, ಯಾರೆಲ್ಲ ಇದಾರೆ ಅವ್ರು ಇಷ್ಟು ದಿನ ಇವತ್ತು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಇಷ್ಟು ರ್ಯಾಂಕ್ ಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಇನ್ಕಮ್ ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಒನ್ಲಿ ಒನ್ ರೀಸನ್, ಟ್ರೈನಿಂಗ್ ಮಾತ್ರ. ವಿತೌಟ್ ಟ್ರೈನಿಂಗ್ ಏನೂ ಮಾಡಕ್ಕಾಗಲ್ಲ. ಹಂಗಾಗಿ ದಯವಿಟ್ಟು ಹೇಳೋದು ಒಂದೇ ಒಂದು ರಿಕ್ವೆಸ್ಟ್, ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು, ಟ್ರೈನಿಂಗ್ ತುಂಬಾ ಮುಖ್ಯ. ನಾನು ವಿಸ್ತಾರ ಗೆಲ್ಬೇಕು, ನಾನು ಪ್ರಿಯಾ ಮೇಡಮ್ ತರ ಆಗ್ಬೇಕು, ನೇತ್ರ ಮೇಡಮ್ ತರ ಆಗ್ಬೇಕು, ಜಗದೀಶ್ ಸರ್ ತರ ಆಗ್ಬೇಕು, ಕೇಶವ್ ಸರ್ ತರ ಆಗ್ಬೇಕು ಅಂತ ಆಗ್ಬೇಕಂತ ಬೇರೆ ಬಾಯಲ್ಲಿ ಮಾತಾಡ್ತಾ ಇದ್ರೆ ಆಗ ಕೆಲ್ಸ ಇಲ್ಲ. ಬಾಯಲ್ಲಿ ಹೇಳ್ತಾ ಇದ್ರೆ ಆಗಲ್ಲ. ಟ್ರೈನಿಂಗ್ ಮಾಡ್ಕೊಳ್ಳೇಬೇಕು. ನೋಡಿ ಇವತ್ತು ನಾನು ಅಷ್ಟೇ, ತುಂಬಾ ಜನ ನೀವೆಲ್ಲ ಹೇಳ್ತಿರಲ್ಲ ಮೇಡಮ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಸೂಪರ್ ಆಗಿ ಮಾತಾಡ್ತೀರಾ. ಎಲ್ಲಿಂದ ರೀ ನಾನ್ ಮಾತಾಡ್ತಾ ಇರೋದು? ಇದೇ ನನ್ ಮನೇಲಿ ಯಾರಾದ್ರೂ ಪ್ರಕಾಶ್ ಸರ್ ಯಾರಾದ್ರೂ ಪ್ರೋಗ್ರಾಮ್ ಬಂದ್ರು ಎಲ್ಲಾದ್ರೂ ನಂಬರ್ ಕೊಡ್ತೀನಿ ಕೇಳಿ. ವಿ ಸ್ಟಾರ್ ಮುಂಚೆ ನಾನು ಹೆಂಗ್ ಮಾತಾಡ್ತಾ ಇದ್ದೆ, ಇವಾಗ ಹೆಂಗ್ ಮಾತಾಡ್ತಾ ಇದ್ದೀನಿ ಅಂತ. ಮೀನ್ಸ್ ಅದೇ ತರ ನಮ್ಮ ಹಳೆ ಲೀಡರ್ಸ್ ಎಲ್ರಿಗೂ ಗೊತ್ತು ಸ್ಟಾರ್ಟಿಂಗ್ ಅಲ್ಲಿ ನಾನ್ ಹೆಂಗ್ ಮಾತಾಡ್ತಾ ಇದ್ದೆ, ಇವಾಗ ಹೆಂಗಾಗಿದ್ದೀನಿ ಅಂತ. ಏನಪ್ಪಾ ಅಂತ ಹೇಳಿದ್ರೆ ಟ್ರೈನಿಂಗ್ ನೀವು ನಂಬ್ತಿರೋ ಬಿಡ್ತಿರೋ ಫ್ರೆಂಡ್ಸ್, ಸೀರಿಯಸ್ಲಿ ಹೇಳ್ತೀನಿ ಕೇಳಿ. 50 ರೂಪಾಯಿಗೂ ಟ್ರೈನಿಂಗ್ ಹೋಗಿದ್ದೀನಿ, 100 ರೂಪಾಯಿ ಕೊಟ್ಟು ಟ್ರೈನಿಂಗ್ ಹೋಗಿದ್ದೀನಿ, 300 ರೂಪಾಯಿ ಕೊಟ್ಟು ಟ್ರೈನಿಂಗ್ ಹೋಗಿದ್ದೀನಿ, 600 ರೂಪಾಯಿ ಕೊಟ್ಟು ಟ್ರೈನಿಂಗ್ ಹೋಗಿದ್ದೀನಿ, 1000 ರೂಪೀಸ್ ಕೊಟ್ಟು ಟ್ರೈನಿಂಗ್ ಹೋಗಿದ್ದೀನಿ, 2000 ರೂಪೀಸ್, 3000 ರೂಪೀಸ್, 4, 5, 6 ಇಷ್ಟೋ ಕೊಟ್ಟು ಟ್ರೈನಿಂಗ್ ಹೋಗಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನ್ ಗೊತ್ತಾ, ಇವತ್ತಿಗೂ ನನಗೆ ನಿಜವಾಗ ನನ್ ಮೇಲೆ ನನಗೆ ಪ್ರೌಡ್ ಆಗ್ತಾ ಇದೆ, ಪ್ಲಸ್ ಖುಷಿನೂ ಆಗ್ತಾ ಇದೆ. ಇದೇ ತರ ಕಂಪನಿಯಲ್ಲಿ ಒಂದು ಝೂಮ್ ಮೀಟಿಂಗ್ ನಡೀತಾ ಇರುತ್ತೆ. ಅವಾಗ ಡೆಲ್ಲಿಯಲ್ಲಿ ಒಂದು TTL ಟ್ರೈನಿಂಗ್ MD ಸರ್ ಹೇಳಿದ್ರು ತುಂಬಾ ಚೆನ್ನಾಗಿರುತ್ತೆ ಟ್ರೈನಿಂಗ್, ನನಗೆ ಸೌತ್ ಇಂಡಿಯಾದಿಂದನೂ ಬರ್ಬೋದು ಅಂತ ಹೇಳಿ ನಮ್ಗೊಂದು ಹೇಳಿದ್ರು. ಬಟ್ ನನಗೆ ಹೋಗ್ಬೇಕಂತ ಆಸೆ, ಬಟ್ ನನ್ಗೆ ಹಿಂದಿ ಅರ್ಥ ಆಗಲ್ಲ, ಹಿಂದಿ ಅರ್ಥನೇ ಆಗಲ್ಲ ನನ್ಗೆ. ಬಟ್ ಆದ್ರೂ ಅವಾಗ ನಾನು ಪ್ರಕಾಶ್ ಸರ್ ಝೂಮ್ ಮೀಟಿಂಗ್ ಅಲ್ಲಿ ಇದೀವಿ, ನಾನು ಸರ್ ಹೇಳಿದ ತಕ್ಷಣ ಇವಾಗ ಹೆಂಗೆ ಝೂಮ್ ಮೀಟಿಂಗ್ ಹಿಂಗಿರತ್ತೆ ಹಂಗಿರತ್ತೆ ಅಂತ ಹೇಳಿದ್ರಲ್ವಾ, ಹಂಗ ಹೇಳಿದ ತಕ್ಷಣ ನನ್ಗೊಂದು ಕ್ಯೂರಿಯಾಸಿಟಿ, ಒಂದು ಎಕ್ಸೈಟ್ಮೆಂಟ್ ಆಯ್ತು. ನಾನು ಹೋಗ್ಬೇಕು ಮಾಮ್, ನಾನು ಹೋಗ್ಲಾ ಹೋಗು ಅಂದ್ರು. ನನ್ಗೆ ಹಿಂದಿ ಅರ್ಥ ಆಗಲ್ಲ. ಅವ್ರು ಹೇಳಿದ ಒಂದೇ ಮಾತು, ಅರ್ಥ ಆಗಲ್ಲ ಅಂತ ಕೂತಿದ್ರೆ ಅಲ್ಲೇ ಇರ್ತೀಯ, ಮುಂದೆ ಬರಕ್ ಆಗಲ್ಲ, ಹೋಗು ಅಂದ್ರು. ನೀವು ನಂಬ್ತಿರೋ ಬಿಡ್ತಿರೋ, ಆ ಟ್ರೈನಿಂಗ್ ಬೇರೆ 5500 ರೂಪೀಸ್, ಜಸ್ಟ್ 5500 ರೂಪೀಸ್, 3 night 4 days. ಎಲ್ಲಿ? ಡೆಲ್ಲಿಯಲ್ಲಿ. ಎಷ್ಟೋ ಜನ ಇವಾಗ್ಲೂ ಯೋಚನೆ ಮಾಡ್ತಾ ಇದಾರೆ, ಇಲ್ಲಿಂದ 2 hour ಮೈಸೂರು, ಅದಕ್ಕೆ ಯೋಚನೆ ಮಾಡ್ತಾ, ಮೈಸೂರ್ವರ್ಗು ಬರ್ಬೇಕಾ, 2 hour ಆಗುತ್ತಲ್ಲ ಮೇಡಮ್.
ನಾನು ಕರೆಕ್ಟ್ ಆಗಿ 1 ವಾರ ಆಯ್ತು ಮನೆ ಬಿಟ್ಟು ಆ ಟ್ರೈನಿಂಗ್ ಹೋಗ್ಬೇಕಂತಂದ್ರೆ ಮಿನಿಮಮ್ ಕರೆಕ್ಟ್ ಆಗಿ 6 to 7 days ಆಯ್ತು. ಯಾಕಂದ್ರೆ ಒಂದಿನ ಮುಂಚೆ ಹೋಗ್ಬೇಕು, ಆಮೇಲೆ ಟ್ರೈನಿಂಗ್ ಆಗಿ ನೆಕ್ಸ್ಟ್ ಡೇ ನಾವು ಹೊರಟಿದ್ದು, 4 ದಿನ ಅಲ್ಲಿ ಇದ್ದಿದ್ದು, ಇವ ಒಂದಿನ ಒಂದಿನ ಅಲ್ಲೇ ಕಳೆದಾಗಿತ್ತು. ಟೋಟಲಿ 6 days ನನ್ ಮನೇಲಿ ಇರ್ಲಿಲ್ಲ. ಇಲ್ಲಿ ಬೇರೆ ನಮ್ದು ಇಲ್ಲಿಂದ ನಾವು ಬೆಳಗ್ಗೆ ಅಕಸ್ಮಾತ್ ಗುರುವಾರ ಬಿಟ್ರೆ ಬೆಳಗ್ಗೆ 10 ಗಂಟೆ ಬಿಟ್ರು 1 ಗಂಟೆಗೆಲ್ಲ ನಾವು ಮೈಸೂರು ಎಷ್ಟೋ ಜನ 1 hour ಜರ್ನಿ, 2 hours ಜರ್ನಿ, 3 hours ಜರ್ನಿ. ನಾನು 6 ದಿನ ಹೋಗ್ ಬಂದಿದ್ದೀನಿ. ಇದ್ರಲ್ಲಿ ಕಾಮಿಡಿ ಏನಪ್ಪಾ ಅಂತ ಹೇಳಿದ್ರೆ 5500 rupees ಟ್ರೈನಿಂಗ್ ಅಮೌಂಟ್. ಬಟ್ ಆದ್ರೆ ಹೋಗೋದ್ ಬರೋದು ಖರ್ಚಿತ್ತಲ್ಲ. ಟ್ರೈನಲ್ಲಿ ಹೋಗೋದ್ರೆ ಲೇಟ್ ಆಗುತ್ತೆ, ನಮ್ಗೆ 2 days ಆಗುತ್ತೆ, ಇನ್ನೂ 2 days ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿ ಫ್ಲೈಟ್ ಬುಕ್ ಮಾಡ್ಕೊಂಡಿವಿ. 15,000 rupees ಪರ್ ಒನ್ ವೇಗೆ 15,000 rupees. ತಿರ್ಗಾ ರಿಟರ್ನ್ ವೇ ಬರೋಕೆ ಅಪ್ ಅಂಡ್ ಡೌನ್ 30,000 rupees ಖರ್ಚು ಮಾಡಿದೀನಿ ಬೇರೆ ಫ್ಲೈಟ್ಗೆ ಮಾತ್ರ. ಯಾಕಂತ ಹೇಳಿದ್ರೆ ಆ ಟ್ರೈನಿಂಗ್ ಬೇಕು ಅನ್ನೋದಕ್ಕೋಸ್ಕರ. ಅವತ್ತು ಏನೋ ಒಂದು ಮೈಂಡ್ ಅಲ್ಲಿ ತಗೊಂಡು ಎಸ್ ನಾನು ಏನಾದ್ರು ಒಂದು ಕಲಿಬೇಕು, ಎಸ್ ನೋಡೋಣ ಅಂತ ನಾನು ಹೋಗಿದ್ದು. ಆ ಟ್ರೈನಿಂಗು ಯಾವ ಲೆವೆಲ್ ಇತ್ತು, ಹಿಂದಿಯಲ್ಲಿ ಇತ್ತು, ಬಟ್ ಆದ್ರೆ ಅವ್ರು PPT ಎಲ್ಲ ಹಾಕಿದ್ರಲ್ಲ ಇಂಗ್ಲಿಷ್ ಅಲ್ಲಿ. ಆಮೇಲೆ ನನ್ನ ಪಕ್ಕದಲ್ಲಿ ಇಲ್ಲೊಂದು ಲೀಡರ್ನ ಕೂರಿಸ್ಕೊಂಡೆ. ಅವ್ರನ್ನ ನಾನು ಕೇಳೋದು ಏನ್ ಹೇಳಿದ್ರು ಅರ್ಥ ಆಗಿಲ್ಲ ಅಂದ್ರೆ ಆಲ್ಮೋಸ್ಟ್ ಅರ್ಥ ಆಗೋದು, ಅರ್ಥ ಆಗಲ್ಲ ಅಂದ್ರೆ ಮೇಡಮ್ ಏನ್ ಹೇಳಿದ್ರು ಅದು ಬೇರೆ ಬಿಡಿ, ಅದೊಂದು ಕಡೆ ಇರ್ಲಿ. ಟ್ರೈನಿಂಗ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ರೂಮ್ಗೆ ಹೋದ್ಮೇಲೆ ಪಾಪ ಅವ್ರನ್ನ ಮಲಗಕ್ಕೆ ಬಿಡ್ತಾ ಇರ್ಲಿಲ್ಲ ನಾನು. ಈ ಟಾಪಿಕ್ ಬಂತಲ್ಲ ಮೇಡಮ್ ಅವಾಗ ಏನ್ ಮಾತಾಡ ನಾನು ಬರ್ಕೊಳ್ಳೋದು, ಆ ಸ್ಲೈಡ್ ಅಲ್ಲಿ ಏನ್ ಬರುತ್ತಲ್ಲ ಅದ್ ಬರ್ಕೊಂಡ್ರೆ ಅದು ನಾನು ಬರ್ಕೊಳ್ಳೋದು. ರೂಮ್ಗೆ ಹೋಗಿ ಮೇಡಮ್ ನ ಕೇಳೋದು, ಮೇಡಮ್ ಈ ಒಂದು ಟಾಪಿಕ್ ಬರ್ಬೇಕಾದ್ರೆ ಏನ್ ಹೇಳಿದ್ರು ಅದು ಎಕ್ಸಾಂಪಲ್ ಅಂತ. ಆಕ್ಚುಲಿ ಹೇಳ್ಬೇಕಾದ್ರೆ ಫ್ರಂಟ್ ಲೈನ್ ಅಲ್ಲಿ ಕೂತಿದ್ವಿ ನಾವು, ಸೌತ್ ಇಂಡಿಯನ್ಸ್ಗೆ ನಮ್ಗೆ ಒಂದು ಫ್ರಂಟ್ ಲೈನ್ ಅಲ್ಲಿ ಕೂರ್ಸಿದ್ರು. ಆ ಒಂದು ಲೀಡರ್ ಏನ್ ಮಾಡ್ಬಿಟ್ರು ಸಡನ್ ಆಗಿ ನನ್ ಕೈ ಹಿಡ್ಕೊಂಡು ಹಂಗೆ ಎಳ್ಕೊಂಡು ಹೋಗ್ತಾ ಇದಾರೆ. ನನ್ಗೆ ಭಯ ಆಯ್ತು, ಏನಪ್ಪ ಎಳ್ಕೊಂಡು ಹೋಗ್ತಾ ಇದಾರೆ. ಕರೆಂಟ್ ಸ್ವಿಚ್ ಇತ್ತು ಅಲ್ಲಿ, ಇಲ್ಲಿ ಕೈ ಇಕ್ಕಿದ್ರೆ ಶಾಕ್ ಹೊಡಿತಾ. ನನ್ಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಹೇಳೋದು, ಬಟ್ ಅವ್ರು ನನ್ನ ಕೇಳ್ತಾ ಇದಾರೆ, ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಮೀನ್ಸ್ ಅವಾಗ ಹಿಂದಿ ಅರ್ಥ ಆಗಲ್ವಾ ಅಂತ ಅವಾಗ ಅವ್ರು ಕೇಳ್ತಾ ಇದಾರೆ, ಇಲ್ಲ ಅರ್ಥ ಆಗಲ್ಲ ಅಂತ. ಮೀನ್ಸ್ ಅಲ್ಲಿನೂ ಅಷ್ಟೇ ಸ್ಪೀಚ್ ಕೊಡ್ಬೇಕಾದ್ರೆ ಸ್ಪೀಚ್ಗೆ ಅಂತ ಕರೆದ್ಬಿಟ್ರು, ಇಂಗ್ಲಿಷ್ ಅಲ್ಲಿ ಏನೋ ದಬಾ ಇಂಗ್ಲಿಷ್ ಅಲ್ಲಿ ಮಾತಾಡ್ಕೊಂಡ್ ಬಂದೆ. ಬಟ್ ನಾನ್ ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಟ್ರೈನಿಂಗು ಜಸ್ಟ್ 5500 rupees ಕೊಟ್ಟೋದಕ್ಕೆ 6 ದಿನ ಮನೆ ಬಿಟ್ಟಿದ್ದೀನಿ. ಜೊತೆಗೆ ಹಿಂದಿನೂ ಅರ್ಥ ಆಗಲ್ಲ, ಜೊತೆಗೆ 30,000 ರೂಪಾಯಿ ಬೇರೆ ಫ್ಲೈಟ್ ಚಾರ್ಜ್ ಮಾತ್ರ, ಮಿಕ್ಕಿ ಚಾರ್ಜ್ ಎಲ್ಲ ಇತ್ತಲ್ಲ, ಡ್ರೆಸ್ ಕೋಡ್ ಅದು ಇದು ಅಮ್ಮ ಮಾತ್ರ ಒಂದು 50,000 ರೂಪಾಯಿ ಖರ್ಚು ಮಾಡಿದೀನಿ. ಇವತ್ತು ಆ ತರ ಎಲ್ಲ ಟ್ರೈನಿಂಗ್ ಎಲ್ಲ ತಗೊಂಡಿದ್ದಕ್ಕೆ ಇವತ್ತು ನಳಿನಿ ಪ್ರಕಾಶ್ ಅಂತ ಹೇಳಿ ಇಷ್ಟು ಬ್ರ್ಯಾಂಡ್ ಆಗಿರೋದು, ಇಷ್ಟು ನಾನು ಎಷ್ಟು ಎಜುಕೇಶನ್ ನ ಕೊಡ್ಸೋಕ್ ಆಗ್ತಾ ಇತ್ತು ಆಯ್ತಾ, ಇಷ್ಟು ರ್ಯಾಂಕ್ ಕಂಪ್ಲೀಟ್ ಮಾಡಕ್ ಆಗ್ತಾ ಇದೆ. ಇವಾಗ ನನಗೆ ಧೈರ್ಯ ಬಂದಿದೆ, ಬಿಡ್ರಿ ನನ್ ಕೈಯಲ್ಲಿ ತಾಕತ್ತಿದೆ, ನಾನ್ ಮಾಡೇ ಮಾಡ್ತೀನಿ. ಯಾಕೆಂದ್ರೆ ಆ ಧೈರ್ಯ ಎಲ್ಲಿಂದ ಬಂತಂದ್ರೆ ಬಿಕಾಸ್ ಆಫ್ ಟ್ರೈನಿಂಗ್ ಇಲ್ಲ ಅಂತ ಹೇಳಿದ್ರೆ ನಾವು ಏನೂ ಮಾಡಕ್ಕಾಗಲ್ಲ. ಹಂಗಾಗಿ ಇವತ್ತು ಯಾರಾದ್ರೂ ಇನ್ನೂ ಯೋಚನೆ ಮಾಡೋರು ಯಾರಾದ್ರೂ ಇದ್ರೆ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ನನ್ಗೆ ಇದನ್ನು ಬೇಕು ಅದನ್ನು ಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸ್ಯಾಕ್ರಿಫೈಸ್ ಮಾಡಿದ್ರೆ ಮಾತ್ರ ಬರಕ್ಕಾಗತ್ತೆ. ಅದೇ ತರ ತುಂಬಾ ಜನ ಮೈಂಡ್ ಅಲ್ಲಿ ಇರೋದು ಏನ್ ಗೊತ್ತಾ, ಅಯ್ಯೋ ಮನೇಲಿ ಬಿಡಲ್ಲ. ಖಂಡಿತ ಯಾರ್ ಮನೇಲಿ ಬಿಡ್ತಾರ 2 night 3 days ಇರಿ ಅಂತ. ಮನೆಯಲ್ಲಿ ಅರ್ಥ ಮಾಡಿಸ್ಬೇಕು. ಇವತ್ತೊಂದು ಟೀಚರ್ ಟ್ರೈನಿಂಗ್ ಅಂತ ಹೇಳಿದ್ರೆ ಒಂದೇ ಕಡೆ ಟೀಚರ್ ಟ್ರೈನಿಂಗ್ ಮಾಡಲ್ಲ, ಈ ಊರಿಗೆ ಬನ್ನಿ ಆ ಊರಿಗೆ ಬನ್ನಿ ಅಂತ ಕರೀತಾರೆ. ಒಂದು ಪೊಲೀಸ್ ಟ್ರೈನಿಂಗ್ ಆಗ್ಬೇಕು ಅಂತ ಹೇಳಿದ್ರೆ ಒಂದೇ ಕಡೆ ಮಾಡಲ್ಲ, ನೀವಿರೋ ಮನೆ ಪಕ್ಕದಲ್ಲೇ ಮಾಡಲ್ಲ, ಒಂದು ಕಡೆ ಕರೀತಾರೆ ಹೋಗ್ಬೇಕು. ಡಾಕ್ಟರ್ ಅವ್ರಿಗೂ ಅಷ್ಟೇ ಟ್ರೈನಿಂಗು ಅಂತ ಮಾಡ್ಬೇಕಾದ್ರೆ ಅವರು ಒಂದೇ ಕಡೆ ಇಲ್ಲ. ನರ್ಸ್ ಟ್ರೈನಿಂಗ್ ಆಗಿರೋದು ಎಲ್ಲಾನು ಅಷ್ಟೇ ಬೇರೆ ಕಡೆ ಇರುತ್ತೆ. ಊರ್ ಬಿಟ್ಟು ಊರ್ ಕೆಲಸ ಮಾಡೋರು ಎಷ್ಟೋ ಜನ ಇದ್ದಾರೆ, ಹೌದಾ? ಹಂಗಿರ್ಬೇಕಂತ ಹೇಳಿದ್ರೆ ಜಸ್ಟ್ 2 night 3 daysಗೆ ಒಂದು ಟ್ರೈನಿಂಗ್ ಆಗ್ತಾ ಇದೆ. ನಮ್ಮ ಬಹುಶಃ ನಮ್ಮ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಕ್ಕೆ ಅಂತ ಒಂದು ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಕನ್ವಿನ್ಸ್ ಮಾಡೋ ಒಂದು ಜವಾಬ್ದಾರಿ ಯಾರ್ದು? ನಂದು, ಹೌದಲ್ವಾ? ಒಂದು ಜೊತೆಗೆ ತುಂಬಾ ಜನ ಹೇಳ್ತಾರೆ ಮೇಡಮ್ ಪೇಮೆಂಟು. ಎಸ್ ನೋಡಿ, ಇವತ್ತು ಇದೇ ನೀವು ಫಸ್ಟ್ ರ್ಯಾಂಕ್ ಇಂದ ಡಬಲ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಎಷ್ಟೋ ಜನ ಬೇರೆ ಬೇರೆ ಎಜುಕೇಶನ್ ನ ಮಾಡಿಸ್ಕೊಂಡು ತಿರ್ಗಾ ಟ್ರೈನಿಂಗ್ ಅಂತ ದುಡ್ಡು ನಾನು ಇಷ್ಟು ಓದಿದ್ದೀನಲ್ಲ ಹಂಗಾಗಿ ನಾನು ದುಡ್ಡು ಕಟ್ಟಲ್ಲ ಅಂತ ಕೂತಿರಕ್ಕಾಗತ್ತಾ? ಪೇ ಮಾಡ್ಲೇಬೇಕು. ಎಕ್ಸ್ಟ್ರಾ ಏನಾದ್ರು ಕೋರ್ಸ್ ತಗೊಂಡ್ರೆ ಅದಕ್ಕೆ ದುಡ್ಡು ಕಟ್ಲೇಬೇಕು. ವಿತೌಟ್ ಟ್ರೈನಿಂಗ್ ಏನೂ ಮಾಡಕ್ಕಾಗಲ್ಲ ಎಷ್ಟೇ ಓದಿದ್ರು. ಹಂಗಾದ್ರೆ ಇವತ್ತು ನಾವು ಎಷ್ಟು ಕಲ್ತಿದೀವಿ, ಎಷ್ಟು ಓದಿದೀವಿ ನಾವು ಇವಾಗ ವಿಸ್ತಾರ್ ಅಲ್ಲಿ? ನಮ್ಗೆ ಟ್ರೈನಿಂಗ್ ಬೇಕಾ ಬೇಡವಾ? ಇವತ್ತಿಗೂ ಎಷ್ಟೋ ಜನಕ್ಕೆ ಪ್ರಾಡಕ್ಟ್ ನಾಲೆಜ್ ಗೊತ್ತಿಲ್ಲ. ಎಷ್ಟೋ ಜನ ಇವಾಗ್ಲೂ ಫೋನ್ ಮಾಡ್ತಾರೆ, ಮೇಡಮ್ ಶುಗರ್ಗೆ ಏನ್ ಕೊಡ್ಬೇಕು, ಮೇಡಮ್ ಥೈರಾಯ್ಡ್ ಏನ್ ಕೊಡ್ಬೇಕು, ಮೇಡಮ್ ಇದಕ್ಕೇನ್ ಕೊಡ್ಬೇಕು, ಅದಕ್ಕೇನ್ ಕೊಡ್ಬೇಕು. ಇವತ್ತಿಗೂ ನನಗೂ ಮಿನಿಮಮ್ ಇಲ್ಲ ದಿನಕ್ಕೆ 1-2-3 ಕಾಲ್ ಆದ್ರೂ ಬಂದೇ ಬರುತ್ತೆ. ಒಂದು ನಮ್ ಟೀಮಲ್ಲಿ ಇರ್ತಾರೆ, ಇಲ್ಲ ಬೇರೆ ಟೀಮ್ ಕಾಲ್ ಮಾಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಪ್ರಾಡಕ್ಟ್ ನಾಲೆಜ್, ನಾವು ಮಾಡ್ತಾ ಇರೋ ಬಿಸ್ನೆಸ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿ.
ನಾವು ಮಾಡ್ತಾ ಇರೋದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಆಗಿರೋದ್ರಿಂದ ನಮ್ಮ ಒಂದು ಪ್ರಾಡಕ್ಟ್ ನಾಲೆಜ್ ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲಿಂದಾರಿ ಬಿಸ್ನೆಸ್ ಮಾಡಕ್ಕಾಗತ್ತೆ. ಇವತ್ತು ಎಲ್ಲೋ ಒಂದ್ ಕಡೆ ನಾಗಮಣಿ ಮೇಡಮ್ ಕನ್ನಡದಲ್ಲಿ ಕಲ್ಸಿದ್ರೆ ನನ್ಗೆ ಅರ್ಥ ಆಗಲ್ಲ, ಸಾರಿ, ಇಂಗ್ಲಿಷ್ ಅಲ್ಲಿ ಇಲ್ಲ ಅಂದ್ರೆ ಓಕೆ. ಯಾರಾದ್ರೂ ಓದಿರೋದ್ರೆ ಅಡ್ಮಿಟ್ ಮಾಡ್ಕೊಂಡು ಹೇಳಿ ಬೇಕು ಮೇಡಮ್ ಅಂತ ಅಷ್ಟೇ. ಓ ಸೂಪರ್. 100% ಟ್ರೈನಿಂಗು ಬೇಕೇ ಬೇಕು ಅಂತಾನೆ ನಾನು ಯಾವಾಗ್ಲೂ ಹೇಳೋದು. ನೋಡಿ ಪೇಮೆಂಟ್ ಅಂತ ಬಂದ್ರೆ ತುಂಬಾ ಜನ ಯೋಚನೆ ಮಾಡ್ತಾ ಇದಾರೆ. ನೋಡಿ ನೀವು ಬೇಕಾದ್ರೆ ಸಾಗರ್ ಸರ್ ಬರ್ತಾರೆ, ಲೋಹಿತ್ ಸರ್ ಬರ್ತಾ ಇದಾರೆ, ಸಂಪತ್ ಸರ್ ಬರ್ತಾ ಇದಾರೆ, ಹೌದಾ? ಅವ್ರನ್ನ ಕೇಳಿ, ಅವ್ರ ಏನ್ ಟ್ರೈನಿಂಗ್ ಎಲ್ಲ ಮಾಡಿದ್ರಲ್ಲ ಅವ್ರದ್ದು ಪೇಮೆಂಟ್ ಇತ್ತು 6,000 rupees 7,000 rupees ಅವ್ರದ್ದು ಇತ್ತು 2 night 3 days. ಬಟ್ ಆದ್ರೆ ಒಂದು ಪ್ರಾಡಕ್ಟ್ ಕೊಟ್ಟಿಲ್ಲ ರೀ. ಬಟ್ ಇಲ್ಲಿ ನಮ್ ಸಂತೋಷ್ ಸರ್ ಪ್ರಾಡಕ್ಟ್ ಕೊಟ್ಟು ಟ್ರೈನಿಂಗು ಕೊಡ್ತಾ ಇದಾರೆ. ಅದಕ್ಕೂ ಬರೋಕೆ ಯೋಚನೆ ಮಾಡೋರು ಇಲ್ಲಿ ಎಷ್ಟೋ ಜನ ಇದ್ದೀರಾ. ಅದ್ರಲ್ಲಿ ಎಸ್ಪೆಷಲಿ ಗೊತ್ತಾ, ಇನ್ನೊಂದು ದುಡ್ಡು ಇಲ್ಲ ಅಂತ ಹೇಳೋರಿಗೆ ಒಂದು ವಿಷಯ. ಸಂತೋಷ್ ಸರ್ ನೆನ್ನೆ ಹೇಳಿದ್ರ ನಾಳೆ ನಾಡಿದ್ದು ಟ್ರೈನಿಂಗ್ ಇದೆ ಅಂತ ಹೇಳಿ? ಎಷ್ಟು ದಿನ ಮುಂಚೆ ಹೇಳಿದ್ರು? ಆಲ್ಮೋಸ್ಟ್ ಅಲ್ಲಿ ತಿಂಗಳ ಮುಂಚೆನೆ ಹೇಳಿದ್ರು, ಹೌದಲ್ವಾ? ನಮ್ದು 24th ಕಾರ್ಯಕ್ರಮ ಮುಂಚೆನೆ ಅದಾದ್ಮೇಲೆ ಏನೋ ಹೇಳಿದ್ರು, ಹೌದಲ್ವಾ? ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಟೈಮ್ ತುಂಬಾನೇ ಇತ್ತು. ಒಂದ್ 2 ಪ್ರಾಡಕ್ಟ್ ನ ಸೇಲ್ ಮಾಡಿ 2 ಪ್ರಾಡಕ್ಟ್ ನ ಸೇಲ್ ಮಾಡಿದ್ರು ಅಲ್ಲಿ ನಮ್ಗೆ ಬಿಸ್ನೆಸ್ ಆಗ್ತಾ ಇತ್ತು. ಅಮೌಂಟ್ ಏನ್ ಬರ್ತಾ ಇತ್ತು ನಾವು ಇಲ್ಲಿ ಟ್ರೈನಿಂಗ್ ಹಾಕಿರ್ಬೋದು. ನಿಮ್ಗೆ ಎಲ್ರು ಗೊತ್ತಾ 7,000 rupees ಅಂತ ತಗೊಳ್ತಾ ಇದ್ರಲ್ಲ? 7,000 rupees ಏನಿಲ್ಲ, ನೀವೇನ್ 7,000 ಕೊಡ್ತಾ ಇದ್ದೀರಾ, 5,000 ರೂಪಾಯಿ ಪ್ರಾಡಕ್ಟ್ ನ ಕೊಡ್ತಾ ಇದಾರೆ. ಅದನ್ನು ಸೆಲೆಕ್ಟೆಡ್, ಅದನ್ನ ಯಾವ್ಯಾವ ಪ್ರಾಡಕ್ಟ್ ಅಂತಾನು ಹಾಕಿದಾರೆ. ಫಾಸ್ಟೆಸ್ಟ್ ರನ್ನಿಂಗ್ ಮೂವಿಂಗ್ ಪ್ರಾಡಕ್ಟ್ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ಸ್ ಗಳನ್ನೇ ಹಾಕಿದಾರೆ ಆಲ್ರೆಡಿ, ಹೌದಾ? ಆಡಿಯೋನು ಹಾಕಿದಾರೆ, ಯಾರ್ಗೆ ಏನ್ ಪ್ರಾಡಕ್ಟ್ ಬೇಕು ತಗೊಳ್ಳಿ ಅಂತ. ಪ್ರಾಡಕ್ಟ್ ಕೊಟ್ಟು ಟ್ರೈನಿಂಗ್ ಕೊಡ್ತಾ ಇದಾರೆ ಜಸ್ಟ್ 2,000 rupees. ನಾವು ಹೋಗ್ತಾ ಇರೋ ರೆಸಾರ್ಟ್, ನಾವು ಲಾಸ್ಟ್ ಇಯರ್ ಸೇಮ್ ರೆಸಾರ್ಟ್ ಹೋಗಿತ್ತು. ಒಂಥರ ವಿಲ್ಲಾಸ್ ಡೂಪ್ಲೆಕ್ಸ್, ಕೆಳಗಡೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಮಾತ್ರ ಇರೋದು, ಒಳಗಡೆಯಿಂದನೇ ಸ್ಟೆಪ್. ಕೆಳಗಡೆ ಐ ಥಿಂಕ್ 2 ಮೇಲೆ 3, ಕೆಳಗಡೆ 3 ಮೇಲೆ 3 ರೂಮ್ಸ್ ಇದೆ. ಕೆಳಗಡೆ ಡೈನಿಂಗ್ ಹಾಲ್ ಅಂತ ಇದೆ, ಸ್ಟೆಪ್ಸ್ ಇದೆ. ಅದು ಹಿಂದೆನೆ ನಮ್ಗೆ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲು, ಅದು ಪಕ್ಕದಲ್ಲೇ ಹಾಲು. ದೂರ ಎಲ್ಲ ನಡ್ಕೊಂಡು ಹೋಗ್ಬೇಕು ಅದೆಲ್ಲ ಏನಿಲ್ಲ, ಪಕ್ಕದಲ್ಲೇ. ಅದ್ರಲ್ಲಿ ರೂಮ್ ಮಾತ್ರ ಓ ಮೈ ಗಾಡ್ ಎಷ್ಟು ಸಕ್ಕತ್ತಾಗಿತ್ತು ಅಂತ ಹೇಳಿದ್ರೆ, ನಾವು ಆಸ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಾಗಿ ನಾವು ಹೋಗಿ ಎಲ್ಲಾದ್ರೂ ಈ ತರ ಒಂದು ರೂಮ್ ಗಳು ಮಾಡ್ಕೊಂಡು ಉಳ್ಕೊಂಡಿರೋದು ತುಂಬಾ ಕಡಿಮೆನೆ. ಒಂದು ಅಲ್ಲಿ ಒಂಥರ ಲಕ್ಸುರಿ ಲೈಫ್ ನ ನಾವು ನೋಡ್ಬೋದು. ಅವೆಲ್ಲ ನೀವೇನಾದ್ರೂ ಒಳಗಡೆ ಎಂಟ್ರಿ ಆಗ್ಬೇಕಂತೇಳಿದ್ರೆ ಅದನ್ನ ನೋಡೋದನ್ನೇ ಖುಷಿ ಆಗ್ಬಿಡ್ತೀರಾ. ಒಳಗಡೆ ಎಂಟ್ರಿ ಆದ ತಕ್ಷಣನೇ ಸಿಕ್ಕಾಪಟ್ಟೆ ಖುಷಿ ಆಗ್ತೀರಾ, ಅದ್ರಲ್ಲಿ ಡೌಟೇ ಇಲ್ಲ. ಪಕ್ಕ ಬರ್ದಿಟ್ಕೊಳ್ಳಿ. ಅಂಡ್ ಒಳಗಡೆ ಎಂಟ್ರಿ ಆದ ತಕ್ಷಣನೇ ಎಲ್ಲಾ ನೋಡ್ತೀರಾ, ಸಕ್ಕಾಪಟ್ಟೆ ಖುಷಿ ಆಗತ್ತೆ. ರೂಮ್ ಆಗಿರ್ಬೋದು. ಅಂಡ್ ಅವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರಲ್ಲ, ಬೇರೆ ಲಂಚ್ ಮಾತ್ರನೇ. ಯಾಕಂದ್ರೆ ಪ್ರೋಗ್ರಾಮ್ 2 ಗಂಟೆಗೆ ಶುರು ಆಗೋದು. ನೀವೆಲ್ಲರೂ 10 ಗಂಟೆ 11 ಗಂಟೆಗೆಲ್ಲ ಅಲ್ಲಿ ಇರೋ ತರ ಪ್ಲಾನ್ ಮಾಡ್ಕೊಳ್ಬೇಕು, ಓಕೆನಾ? ನಾನು ಶೆಡ್ಯೂಲ್ ಬಗ್ಗೆ ಏನು ಹೆಂಗೆ ಅಂತ ಹೇಳ್ತೀನಿ, ನಿಮ್ಮ ಫೋನ್ ಕೊಡು. ಶೆಡ್ಯೂಲ್ ಹೆಂಗೆ ಏನು ಅಂತ ಹೇಳ್ತೀನಿ. ಬಟ್ ಅದಕ್ಕೆ ಮುಂಚೆ ಇವತ್ತು ಟ್ರೈನಿಂಗ್ ಬರ್ಬೇಕಂತ ಹೇಳಿದ್ರೆ ಪ್ರಾಪರ್ ಡ್ರೆಸ್ ಕೋಡ್ ತುಂಬಾ ಇಂಪಾರ್ಟೆಂಟ್. ನಾವು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇಲ್ಲ, ಒಂದು ಅಫಿಷಿಯಲ್ ಒಂದು ಬಿಸ್ನೆಸ್ ನ ನಾವು ಮಾಡ್ತಾ ಇದೀವಿ. ಅದ್ರಲ್ಲಿ ಎಸ್ಪೆಷಲಿ 100 crores ಪ್ರಾಜೆಕ್ಟ್ ಬಿಸ್ನೆಸ್ ನ ನಾವು ಮಾಡ್ತಾ ಇದೀವಿ. ಹಂಗಾಗಿ ನಮ್ಮ ಡ್ರೆಸ್ ಕೋಡ್ ಹೇಗಿರ್ಬೇಕು ಇವತ್ತು ನಿಮ್ ನೋಡಿ. ಎಷ್ಟೋ ಜನ ಮನೆ ಕೆಲಸ ಮಾಡೋರ್ ಡ್ರೆಸ್ ಕೋಡ್ ಹೇಗಿರತ್ತೆ, ಹೌದಾ? ಒಂದೊಂದು ಕೆಲಸ ಮಾಡೋರ್ದು ಒಂದೊಂದ್ ತರ ಡ್ರೆಸ್ ಕೋಡ್ ಇರುತ್ತೆ. ಬಟ್ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲ್ ಮಾತ್ರ ಡ್ರೆಸ್ ಕೋಡ್. ಆಕ್ಚುಲಿ ಮೊನ್ನೆನೆ ನಮ್ಮ ಶಬೀನಾ ಮೇಡಮ್ ಹೇಳಿದ್ರು, ಡಾಕ್ಟರ್ಗೆ ಯಾವಾಗ್ಲೂ ಒಂದೇ ಡ್ರೆಸ್, ವೈಟ್ ಬ್ಲೇಸರ್ ಏಪ್ರಿಲ್ ಅದು. ಅಂಡ್ ಅದೇ ತರ ಪೊಲೀಸ್ ಅವ್ರಿಗೆ ಒಂದೇ ಡ್ರೆಸ್, ಈ ತರ. ಬಟ್ ನಮ್ಗೆ ಆ ತರ ಅಲ್ಲ, ದಿನ ಸೂಟೇ ಹಾಕ್ಬೋದು ನಾವು. ಆ ಒಂದು ಲೆವೆಲ್ಗೆ ಇದೆ. ಮೀನ್ಸ್ ತುಂಬಾ ಕಂಪಲ್ಸರಿ, ಮಸ್ಟ್ ಅಂಡ್ ಶುಡ್ ಡ್ರೆಸ್ ಕೋಡ್ ತುಂಬಾ ಇಂಪಾರ್ಟೆಂಟ್. ಬ್ಲೇಸರ್ ತುಂಬಾ ಇಂಪಾರ್ಟೆಂಟ್. ಯಾರ ಹತ್ರ ಎಲ್ಲ ಬ್ಲೇಸರ್ಸ್ ಗಳು ಇಲ್ಲ, ದಯವಿಟ್ಟು ಅರೇಂಜ್ ಮಾಡ್ಕೊಳ್ಳಿ. ನೋಡಿ ಇವತ್ತು ಆನ್ಲೈನ್ ಎಲ್ಲ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಬ್ಲೇಸರ್ಸ್ ಗಳು ಸಿಗ್ತಾ ಇದೆ. ಸದ್ಯಕ್ಕೆ ಬೇಕಾದ್ರೆ ನೀವು ತಗೊಳ್ಬಹುದು, ಏನು ತೊಂದರೆ ಇಲ್ಲ. ಮೇಡಮ್ ಟೈಮ್ ಇಲ್ಲ ಅನ್ನೋ ಹೇಳೋರ್ಗೆ ಆಲ್ರೆಡಿ ತುಂಬಾ ಆಪ್ ಗಳಿದೆ. ಆಕ್ಚುಲಿ ಸ್ಲಿಕ್ ಅಂತ ಹೇಳಿ ನನ್ನ ಮಗ ಆಕ್ಚುಲಿ ಒಂದು ಆಪ್ ನಾನು ಇದು ಮಾಡ್ದ. ವಿತಿನ್ 2 hours ಅಲ್ಲಿ ನಮ್ಗೆ ಬರ್ತಾ ಇದೆ ಸೂಟ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿದೆ. ಬ್ಲೇಸರ್, ಸೂಟು, ಯಾವ ತರ ಡ್ರೆಸ್ ಗಳು ಬೇಕು, ಆಕ್ಸೆಸರೀಸ್ ಬೇಕು, ಶೂ ಬೇಕು, ಹ್ಯಾಂಡ್ ಬ್ಯಾಗ್ ಬೇಕು, ಎಲ್ಲಾನು. ಬೇಕಾದ್ರೆ ಆ ಲಿಂಕ್ ನಾನು ಫನ್ನಿ ಗ್ರೂಪ್ ಅಲ್ಲಿ ಹಾಕ್ತೀನಿ. ಬೇಕಾದ್ರೆ ಯಾರಿಗಾದ್ರೂ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಬಹುದು. ನನ್ಗೆ ಗೊತ್ತಿರೋದು ಆಪ್, ಬೇರೆ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಯೂಸ್ ಮಾಡ್ಕೊಳ್ಬಹುದು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಇಂಪಾರ್ಟೆಂಟ್ ಡೈರಿ, ಪೆನ್. ನಾವು ಬರ್ತಾ ಇರೋದು ಟ್ರೈನಿಂಗ್ಗೋಸ್ಕರ, ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ಅಲ್ಲ. ಇವತ್ತು ಮನೆ ಬಿಟ್ಟು, ಮಕ್ಕಳನ್ನ ಬಿಟ್ಟು, ಜವಾಬ್ದಾರಿಗಳನ್ನ ಬಿಟ್ಟು, ಕೆಲಸ ಬಿಟ್ಟು ಎಲ್ಲ ಬಂದಿರ್ತೀರಾ ಅಂತ ಹೇಳಿದ್ರೆ ದಯವಿಟ್ಟು ಈಸಿಯಾಗಿ ತಗೊಳಕ್ ಹೋಗ್ಬಿಡಿ. ನಿಮ್ಮ ಭವಿಷ್ಯಕ್ಕೋಸ್ಕರ ಈ ಒಂದು ಟ್ರೈನಿಂಗ್ ಆಗ್ತಾ ಇರೋದು.
ನಮ್ಮನ್ನ ನಂಬ್ಕೊಂಡು ಫ್ಯಾಮಿಲಿಯಿಂದ ಕಲಿಸ್ತಾರ ಅಂತ ಹೇಳಿದ್ರೆ ನಾಳೆ ಅವ್ರಿಗೆ ನಾವ್ ಏನಾದ್ರೂ ಅದಕ್ಕೆ ಕೊಡಿಸ್ಲೇಬೇಕು. ಹೌದಾ, ರಿಸಲ್ಟ್ ತೋರ್ಸ್ಲೇಬೇಕು ಅವ್ರಿಗೆ. ಅದೇ ತರ ನಮ್ ಟೀಮ್ ನಮ್ಮನ್ನ ನಂಬ್ಕೊಂಡ್ ಬರ್ತದ ಅಂತ ಹೇಳಿದ್ರೆ ಆ ರೆಸ್ಪಾನ್ಸಿಬಿಲಿಟಿ ಫುಲ್ ಅಂಡ್ ಫುಲ್ ನಮ್ಮ ಮೇಲೇನೆ ಇರುತ್ತೆ. ಓಕೆನಾ? ಹಂಗಾಗಿ ದಯವಿಟ್ಟು ಹೆವಿ ಕಾನ್ಸಂಟ್ರೇಟ್ ಇಟ್ಕೊಂಡು ಕಲಿಯೋದ ಕಡೆ ಹೆಚ್ಚಿನ ಗಮನ ಕೊಡಿ. ಡೈರಿ ಪೆನ್ ಮಸ್ಟ್ ಅಂಡ್ ಶುಡ್. ಯಾರೆಲ್ಲ ಫಸ್ಟ್ ಟೈಮ್ ಈ ಬೆಲಗತಮ್ ಟ್ರೈನಿಂಗ್ ಬರ್ತಾ ಇದಾರೆ ದಯವಿಟ್ಟು ಹೊಸ ಡೈರಿ ಹೊಸ ಪೆನ್ ತಗೊಳ್ಳಿ. ಹಳೆ ಡೈರಿ ಕಿತ್ತೋಗಿರೋದು, ಯಾಕಂದ್ರೆ ಅದು ಹೆಂಗಿರುತ್ತೋ ಹಂಗಿರತ್ತೋ ನಮ್ಮ ಮೈಂಡ್. ಹೊಸ ಡೈರಿ ತಗೊಳ್ಳಿ, ಹೊಸ ಪೆನ್ ತಗೊಳ್ಳಿ. ಒಂದಲ್ಲ ಒಂದ್ 2-3 ಪೆನ್ ಬ್ಯಾಗಲ್ಲಿ ಹಾಕೊಂಡ್ ಬನ್ನಿ. ಅಕಸ್ಮಾತ್ ಒಂದು ಮಿಸ್ ಆಯ್ತು, ಬರ್ದಿಲ್ಲ, ಏನಾದ್ರು ನಮ್ ಕೈಯಲ್ಲಿ ಇರ್ಬೇಕು. ಅಂಡ್ ಅದೇ ತರ ಅಂತ ಹೇಳಿದ್ರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನಮ್ದು ಪ್ರೋಗ್ರಾಮ್ ಶೆಡ್ಯೂಲ್ಸ್ ಒಂದ್ ಕಡೆ ಸ್ಟಾರ್ಟ್ ಆಗುತ್ತೆ, ಒಂದ್ ಕಡೆ ಇದ್ರು ಅಲ್ಲಿ ಮಧ್ಯದಲ್ಲಿ ನಿಮಗೆ ಕಾಫಿ ಬ್ರೇಕ್ ಎಲ್ಲಾನು ಬಿಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾವ್ದೇ ಕಾರಣಕ್ಕೂ ಅವಾಗ ಎದ್ದದ್ದು ಆಚೆ ಹೋಗೋ ತರ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಡಿ. ಇಲ್ಲ ಮೇಡಮ್ ನಾನು ಅವಾಗ ಎದ್ದದ್ದು ಹೋಗ್ತೀನಿ, ನಂಗೆ ಆ ಇಶ್ಯೂಸ್ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಲಾಸ್ಟ್ ಅಲ್ಲಿ ಕೂತ್ಕೊಳ್ಳಿ. ಏನಾಗತ್ತೆ, ಅಲ್ಲಿ ಟ್ರೈನಿಂಗ್ ನಡೀತಾ ಇರುತ್ತೆ, ಇವರು ಎದ್ದದ್ದು ಹೋಗೋದಂತ ಹೇಳಿದ್ರೆ ಅವ್ರಿಗೊಬ್ರಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೆ ಅಲ್ಲಿ ಡಿಸ್ಟರ್ಬೆನ್ಸ್ ಆಗತ್ತೆ. ಆ ತರ ಏನಾದ್ರು ಯಾರಿಗಾದ್ರೂ ಆ ಇಶ್ಯೂಸ್ ಇತ್ತು, ಇಲ್ಲ ಮೇಡಮ್ ನನ್ನ ಕೈಯಲ್ಲಿ ತುಂಬಾ ಹೊತ್ತು ಕೂತ್ಕೊಳಕ್ ಆಗಲ್ಲ, ನಾನ್ ಸ್ವಲ್ಪ ಎತ್ತು ನಿಂತ್ಕೊಳ್ಬೇಕು ಅಂಡ್ ಕಾಲಿಂಗ್ ಮಾಡ್ಕೊಂಡು, ಯಾಕಂದ್ರೆ ಇದೆ ಪ್ರಾಬ್ಲಮ್ ಇಶ್ಯೂಸ್ ಇರೋರು ಯಾರಾದ್ರು ಇದ್ರೆ ಲಾಸ್ಟ್ ಅಲ್ಲಿ ಕೂತ್ಕೊಳ್ಳಿ ಪ್ಲಾನ್ ಮಾಡ್ಕೊಂಡು. ಓಕೆನಾ? ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಅಕಸ್ಮಾತ್ ನಮ್ದು ಮಿನಿಮಮ್ ಇಲ್ಲ ಅಂದ್ರೂ ಫಸ್ಟ್ ಡೇ ಬಿಡಿ, ನಮ್ಗೆ ಮಧ್ಯಾಹ್ನ 1 o'clock ಲಂಚ್ ಆದ್ಮೇಲೆ ಪ್ರೋಗ್ರಾಮ್ ಹಂಗೆ ಶುರು ಆಗೋದು. ಮಧ್ಯದಲ್ಲಿ ನಮ್ಗೆ ಟೀ ಬ್ರೇಕ್ ಇದೆ ಅಂಡ್ ನೈಟು 8 o'clock, ಮೋಸ್ಟ್ಲಿ 9 o'clock ಎಲ್ಲ ನಮ್ಗೆ ಡಿನ್ನರ್ ಇರುತ್ತೆ. ಓಕೆನಾ? ಅದು ಒಂದು ಕಡೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 8 o'clock ಎಲ್ಲ ಬ್ರೇಕ್ಫಾಸ್ಟ್ ಇರುತ್ತೆ ಅಂಡ್ ಮಧ್ಯಾಹ್ನ ಲಂಚ್ ಮಿನಿಮಮ್ 1:30 to 2 o'clock ಇರುತ್ತೆ. 11 o'clock ಕಾಫಿ ಬ್ರೇಕ್ ಇರುತ್ತೆ ಅಂಡ್ 11 o'clock to 1:30 to 2 o'clock ವರೆಗೂ ಏನಾದ್ರು ಹೊಟ್ಟೆ ಹಶು. ಯಾಕಂದ್ರೆ ತುಂಬಾ ಜನ ಇಲ್ಲಿ ಇದೀರಾ 12 ಗಂಟೆಗೆಲ್ಲ ಊಟ ಮಾಡೋರು, 1 ಗಂಟೆಗೆಲ್ಲ ಊಟ ಮಾಡೋರು, 1:15 ಊಟ ಮಾಡೋರು. ಚಿಕ್ಕದಾಗಿ ಹೊಟ್ಟೆ ಹಶು ಆಗ್ತಾ ಇದೆ, ಇಲ್ಲ ಲೋ BP ಇದೆ, ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದ್ರೆ ಏನಾದ್ರು ಸ್ವಲ್ಪ ಚಾಕ್ಲೇಟ್ಗಿಂತ ಹೆಚ್ಚಾಗಿ ನಟ್ಸ್ಗಳು, ಬಾದಾಮಿ, ಗೋಡಂಬಿ, ಪಿಸ್ತಾ ಈ ತರ ಎಲ್ಲ ಇರತ್ತಲ್ಲ, ಇಸ್ಕೊಂಡ್ ಬಂದು ನೀವು ಮಾತ್ರ ತಿನ್ನೋದಲ್ಲ, ನನಗೂ ಕೊಡ್ಬೇಕು. ಓಕೆನಾ? ಆಯ್ತು, ಸೂಪರ್. ಮೀನ್ಸ್ ಕೈಯಲ್ಲಿ ಇಟ್ಕೊಳ್ಳಿ, ಅಕಸ್ಮಾತ್ ಅಲ್ಲಿ ಏನಾದ್ರು ನಿಮ್ಗೆ ಹೊಟ್ಟೆ ಹಶು ಆಯ್ತು ಅಂತ ಹೇಳಿದ್ರೆ ತಿನ್ಕೊಳಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಅಂಡ್ ಅದೇ ತರ ಮೆಡಿಸಿನ್ಸ್. ಇವತ್ತು ಯಾರೆಲ್ಲ ಮೆಡಿಕಲ್, ಇವಾಗ ಎಕ್ಸಾಂಪಲ್ ನಮ್ ಪ್ರಾಡಕ್ಟ್ ತಗೊಳ್ತಾ ಇರೋರು ಅದಾಗಿರ್ಬೋದು, ಇಲ್ಲ ಮೇಡಮ್ ನಾನು ಆಲ್ರೆಡಿ ಟ್ಯಾಬ್ಲೆಟ್ ನಾನು ತಗೊಳ್ತಾ ಇದ್ದೀನಿ ಅನ್ನೋರು ದಯವಿಟ್ಟು ನಿಮ್ಮ ಮೆಡಿಸಿನ್ಸ್ ಗಳನ್ನ ಮರೆಯಕ್ ಹೋಗ್ಬೇಡಿ. ಯಾಕಂದ್ರೆ ಅಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ಏನದು AC ಅಂದ್ರೆ AC ನೋಡಿ ಅಂದ್ರೆ ಆಸೆ ನೋಡಿನಾ, ಆಸೆ ಎರಳು. ಮತ್ತೆ ಥಿಂಕ್ ಬಿಗ್ ಅಂತ ಆಲ್ರೆಡಿ ಅಬ್ದುಲ್ ಕಲಾಂ ಜಿ ಸರ್ ಹೇಳಿದ್ಮೇಲೆ ಅದೆಲ್ಲ ಥಿಂಕ್ ಮಾಡ್ಬೇಕು ಸರ್. ನೀವು ಒಂದೊಂದು ಪ್ಯಾಕೆಟ್ ಇಸ್ಕೊಂಡ್ ಬನ್ನಿ ನನ್ಗೋಸ್ಕರ. ಆಯ್ತು, ಇರ್ಲಿ. ಓಕೆ, ಮೀನ್ಸ್ ಮೆಡಿಸನ್ ಫಸ್ಟ್ ಅಂಡ್ ಶುಡ್ ಮೆಡಿಸಿನ್ಸ್ ಗಳನ್ನ ತಗೊಂಡ್ ಬನ್ನಿ. ನೀರ್ ಬಾಟ್ಲು, ಅಲ್ಲಿ ನೀರು ಅವಾಯ್ಡ್ ಮೀನ್ಸ್ ಅವೈಲೇಬಲ್ ಇರತ್ತೆ. ಏನಾಗತ್ತೆ ಅಂತ ಹೇಳಿದ್ರೆ ಅಲ್ಲಿ ವಾಟರ್ ಬಾಟ್ಲ್ ಇಟ್ಟಿರ್ತಾರ, ಕುಡ್ದು ಅಲ್ಲೇ ಖಾಲಿ ಮಾಡ್ತೀರಾ. ನೀವು ಎಕ್ಸ್ಟ್ರಾ ಒಂದು ವಾಟರ್ ಬಾಟ್ಲ್ ನೀವು ಕೈಯಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಂಗಾಗಿ ವಾಟರ್ ಬಾಟ್ಲ್ ನೀವು ಎಕ್ಸ್ಟ್ರಾ ಕ್ಯಾರಿ ಮಾಡೋದು ತುಂಬಾ ಒಳ್ಳೇದು. ಓಕೆನಾ? ಅಂಡ್ ಅದೇ ತರ ಬಂದ್ರೆ ಟೈಮಿಂಗ್ ನೋಡಿ. ಇವತ್ತು ರಾತ್ರಿ ಹೋಗಿರ್ತೀರಾ ಅನ್ಕೊಳ್ಳೋಣ, ಬೆಳಗ್ಗೆ 8 ಗಂಟೆಗೆಲ್ಲ ಬರಕ್ ಹೇಳ್ತಾರೆ. ನಾವ್ ಎಷ್ಟು ಗಂಟೆಗೆ ಬರ್ಬೇಕು ಗೊತ್ತಾ? 10 ಗಂಟೆಗೆ ಬರ್ಬೇಕು. 8 ಗಂಟೆಗೆ ಹೇಳಿದ್ರೆ 10 ಗಂಟೆಗೆ ಬರೋದಾ? ಹಂಗ್ ಮಾಡಕ್ ಹೋಗ್ಬಿಡಿ. ದಯವಿಟ್ಟು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು, ಇವತ್ತು ಝೂಮ್ ಅಲ್ಲಿ ಬಂದಿರೋರು ಇಲ್ಲ ಯಾರಾದ್ರೂ ಬಂದಿಲ್ಲ ಅಂದ್ರೆ ದಯವಿಟ್ಟು ಈ ಪಾಯಿಂಟ್ ಅನ್ನ ಅವ್ರಿಗೆ ಹೇಳಿ. 8 ಗಂಟೆಗೆ ಹೇಳಿದ್ರೆ 10 ನಿಮಿಷ ಮುಂಚೆನೆ ಬಂದು ಅಲ್ಲಿ ಇರ್ಬೇಕು. ಮೇಡಮ್ ಅಲ್ಲಿ ಓಪನ್ ಆಗಿಲ್ಲ, ಪರವಾಗಿಲ್ಲ ಇರ್ಲಿ, ಅವರು ಎಷ್ಟು ಗಂಟೆಗಾದ್ರೂ ಓಪನ್ ಮಾಡಿ. ನನ್ನ ಟೀಮ್ಗೆ ಯಾವಾಗ್ಲೂ ಹೇಳೋದು ಒಂದೇ ಒಂದು, 10 ಗಂಟೆಗೆ ಅಂದ್ರೆ 10 ಗಂಟೆಗೆ ಅಲ್ಲಿ ಇರ್ಬೇಕು. ಮೇಡಮ್ ಅವ್ರು ಬರೋದು 11, 12 ಅವ್ರು 1 ಗಂಟೆ ಅಲ್ಲ 2 ಗಂಟೆಗೆ ಬೇಗ ಸ್ಟಾರ್ಟ್ ಮಾಡ್ಲಿ, ದಟ್ಸ್ ನಾಟ್ ಅ ಮ್ಯಾಟರ್. ಪಂಕ್ಚುಯಾಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. 8 ಗಂಟೆ ಅಂತ ಹೇಳಿದ್ರೆ 8 ಗಂಟೆ ಒಳಗಡೆ ನಾವು ಅಲ್ಲಿ ಇರ್ಬೇಕು. ದಾಡಿ ಕೊಡು. 8 ಗಂಟೆ ಒಳಗಡೆ ನಾವು ಅಲ್ಲಿ ಇರ್ಬೇಕು. ಒಂದು 10 ನಿಮಿಷ ಮುಂಚೆ, ನಾನೇನ್ ಜಾಸ್ತಿ ಹೇಳ್ತಾರ ನೋಡಿ. ಮಲಗೋದು ಯಾವಾಗೂ ಇರೋದೆ ಮನೇಲಿ, ಹೌದಾ? ಬಟ್ ನಾವೇನ್ ಮಲಗಕ್ ಬಂದಿಲ್ಲ, ಟ್ರೈನಿಂಗ್ ತಗೊಳ್ಬೇಕಂತ ಬಂದಿದೀವಿ. ನಮ್ಮ ಲೈಫ್ ಸ್ಟೈಲ್ ಕನ್ವರ್ಟ್ ಮಾಡ್ಕೊಳ್ಬೇಕು. ನಮ್ಮ ಫ್ಯಾಮಿಲಿಗೆ, ನಮಗೆ, ನಮ್ಮ ಟೀಮ್ಗೆ ಒಂದು ಒಳ್ಳೆ ಭವಿಷ್ಯನ ನಾವು ತೋರ್ಸ್ಬೇಕಂತಕ್ಕೋಸ್ಕರ ನಾವು ಬಂದಿದೀವಿ. ಹಂಗಾಗಿ ದಯವಿಟ್ಟು ಬಿ ಅಲರ್ಟ್ ಆಗಿರ್ಬೇಕು. ನಿಮ್ಮ ಲೀಡರ್ ಬಂದಿಲ್ಲ ಮೇಡಮ್, ನನ್ ಲೀಡರ್ ಬಂದಿಲ್ಲ. ಲೀಡರ್ ನೀವು ಲೀಡರೇ. ಹಂಗಾಗಿ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಟೈಮ್ ಅಂತ ಹೇಳಿದ್ರೆ ಟೈಮಿಗೆ 10 ನಿಮಿಷ ಮುಂಚೆ ಅಲ್ಲಿ ಇರ್ಬೇಕು. ಬಂದ ತಕ್ಷಣ ನಿಮ್ ಕೆಲಸ ಏನ್ ಗೊತ್ತಾ? ಒಂದು ಫೋಟೋ ಹಾಕಿ. ಇನ್ನೊಂದ್ ಏನಾಗುತ್ತೆ ಗೊತ್ತಾ? ಇನ್ನೊಂದ್ ಬೇಗ ಬಂದ್ರೆ ವೆಲ್ ಡ್ರೆಸ್ ಅಪ್ ಆಗಿರ್ತೀರಾ,
ಮುದ್ದಾಗಿ ರೆಡಿಯಾಗಿ ಬಂದಿರ್ತೀರಾ. ಅಲ್ಲಿ ಬಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ, ಯಾರು ಬಂದಿಲ್ಲ ಅಂದ್ರೂ ನಿಮ್ಗೆ ಒಂದು ಎಲ್ಲ ಎಂತ ಅವಕಾಶ ಸಿಗತ್ತ ಅಂತ ಹೇಳಿದ್ರೆ ಅಲ್ಲಿ ಸೆಲ್ಫಿಗಳು ತಗೊಳ್ಬಹುದು, ನಿಮ್ಮ ಟೀಮ್ ವೈಸ್ ಫೋಟೋಸ್ಗಳು ತಗೊಳ್. ನೋಡಿ ಇನ್ನೊಂದು ಕೆಲಸ ನೀವು ಮಾಡ್ತೀರಾ, ಫೋಟೋ ಅಂತ ಬಂದ್ರೆ ಬೇರೆ ನಿಮ್ಮ ಅಪ್ಲೈನ್ ಒಟ್ಟಿಗೆ ತಗೊಳ್ಳೋದು, ಬೇರೆ ನಿಮ್ಮ ಲೀಡರ್ಸ್ ಅಲ್ಲ, ಅಲ್ಲಿ ಬಂದಿರೋ ಪ್ರತಿಯೊಬ್ರು ಯಾರೆಲ್ಲ ಇರ್ತಾರ ಅವ್ರೊಟ್ಟಿಗೆ ಸೆಲ್ಫಿಗಳನ್ನ ಹೇಳಕ್ಕಾಗಲ್ಲ. ಇವತ್ತೇನಾದ್ರು ನಮ್ಮ ರಮೇಶ್ ಅವ್ರೊಟ್ಟಿಗೆ ಒಂದು ಸೆಲ್ಫಿ ತಗೊಂಡು ಇವಾಗ ಇಟ್ಕೊಳ್ಳಿ, ಇನ್ನೂ ಒಂದು ಅಮ್ಮಮ್ಮ ಅಂದ್ರೆ ಒಂದು ವರ್ಷ 2 ವರ್ಷದಲ್ಲಿ ಅವರು ಒಂದು ರೂಬಿ ಡೈಮಂಡ್ ಆಗಿರ್ತಾರೆ. ಅವಾಗ ನಮ್ ಕೈಗೆ ಸಿಗಲ್ಲ, ಬಟ್ ನಾವ್ ತೋರ್ಸ್ಬೋದು, ನೋಡಿ ರಮೇಶ್ ಸರ್ ಇವ್ರೆ ಅವಾಗ ನಮ್ಮೊಟ್ಟಿಗೆ ಟೀ ಕುಡ್ದಿದ್ದಾರೆ, ನಮ್ಮೊಟ್ಟಿಗೆ ಊಟ ಮಾಡಿದ್ದಾರೆ, ನನ್ನೊಟ್ಟಿಗೆ ಮಾತಾಡಿದ್ದಾರೆ, ನನ್ನೊಟ್ಟಿಗೆ ಇದೆಲ್ಲ ಅದೆಲ್ಲ ಪ್ರೂಫ್ ನಮಗ್ ಬೇಕಾಗಿದೆ. ಗೀತಾ ಮೇಡಮ್ ಇದಾರೆ, ಗೀತಾ ಮೇಡಮ್ ಒಟ್ಟಿಗೆ ಸೆಲ್ಫಿ ತಗೊಳ್ಳಿ. 100 ಎಲ್ಲ ಇನ್ನೂ ಒಂದು 1 or 2 years ಅಲ್ಲಿ ಅವರು ರೂಬಿ ಡೈಮಂಡ್ ಕಂಪ್ಲೀಟ್ ಆಗ್ತಾರೆ. ಅವಾಗ ಅವ್ರು ನಮ್ ಕೈ ಸಿಗಲ್ಲ, ಅವರು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇರ್ತಾರೆ. ಬಟ್ ಆದ್ರೆ ಅವಾಗ ನಾವು ತೋರ್ಸ್ಕೊಳ್ಬಹುದು, ಗೀತಾ ಮೇಡಮ್ ನನ್ನೊಟ್ಟಿಗೆ ಕಾಪಿ ಕೊಡ್ತಿದ್ದಾರೆ, ನಮ್ ಗೀತಾ ಮೇಡಮ್ ನನ್ನೊಟ್ಟಿಗೆ ಟ್ರೈನಿಂಗ್ ಬಂದ್ರು, ನಾವೆಲ್ಲ ಒಂದೇ ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ನೀವು ನಿಮ್ಮ ಜನಗಳಿಗೆ ತೋರ್ಸೋಕು, ಟೀಮ್ಗೆ ತೋರ್ಸೋಕು ಹೆಲ್ಪ್ ಆಗುತ್ತೆ. ಹಂಗಾಗಿ ಅಲ್ಲಿ ಯಾರೆಲ್ಲ ಬಂದಿರ್ತಾರೋ ಅವರಿಗೆ ನೀಟಾಗಿ ಡ್ರೆಸ್ ಕೋಡ್ ತುಂಬಾ ಇಂಪಾರ್ಟೆಂಟ್. ಸೆಲ್ಫಿಗಳನ್ನ ತಗೊಳ್ಳಿ, ಫೋಟೋಸ್ಗಳನ್ನ ತಗೊಳ್ಳಿ. ಎಸ್ಪೆಷಲಿ ಅಲ್ಲಿ ನೀವು ಆಲ್ರೆಡಿ ಬ್ಯಾನರ್ಸ್ ಗಳೆಲ್ಲ ನೋಡಿರ್ತೀರಾ. ಎಲ್ಲಾ ನಮ್ಮ ಲೆಜೆಂಡ್ಸ್, 5th rank ಅಬೌವ್ ಲೀಡರ್ಸ್ ಎಲ್ರಿಗೂ ಬ್ಯಾನರ್ಸ್ ಗಳನ್ನ, ಓ ಮೈ ಗಾಡ್ ಎಷ್ಟೋ ಜನ ಎಲ್ಲೆಲ್ಲಿ ಬ್ಯಾನರ್ ಹಾಕಿದಾರ್ರಿ. ನಮ್ಗೆಲ್ಲ ಎಲ್ಲಿ ಬ್ಯಾನರ್ ಹಾಕಿದ್ದಾರೆ. ಅಡಿಗೆ ಸೂಪರ್ ಆಗಿ ಮಾಡಿದ್ಯಾ ತಗೋ ಬ್ಯಾನರ್ ಹಾಕ್ತೀನಿ. ಫ್ಯಾಮಿಲಿ ತುಂಬಾ ಚೆನ್ನಾಗಿ ನೋಡ್ಕಿದ್ಯಾ ತಗೋ ಬ್ಯಾನರ್ ಹಾಕ್ತೀನಿ. ಅಯ್ಯೋ ನನ್ ಮಗನಿಗೆ ತುಂಬಾ ಚೆನ್ನಾಗಿ ಒಳ್ಳೇದ್ ಮಾಡಿದ್ಯಾ ನೀನು ತಗೋ ಬ್ಯಾನರ್ ಎಲ್ಲ. ಬಟ್ ಇಲ್ಲಿ ಮಾತ್ರ ನಮ್ದು ಒಂದು ಬ್ಯಾನರ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ರೆಸ್ಪೆಕ್ಟ್ ಕೊಡಿ. ಅಲ್ಲಿ ಹೋಗಿ ಫೋಟೋಸ್ಗಳು ತಗೊಳ್ಳಿ. ನಿಮ್ಮ ಅಪ್ಲೈನ್ಸ್ ಯಾರಿದ್ದಾರೆ, ಅಪ್ಲೈನ್ಸ್ ಇಲ್ಲಾಂದ್ರೆ ಯಾರೇ ಇರ್ಲಿ ಪರವಾಗಿಲ್ಲ, ಅಲ್ಲಿ ಹೋಗಿ ಫೋಟೋ ತಗೊಳ್ಳಿ, ಸೆಲ್ಫಿ ತಗೊಳ್ಳಿ. ಅದು ಇದು ಫೋಟೋಸ್ ಇವಾಗ ಏನು ನೀವು ಬರ್ತೀರಲ್ವಾ, ಅದೆಲ್ಲ ಫಸ್ಟ್ ಆಫ್ ಆಲ್ ಫೋನ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ ಬನ್ನಿ. ಕ್ಲೀನ್ ಅಂದ್ರೆ ಏನ್ ಗೊತ್ತಾ, ಬೇಡದೇ ಇರೋ ಫೋಟೋಸ್, ಬೇಡದೇ ಇರೋ ವಿಡಿಯೋಸ್, ಆಪ್ ಅದೆಲ್ಲ ಡಿಲೀಟ್ ಮಾಡ್ಕೊಂಡು ಸ್ವಲ್ಪ ಕ್ಲೀನ್ ಖಾಲಿ ಮಾಡ್ಕೊಂಡ್ ಬನ್ನಿ. ಅಲ್ಲಿ ಬಂದ್ಬಿಟ್ರೆ ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು, ಅಲರ್ಟ್ ಆಗಿರ್ಬೇಕು, ಟಕ್ಕ ಫೋಟೋಸ್ಗಳು ತಗೊಳ್ಬೇಕು, ಸೆಲ್ಫಿ ವಿಡಿಯೋಸ್ಗಳು ಮಾಡ್ಕೊಳ್ಬೇಕು. ಅಲ್ಲಿ ವ್ಯೂಸ್ಗಳು ಏನಿದೆ ಆ ವ್ಯೂಸ್ ಎಲ್ಲ ನಾವು ವಿಡಿಯೋ ಮಾಡ್ಕೊಳ್ಳೋದಾಗಿರ್ಬೋದು, ನೀವು ಇರ್ಬೇಕು. ಬೇರೆ ಅದು ಮಾತ್ರ ವಿಡಿಯೋಸ್ ಅಲ್ಲ, ಸೆಲ್ಫಿ ಇಟ್ಕೊಳ್ಬೇಕು. ಫುಲ್ ಬ್ಯಾಕ್ ಗ್ರೌಂಡ್ ವ್ಯೂಸ್ ನೀವು ಕಾಣಿಸತ್ತ, ಇದೆಲ್ಲ ವಿಡಿಯೋಸ್ ಫೋಟೋಸ್ ಎಲ್ಲ ಇಟ್ಕೊಳ್ಳಿ. ಅಂಡ್ ಅದೇ ತರ ನಮ್ಮ ಲೀಡರ್ಸ್ ಗಳು ಎಂಟ್ರಿ ಇರತ್ತೆ. ಯಾವ ತರ ಗೊತ್ತಾ, ಅವ್ರು ತಗೊಳ್ತಾರಲ್ಲ, ಅವ್ರು ಕಲಿಸ್ತಾವೆ ನನ್ಗೆ ಸೆಲ್ಫಿ ತಗೊಂಡು ಅಲ್ಲ, ಪ್ರತಿಯೊಬ್ಬರ ಕೈಯಲ್ಲಿ ಫೋನ್ ಇರ್ಬೇಕು, ಪ್ರತಿಯೊಬ್ಬರು ಸೆಲ್ಫಿ ತಗೊಳ್ಬೇಕು. ಅವತ್ತು ಯಾರ್ದು ಲೀಡರ್ಸ್ ಎಂಟ್ರಿ ಇದೆಯೋ ಅವ್ರು ಪ್ರತಿಯೊಬ್ಬರ ಹತ್ರನು ಸೆಲ್ಫಿ ಫೋಟೋ ತಗೊಳ್ಬೇಕು. ಓಕೆನಾ? ಅಕಸ್ಮಾತ್ ನಿಮ್ಗೆ ಸೆಲ್ಫಿ ತಗೊಳಕ್ ಬಂದಿಲ್ಲ ಅಂದ್ರೆ ಕೊಡಿ ಮೇಡಮ್ ಹತ್ರ. ಇವಾಗ ಎಕ್ಸಾಂಪಲ್ ಪಂಕಜ ಮೇಡಮ್ ಬರ್ತಾ ಇದಾರೆ, ಮೇಡಮ್ ಒಂದು ಸೆಲ್ಫಿ, ಫೋನ್ ಕೊಡಿ ಅವ್ರ ಹತ್ರ, ಅವರೇ ತೆಗೆದು ಕೊಡ್ತಾರೆ. ಬಟ್ ಪ್ರತಿಯೊಬ್ಬರ ಕೈಯಿಂದನೂ ಫೋನ್ ಇರ್ಬೇಕು, ಪ್ರತಿಯೊಬ್ಬರು ವಿಡಿಯೋ. ಇದು ಏನಾಗತ್ತೆ ಗೊತ್ತಾ, ಅಕಸ್ಮಾತ್ ಅದು ಎಂಟ್ರಿ ವಿಡಿಯೋ ಮಾಡ್ತಾ ಇರ್ತಾರೆ, ನೀವೆಲ್ಲ ಸೆಲ್ಫಿಗಳನ್ನ ತಗೊಳ್ಳೋದನ್ನ, ಅದು ಫೇಸ್ಬುಕ್ ಲೈವ್ ಹೋಗಿರ್ತೀವಿ, ಆ ವಿಡಿಯೋಸ್ ಗಳ ಕ್ಯಾಪ್ಚರ್ ಆಗಿರುತ್ತೆ. ಆ ವಿಡಿಯೋಸ್ ಗಳನ್ನ ನೀವು ನಿಮ್ಮ ಸ್ಟೇಟಸ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೀವು ಯಾವಾಗ ಹಾಕ್ತೀರಾ ಅವಾಗ ಆಟೋಮೆಟಿಕ್ ಕಾಂಟ್ಯಾಕ್ಟ್ಸ್ ಬರುತ್ತೆ. ಏನ್ರಿ ಈ ಲೆವೆಲ್ ಅಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ರ, ಪಂಕಜ ಮೇಡಮ್ ತಾನೇ ಹೆಲ್ಪ್ ಆಗತ್ತೆ. ಅಲ್ಲ, ಪಂಕಜ ಮೇಡಮ್ ನೀವ್ ಹಾಕೊಳ್ಳೋದ್ರಿಂದ ಯಾರ್ರೀ ಈ ಲೇಡಿ, ಯಾರಿದು ಈ ಲೆವೆಲ್ಗೆ, ನಾನು ಇದೇ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಮ್ಮ ಲೀಡರೇ ಅವರು ಅಂತ ಹೈಲೈಟ್ ಮಾಡಿ ಮಾತಾಡಕ್ಕೆ ನಿಮ್ಗೆ ಹೆಲ್ಪ್ ಆಗತ್ತೆ. ಅಕಸ್ಮಾತ್ ಯಾರಾದ್ರೂ ನೀವು ನೋಡಿ ಅಲ್ಲಿ ನಿಂತಿರ್ತೀರ ಅಂತ ಹೇಳಿದ್ರೆ ಪ್ರತಿಯೊಬ್ರು ಹೇಳ್ಬೇಕು, ಫೋನ್ ತಗೊಳ್ಳಿ, ವಿಡಿಯೋ, ಸೆಲ್ಫಿ, ಫೋಟೋ, ಸೆಲ್ಫಿ, ಪ್ರತಿಯೊಬ್ರು ಸೆಲ್ಫಿ ತಗೊಳ್ಬೇಕು, ಆಯ್ತಾ? ಅದನ್ನ ಮಿಸ್ ಮಾಡಕ್ ಹೋಗ್ಬಿಟ್ಟು. ಅಂಡ್ ಜೋಶ್, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಜೋಶ್ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್. ಅದೇ ಹೇಳ್ಬೇಕು ನಾನು, ಯಾವಾಗ್ಲೂ ಜೋಶ್ ಅಲ್ಲಿ ಇರ್ಬೇಕು, ಫುಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ಬೇಕು. ಅಂಡ್ ಅದೇ ತರ ಯಾವಾಗ್ಲೂ ಅಷ್ಟೇ ಆಕ್ಟಿವ್ ಆಗಿರ್ಬೇಕು. ಡ್ಯಾನ್ಸ್, ಮೋಜಿ ಮಸ್ತಿ ಎಲ್ಲಾನು ಇರತ್ತೆ. ಬಟ್ ಅಲ್ಲಿ ಆ ಒಂದು ವೈಬ್ ಏನಾಗತ್ತೆ ಗೊತ್ತಾ, ಖುಷಿಯಿಂದ ಡ್ಯಾನ್ಸ್ ಆಡಿದ್ರೆ ಏನಕ್ಕೆ ಡ್ಯಾನ್ಸ್ ಆಡ್ತಾರ ಅಂತ ತುಂಬಾ ಜನ ಕೇಳ್ತಾರೆ. ಆಕ್ಚುಲಿ ಯಾಕಿದು ಈ ತರ ಎಲ್ಲ ಡ್ಯಾನ್ಸ್ ಆಡ್ತೀರಾ, ಯಾಕಪ್ಪ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಡ್ಯಾನ್ಸ್ ಆಡಿಸ್ತಾರ ಅಂತ ಹೇಳಿದ್ರೆ, ನಾವು ಖುಷಿಯಾಗಿರೋದು ಇನ್ನೊಬ್ರನ್ನು ಖುಷಿ ಪಡಿಸೋದು ನಮ್ಮ ಕೆಲಸ ಅದೇ. ಹಂಗಾಗಿ ನಾವು ಖುಷಿಯಾಗಿರ್ತೀವಿ. ಜೊತೆಗೆ ಡ್ಯಾನ್ಸ್ ಆಡಿದ್ರೆ ನಮ್ಮ ನಾಡಿಗಳು ಆಕ್ಟಿವ್ ಆಗುತ್ತೆ. ಏನ್ ನನಗೆ 60 ವರ್ಷನಾ, ಯಾರು ಹೇಳಿದ್ರಿ, ನನಗೆ 20 ವರ್ಷ. ಆ ಒಂದು ಲೆವೆಲ್ಗೆ ಅದು ನಮ್ಮ ಮೈಂಡ್ ಅನ್ನ ತಗೊಂಡೋಗುತ್ತೆ. ಹಂಗಾಗಿ ನಾವು ಡ್ಯಾನ್ಸು, ಮೋಜಿ ಮಸ್ತಿ ಎಲ್ಲಾನು ಇರುತ್ತೆ. ಹಂಗಾಗಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ, ಫುಲ್ ಜೋಶ್ ಅಲ್ಲಿ ಇರಿ. ಅಂಡ್ ಅದೇ ತರ ನಾನು ಹಂಗೆ ಬರ್ತೀನಿ, ಶೆಡ್ಯೂಲ್ ಹಂಗೆ ಹೇಳ್ತಾ ನಾನು ಹಂಗೆ ಬರ್ತೀನಿ. ಫಸ್ಟ್ ಆಫ್ ಆಲ್ ಮೈಸೂರಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ. ಅದು ಮೈಸೂರಲ್ಲಿ ಹೆಂಗ್ ಬರ್ಬೇಕು ಲಾಸ್ಟ್ ನಾನು ನಮ್ಮ ರಮೇಶ್ ಸರ್ನ ಮಾತಾಡಿಸ್ತೀನಿ. ಹೆಂಗ್ ಬರ್ಬೇಕು, ಏನು ಟ್ರೈನ್ ಅಲ್ಲಿ ಬಂದ್ರೆ ಹೆಂಗ್ ಬರ್ಬೇಕು, ಬಸ್ ಅಲ್ಲಿ ಬಂದ್ರೆ ಹೆಂಗ್ ಬರ್ಬೇಕು, ಅದೆಲ್ಲ ನಾನು ನಿಮ್ಗೆ ನಮ್ಮ ರಮೇಶ್ ಸರ್ ಕಡೆಯಿಂದ ನಿಮ್ಗೆ ತಿಳಿಸ್ತೀನಿ ಲಾಸ್ಟ್ ಅಲ್ಲಿ. ನಾನ್ ಮರ್ತರೂ ಯಾರಾದ್ರೂ ರಿಮೈಂಡ್ ಮಾಡಿ, ಓಕೆನಾ? ಫಸ್ಟ್ ಪ್ರೋಗ್ರಾಮ್ ನಮ್ಗೆ ಶುರು ಆಗೋದು July 2 ಮೈಸೂರಲ್ಲಿ ಒಂದು ಬ್ಯೂಟಿಫುಲ್ ರೆಸಾರ್ಟ್ ಅಲ್ಲಿ ನಮ್ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಆಕ್ಚುಲಿ
10-11 ಗಂಟೆಗೆಲ್ಲ ಅಲ್ಲಿರೋ ತರ ಪ್ಲಾನ್ ಮಾಡ್ಕೊಳ್ಳಿ. ಮಿನಿಮಮ್ 10-11 ಗಂಟೆಗೆಲ್ಲ ಇರ್ಬೇಕು. ಬಂದು, ಯಾಕಂದ್ರೆ ನೀವು ಬಂದ ತಕ್ಷಣ ನಿಮ್ಮ ಟೀಮಿಗೆ 3 ಜನಕ್ಕೆ ಒಂದು ರೂಮ್. ಆಧಾರ್ ಕಾರ್ಡ್ ಜೆರಾಕ್ಸ್ ಕಂಪಲ್ಸರಿ. ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯೊಬ್ಬರು ನಿಮ್ಮ ಟೀಮ್ ವೈಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ನ ಮಾಡ್ಕೊಂಡು ಇಟ್ಕೊಂಡ್ ಬನ್ನಿ. ಆಧಾರ್ ಕಾರ್ಡ್ ಕೊಡ್ಬೋದು, ಇಲ್ಲ ಅಂತಲ್ಲ, ಬಟ್ ಅಲ್ಲಿ ಮಿಸ್ ಆಗೋದಕ್ಕೂ ಚಾನ್ಸ್ ತುಂಬಾ ಇದೆ. ಹಂಗಾಗಿ ಪ್ರತಿಯೊಬ್ಬರದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕೇ ಬೇಕು. ಆಧಾರ್ ಕಾರ್ಡ್ ಜೆರಾಕ್ಸ್ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ. ಓಕೆನಾ? ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೊಳ್ಳಿ, ಟೀಮ್ ಇಂದ ಜೆರಾಕ್ಸ್ ಅನ್ನ ತಗೊಳ್ಳಿ. ಕ್ಲಿಯರ್? ಅಂಡ್ ಅದೇ ತರ 10-11 ಗಂಟೆ ಒಳಗಡೆ ಬರ್ಬೇಕಂತಂದ್ರೆ ನೀವು ಯಾವ್ದೇ ಡ್ರೆಸ್ ಅಲ್ಲಿ ಬನ್ನಿ, ಅದು ಪ್ರಾಬ್ಲಮ್ ಇಲ್ಲ. ಓಕೆನಾ? ನಾರ್ಮಲ್ ಡ್ರೆಸ್ ಅಲ್ಲಿ ಬನ್ನಿ. ಅಲ್ಲಿ ಬಂದು ನೀವು ಫ್ರೆಶ್ ಅಪ್ ಆಗ್ಬೋದು. ರೂಮ್ ಕೊಡ್ತಾರೆ, 3 ಮೆಂಬರ್ಸ್ ಗೆ ಒಂದು ರೂಮ್ ಅಂತ ಕೊಡ್ತಾರೆ. ಆ ಒಂದು ರೂಮ್ ಅಲ್ಲಿ ನೀವು ಹೋಗಿ ಫ್ರೆಶ್ ಅಪ್ ಆಗ್ಬೋದು. ಫ್ರೆಶ್ ಅಪ್ ಎಲ್ಲ ಆಗಿ ಫ್ರೆಶ್ ಆಗಿ ರೆಡಿ ಆಗಿ ನೀವು ನಮ್ಮ ಊಟ ಬಂದು ನಮ್ಗೆ 1 o'clock ಅಲ್ಲ 12:30 ನಮ್ಗೆ ಲಂಚ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? 12 o'clock ಲಂಚ್ ಸ್ಟಾರ್ಟ್ ಆಗುತ್ತೆ. 12:30 ಅದಕ್ಕೆಲ್ಲ ಊಟ ಗಿಡ ಎಲ್ಲ ಮುಗಿಸ್ಕೊಂಡು ಹಾಲ್ ಎಂಟ್ರಿ 1 o'clock. ನೋಡಿ, ಇದು ಈ ಸತಿ ಪಂಚುವಾಲಿಟಿ ಅಂದ್ರೆ ಆರ್ಕೆ ಅಂದ್ರೆ ಪಂಚುವಾಲಿಟಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಸಪೋರ್ಟ್ ಮಾಡ್ಲೇಬೇಕು. ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ? ಒಂದು ಥಮ್ಸ್ ಅಪ್, ಒಂದು ಎಸ್ ಅಂತ ಕೊಡ್ತೀರಾ? ಪಂಚುವಾಲಿಟಿಯಲ್ಲಿ ಎಸ್ ಮ್ಯಾಮ್ ನಾನಿದೆ ನಿಮ್ಮೊಟ್ಟಿಗೆ ಅನ್ನೋರು ನನ್ಗೆ ಒಂದು ಥಮ್ಸ್ ಅಪ್ ಕೊಡಿ, ಇಲ್ಲಾಂದ್ರೆ ಎಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಿ. ಎಸ್, ಸೂಪರ್ ಸೂಪರ್. ಯಾರು ಬರ್ತಾರೆ ಅವ್ರು ಬರ್ತಾರೆ. ಯಾರಿಗೋಸ್ಕರ ಕಾಯ್ಬೇಡ್ರಿ. ಇನ್ನೊಬ್ರಿಗೋಸ್ಕರ ನೀವು ಕಾಯ್ತಾ 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 ಲೈಫ್ ಲಾಂಗ್ ನೀವು ಕಾಯ್ಬೇಕಾಗಿರುತ್ತೆ. ಟೈಮ್ ಅಂದ್ರೆ ಟೈಮ್. ಇವಾಗ ನೋಡಿ, ಹಾಲ್ ಎಂಟ್ರಿ 1 ಗಂಟೆ ಅಂತ ಹೇಳಿದ್ರೆ ನೀವು ಎಷ್ಟು ಗಂಟೆಗೆ ಇರ್ಬೇಕು? 10 ನಿಮಿಷ ಮುಂಚೆ ಅಲ್ಲಿ ಹಾಲ್ ಹತ್ರ ಇರ್ಬೇಕು. ಎಲ್ಲಾರು, ನಾನೇನು ಇಲ್ಲಿ ಒಬ್ರಿಬ್ರು ಮಾತ್ರ ಹೇಳ್ತಾ ಇಲ್ಲ, ಪ್ರತಿಯೊಬ್ರು ಬರ್ತಾ ಬರ್ತಾ ನಾವು ಟ್ರೈನಿಂಗ್ ಹೋಗ್ತಾ ಇರೋದು ನಮ್ಮ ಕಲಿಯೋದಕ್ಕೋಸ್ಕರ, ನಾವು ಕಲಿಬೇಕು ಅಂತಕ್ಕೋಸ್ಕರ, ನಮ್ಮ ಲೈಫ್ ಅನ್ನ ರೂಪಿಸ್ಕೊಳ್ಬೇಕಂತಕ್ಕೋಸ್ಕರ. ಹಂಗಾಗಿ ಬಿ ಸೀರಿಯಸ್, ಬಿ ಸೀರಿಯಸ್, ಬಿ ಸೀರಿಯಸ್. ಅಲರ್ಟ್ ಆಗಿರಿ. ಲೇಟ್ ಆಗಿ ಬಂದ್ರೆ ಡೋರ್ ಲಾಕ್ ಆಗತ್ತೆ. ಯಾಕಂದ್ರೆ ಇಲ್ಲಿ ನಿಮ್ಮ ಟೈಮ್ ಪಾಸ್ ಮಾಡಕ್ಕೆ ಬಂದಿಲ್ಲ. ಸರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಟೈಮ್ ಬಿಟ್ಟು ಬಂದ್ರೆ ಡೋರ್ ಲಾಕ್ ಆಗುತ್ತೆ, ಡೋರ್ ಓಪನ್ ಆಗಲ್ಲ. ಅವಾಗ ನೀವು ಬಂದು ಪ್ರಯೋಜನ ಇಲ್ಲ. ಓಕೆನಾ? ದಯವಿಟ್ಟು ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. 1 ಗಂಟೆಗೆಲ್ಲ ಹಾಲು ಎಂಟ್ರಿ ಇರುತ್ತೆ ಎಲ್ರಿಗೂ. ಎಂಟ್ರಿ ಆದ ತಕ್ಷಣನೇ MC ಸ್ಟಾರ್ಟ್ ಬೈ ನಳಿನಿ ಪ್ರಕಾಶ್. ಎಸ್, ಖುಷಿ ಆಗ್ತಾ ಇದೆ ನನಗೆ. MC ಅಂದ್ರೆ ಪ್ರಾಣ, ಅದೇ ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಸರ್. ಎಸ್, ಅವಾಗ 2 o'clock ಎಲ್ಲ ಶಾರ್ಪ್ ಪ್ರೋಗ್ರಾಮ್ ಶುರು ಆಗುತ್ತೆ. 2 to 2:30 ವರ್ಗು ನಮ್ದು ಫುಲ್ ಏನು ವಾರ್ಮ್ ಅಪ್, ಒಳ್ಳೆ ಊಟ ಮಾಡಿರ್ತೀವ, ಒಂದು ಡ್ಯಾನ್ಸ್ ಎಕ್ಸರ್ಸೈಸ್ ವಾರ್ಮ್ ಅಪ್ ಎಲ್ಲ ಮಾಡ್ಬಿಟ್ಟು ಅದಾದ್ಮೇಲೆ ನಮ್ಗೆ ಆಗತ್ತೆ ನಮ್ಮ ಲೀಡರ್ಸ್ ಎಂಟ್ರಿ. ನಮ್ಮ ಲೆಜೆಂಡ್ಸ್ ಏನೆಲ್ಲ ಇದೆ, ನಮ್ಮ ಲೆಜೆಂಡ್ಸ್ ಗಳದ್ದು ಎಂಟ್ರಿ ಇದೆ. 2:30 to 3 o'clock ವರ್ಗು ಇದೆ. ಅಂಡ್ ವೆಲ್ಕಮ್ ಸ್ಪೀಚ್ ಬೈ ನಮ್ಮ ಗ್ರೇಟ್ ಲೆಜೆಂಡ್ ಲೀಡರ್ ನಮ್ಮ ಸಂತೋಷ್ ಶೆಟ್ಟಿ ಸರ್ ಕಡೆಯಿಂದ ನಮ್ಗೆ ವೆಲ್ಕಮ್ ಸ್ಪೀಚ್ ಇದೆ. 3 to 3:15 ನಮ್ಮನ್ನ ವೆಲ್ಕಮ್ ಮಾಡಿ ನಮ್ಮ ಸಂತೋಷ್ ಸರ್ ಕಡೆಯಿಂದ ನಮ್ಗೆ ಅವತ್ತಿನ ದಿನಕ್ಕೆ ವೆಲ್ಕಮ್ ಸ್ಪೀಚ್ ಇದೆ. ಅಂಡ್ ನೆಕ್ಸ್ಟ್ ಎಂಟ್ರಿ ನಮ್ಮ ಸಾಗರ್ ಸರ್ದು ಎಂಟ್ರಿ. ನೋಡಿ, ಇವಾಗ ನಮ್ ಟೀಮ್ ಅವ್ರು ಬಂದ್ರೆ ಮಾತ್ರ ಜೋಶ್ ಕೊಡೋದು, ಸಂತೋಷ್ ಸರ್ ಬಂದ್ರೆ ಮಾತ್ರ ಅಲ್ಲ, ಅವ್ರು ಫಿದಾ ಆಗ್ಬಿಡ್ಬೇಕು. ಈಗ ಏನ್ರಿ ಆರ್ಕೆ ಈ ಲೆವೆಲ್ ಅಲ್ಲಿ ಫುಲ್ ಜೋಶ್ ಕೊಡ್ಬೇಕು. ಅದೇ ತರ ಸೆಲ್ಫಿ ಇದೆ ಅಲ್ವಾ, ಒಬ್ರು ಮಿಸ್ ಮಾಡ್ಬೇಡಿ. ಎಲ್ಲಾರು ಸೆಲ್ಫಿ ತಗೊಳ್ಬೇಕು. ಅವ್ರ ಒಬ್ರ ಹತ್ರ ಎಲ್ಲಾರು ತಗೊಳ್ಬೇಕು. ಅಂಡ್ ಜೊತೆಗೆ ಜೋಶು ಕೊಡ್ಬೇಕು. ಅಂಡ್ ಸಾಗರ್ ಸರ್ ಕಡೆಯಿಂದ SOS ಸೀಕ್ರೆಟ್ ಆಫ್ ಸಕ್ಸಸ್ಗೆ ಸೀಕ್ರೆಟ್ ಏನು, ಅವ್ರು ಹೆಂಗ್ ಸಕ್ಸಸ್ ಆದ್ರು ಅದು ಸೀಕ್ರೆಟ್ ಏನು ಅಂತ ಹೇಳಿ ನಮ್ಗೆ ಸೀಕ್ರೆಟ್ ನ ಬಿಟ್ಕೊಡಕ್ ಬರ್ತಾ ಇದಾರೆ. ಹಂಗಾಗಿ ಅದೊಂದು ಸೂಪರ್ ಟಾಪಿಕ್ ಇದೆ SOS ಅಂತ ಹೇಳಿ ಅನ್ನೋದು ನಮ್ಮ ಸಾಗರ್ ಸರ್ ಕಡೆಯಿಂದ. ಆಲ್ರೆಡಿ ಇದು ನಮ್ಮ ಸಂತೋಷ್ ಸರ್ ಮಾಡಿರೋದು TT ಅಲ್ಲಿ, ಬಟ್ ಆದ್ರೆ ನಮ್ಮ ಸಾಗರ್ ಸರ್ ಕಡೆಯಿಂದ ಅದೇ ಟಾಪಿಕ್ ಬರ್ತಾ ಇದೆ. ಸೂಪರ್. ಅಂಡ್ ನೆಕ್ಸ್ಟ್ ಟೀ ಬ್ರೇಕ್ ಇರುತ್ತೆ 5:30 to 6 o'clock. ಅಂಡ್ ಓ ಮೈ ಗಾಡ್, ನೆಕ್ಸ್ಟ್ ಟಾಪಿಕ್ ಮಾತ್ರ ಅನ್ಬಿಲೀವಬಲ್. ನಮ್ದು ಹೆಲ್ತ್ ಅಂಡ್ ಪ್ರಾಡಕ್ಟ್ ಅಂಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ಡೆಪ್ತ್ ಲೆವೆಲ್ ಅಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ಆ ಇಂಗ್ರೀಡಿಯೆಂಟ್ಸ್ ಏನಕ್ಕೆಲ್ಲ ಹೆಲ್ಪ್ ಆಗುತ್ತೆ, ಯಾವ ಪ್ರಾಡಕ್ಟ್ ಯಾವ್ದಕ್ಕೆಲ್ಲ ಕೊಡ್ಬೇಕು, ಯಾವ್ದಕ್ಕೆಲ್ಲ ಕೊಡಬಾರ್ದು, ಏನೆಲ್ಲ ಹಾಕಿದ್ದಾರೆ, ಒಂದೊಂದು ಇಂಗ್ರೀಡಿಯೆಂಟ್ಸ್ ಸಮೇತ ನಮ್ಗೆ ಹೇಳ್ಕೊಡಕ್ಕೆ ಬರ್ತಾ ಇರೋದು ನಮ್ಮ ಗ್ರೇಟ್ ಲೆಜೆಂಡ್ ಲೀಡರ್ ಮಿಸ್ಟರ್ ಲೋಹಿತ್ ರೆಡ್ಡಿ ಸರ್. 6 o'clock to 7:30 ವರ್ಗು ಅವ್ರದ್ದು ಸೆಷನ್ ಇರುತ್ತೆ. ಅಂಡ್ ನೆಕ್ಸ್ಟ್ ಬಿಸ್ನೆಸ್ ಪ್ಲಾನ್ ಯಾರ ಕಡೆ ಅಂತ ಹೇಳಿದ್ರೆ, ಎಸ್ ಆಲ್ರೆಡಿ ಸಕ್ಸಸ್ಫುಲ್ ಆಗಿರೋ ವ್ಯಕ್ತಿ, ಎಸ್ ನಮ್ಮ RK ಟೀಮ್ ನ ಟಾಪ್ ಮೋಸ್ಟ್ ಲೆಜೆಂಡ್ ಲೀಡರ್ ಆದಂತ ನಡೆದಾಡುವ ಗ್ರಂಥ, ಎಸ್ ನಮ್ಮ A1J1 ಟೀಮ್ ಫೌಂಡರ್ ಆದಂತ ಮಿಸ್ಟರ್ ಕೇಶವಮೂರ್ತಿ ಸರ್ ಅವ್ರದ್ದು ಅವತ್ತು ನಮ್ಗೆ ಬಿಸ್ನೆಸ್ ನ ಹೇಗ್ ಕೊಡ್ಬೇಕು. ತುಂಬಾ ಜನಕ್ಕೆ ಇವತ್ತು ಗೊತ್ತಿಲ್ಲ ಲೆಫ್ಟ್ ಯಾವ್ದು ರೈಟ್ ಯಾವ್ದು, ಲೆಫ್ಟ್ ಅಲ್ಲಿ ಎಷ್ಟು SP ಬೇಕು, ರೈಟ್ ಅಲ್ಲಿ ಎಷ್ಟು SP ಬೇಕು, ಕನ್ಫ್ಯೂಷನ್ ಅಲ್ಲಿ ಇದೀರಲ್ಲ, ಅದ್ರನ್ನು ಟ್ರೈನಿಂಗ್ ಅವತ್ತು ನಮ್ಮ ಕೇಶವ್ ಸರ್ ಕಡೆನ ಸಿಗುತ್ತೆ. ಇದಾದ ತಕ್ಷಣನೇ 7:30 to 8 o'clock ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ. 8 o'clock ಮೇಲೆ ಊಟ ಇರುತ್ತೆ. ಊಟ ಆದ ತಕ್ಷಣ ಯಾರು ರೂಮ್ ಹೋದ್ರೆ ಪಾಪ ತತ್ತತ್ತೆ.
ಯಾರು ರೂಮ್ಗೆ ಹೋಗಂಗಿಲ್ಲ. ಹೋಗಿ ಬೇಕಾದ್ರೆ ಡ್ರೆಸ್ ಗಳು ಚೇಂಜ್ ಮಾಡ್ಕೊಂಡು ಬರೋದಾದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಡೈರೆಕ್ಟ್ ಹಾಲ್ ಹತ್ರ ಬರ್ಬೇಕು. ಟ್ರೈನಿಂಗ್ ಸೆಷನ್ ಇರತ್ತೆ. ಈ ಟ್ರೈನಿಂಗ್ ಸೆಷನ್ ಯಾವ ತರ ಇರತ್ತೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಸಪ್ರೇಟ್ ಆಗಿ ಒಂದು ಗ್ರೂಪ್ ಗಳನ್ನ ನಾವು ಮಾಡ್ಕೊಡ್ತೀವಿ. ಆ ಗ್ರೂಪ್ ಅಲ್ಲಿ ನೀವೆಲ್ಲ ಇರ್ಬೇಕಾಗಿರುತ್ತೆ. ಒಂದೇ ಟೀಮ್ ಅಲ್ಲ, ಎಲ್ಲಾರನು ಶಫಲ್ ಮಾಡಿ ಒಂದೊಂದು ಗ್ರೂಪ್ ಇಷ್ಟು ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ಬಿಟ್ಟು ಎಲ್ಲಾ ಗ್ರೂಪ್ ಅಲ್ಲಿ ನೀವು ಬಿಸ್ನೆಸ್ ಪ್ಲಾನ್ ಅನ್ನ ಪ್ರಾಕ್ಟೀಸ್ ಮಾಡ್ತೀರಾ. ಅವತ್ತು ನೈಟಿಗೆ ನೆಕ್ಸ್ಟ್ ಡೇ ನೀವು ಯಾರಾದ್ರೂ ಕೇಳಿದ್ರೆ ಟಕ್ಕ ಬಿಸ್ನೆಸ್ ಪ್ಲಾನ್ ಕೊಡ್ಬೇಕು. ಆ ಲೆವೆಲ್ಗೆ ಟ್ರೈನಿಂಗ್ ಅವತ್ತು ನಾವು ರಾತ್ರಿ 10 ಗಂಟೆ ಆಗುತ್ತೋ 11 ಗಂಟೆ ಆಗುತ್ತೋ 12 ಗಂಟೆ, ಯಾಕಂದ್ರೆ ನಾವು ನಿದ್ದೆ ಮಾಡಕ್ಕೆ ಬಂದಿದೀವಿ, ಕಲಿಯೋದಕ್ಕೋಸ್ಕರ ಬಂದಿದ್ವಿ. ಓಕೆನಾ? ಹಂಗಾಗಿ ಅವತ್ತು ಪ್ರಾಕ್ಟೀಸ್ ಸೆಷನ್ ಆಗಿರತ್ತೆ. ಅಂಡ್ ಬೆಳಗ್ಗೆ ನೆಕ್ಸ್ಟ್ ಡೇ ಅಂತ ತಗೊಂಡ್ರೆ ನಮ್ದು ನೋಡಿ, ಬೆಳಗ್ಗೆ ಬಂದು ನಮ್ದು 9:30 ಇದೆ MC ವೆಲ್ಕಮ್ ಇರೋದು. 8 o'clock ಅಲ್ಲ ನಮ್ದು ಬ್ರೇಕ್ಫಾಸ್ಟ್ ಇರುತ್ತೆ. 7:30 ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ. 7:30 ಮುಂಚೆ ಎಷ್ಟೋ ಜನ ಒಂದು 5 ಗಂಟೆಗೆಲ್ಲ ಎದ್ದೋಲ್ಬೋದು. ಓಕೆನಾ? 5 ಗಂಟೆಗೆಲ್ಲ ಎದ್ದು ಅಲ್ಲಿ ಔಟ್ಡೋರ್ ಗೇಮ್ ಇದೆ, ಶಟ್ಲ್ ಕಾಕ್ ಇದೆ, ಅಂಡ್ ತುಂಬಾ ಔಟ್ಡೋರ್ ಗೇಮ್ಸ್ ಗಳಿದೆ. ಸೈಕ್ಲಿಂಗ್ ಇದೆ, ಚಿಕ್ಕ ಸೈಕ್ಲಿಂಗ್ ಇಂದ ದೊಡ್ಡ ಸೈಕ್ಲಿಂಗ್ ವರ್ಗು ಎಲ್ಲಾನು ಇದೆ. ಸ್ವಿಮ್ಮಿಂಗ್ ಪೂಲ್ ಇದೆ, ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಬೋದು. ಅದು ನೀವು 5 ಗಂಟೆಗೆ ಬೀಳ್ತಿರೋ 6 ಗಂಟೆಗೆ ಬೀಳ್ತಿರೋ ಅದು ನಿಮ್ ಇಷ್ಟ. ಬಿದ್ದು ಎದ್ದು ರೆಡಿ ಆಗಿ ಶಾರ್ಪ್ ನೀವು ಬ್ರೇಕ್ಫಾಸ್ಟ್ ಮಾಡ್ತಿರೋ ಬಿಡ್ತೀರ ಅದು ನನ್ಗೆ ಗೊತ್ತಿಲ್ಲ, ನಿಮ್ ಟೈಮ್ ನಿಮ್ ಕೈಯಲ್ಲಿ. ಬಟ್ ಆತರ 9:30 ಹಾಲಲ್ಲಿ ಇರ್ಬೇಕು. 9:30 ಹಾಲ್ ಬರ್ಬೇಕಾದ್ರೆ ನೀವ್ ಎಷ್ಟು ಗಂಟೆಗೆ ಬರ್ಬೇಕು? ಒಂದು 10 ನಿಮಿಷ ಮುಂಚೆನೆ ಅಲ್ಲಿ ಇರೋ ತರ ನೀವೆಲ್ಲರೂ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕು. 9:20 MC ಸ್ಟಾರ್ಟ್ ಬೈ ಒನ್ ಮೋರ್ ಬ್ಯೂಟಿಫುಲ್ ಲೆಜೆಂಡ್ ಲೀಡರ್, ಕ್ಯೂಟ್ ಲೇಡಿ ನಮ್ಮ ನೇತ್ರಾ ಮೇಡಮ್ ಕಡೆದ MC ಅವತ್ತು. ಎಸ್, ಅದೇ ತರ ನೆಕ್ಸ್ಟ್ ನಮ್ದು ಓಪನ್ ಮೈಂಡ್ ಸೆಟ್ ಅಂತ ಟಾಪಿಕ್ ಅಲ್ಲಿ ನಮ್ಮ ಸಂತೋಷ್ ಸರೇ ಬರ್ತಾ ಇದಾರೆ 10 to 11 o'clock. ಅಂಡ್ ಅದೇ ತರ ನೆಕ್ಸ್ಟ್ ಟೀ ಬ್ರೇಕ್ ಇರುತ್ತೆ ನಮ್ದು 11:30 to 2 o'clock. ಅಂಡ್ ಅದೇ ತರ ಕ್ಲೋಸಿಂಗ್ ಪಾಯಿಂಟ್ ಬೈ ಓ ಮೈ ಗಾಡ್ ಒನ್ ಮೋರ್ ಲೆಜೆಂಡ್ ಲೀಡರ್, ಎಸ್ ನಮ್ಮ ಸಂಪತ್ ಕುಮಾರ್ ಸರ್ ಕಡೆಯಿಂದ ನಮ್ಗೆ ಕ್ಲೋಸಿಂಗ್ ಹೆಂಗ್ ಮಾಡ್ಬೇಕು ನೋಡಿ. ಇವತ್ತು ಹೆಲ್ತ್ ಅಂಡ್ ಪ್ರಾಡಕ್ಟ್ ಬಿಸ್ನೆಸ್ ಪ್ಲಾನ್ ನಮ್ಮ ಅಪ್ಲೈನ್ ಕೊಟ್ಟಿರ್ತಾರೆ. ಓಕೆನಾ? ಅಲ್ಲಿ ಕ್ಲೋಸಿಂಗ್ ಆಗಿರಲ್ಲ. ತುಂಬಾ ಜನ ಅಯ್ಯೋ ನನ್ ಪ್ರಶಾ ಮೇಡಮ್ ನ ಕರ್ಕೊಂಡೋದೆ, ನನ್ ಕೇಶವ್ ಸರ್ನ ಕರ್ಕೊಂಡೋದೆ, ನನ್ ಜಗದೀಶ್ ಸರ್ನ ಕರ್ಕೊಂಡೋದೆ, ಯಾಕೆ ಕ್ಲೋಸಿಂಗ್ ಆಗಿಲ್ಲ? ಅಲ್ಲಿ ಯಾಕೆ ಕ್ಲೋಸಿಂಗ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಹೆಂಗೆ ಕ್ಲೋಸಿಂಗ್ ಮಾಡಿಸ್ಕೊಳ್ಬೇಕಂತ ನಮ್ಮ ಸಂಪತ್ ಕುಮಾರ್ ಸರ್ ಹೇಳ್ಕೊಡಕ್ಕೆ ಅವತ್ತಿನ ದಿನಕ್ಕೆ ಬರ್ತಾ ಇದಾರೆ 12 o'clock to 1:30. ಅಂಡ್ ಆಫ್ಟರ್ ದಟ್ ಲಂಚ್ ಇರುತ್ತೆ ನಿಮ್ಗೆ 1:30 to 2:30. ಅಂಡ್ ನೆಕ್ಸ್ಟ್ ಟಾಪಿಕ್ ಒನ್ ಆಫ್ ದ ಬ್ಯೂಟಿಫುಲ್ ಟಾಪಿಕ್, ನನಗಂತೂ ತುಂಬಾ ಇಷ್ಟವಾದಂತ ಟಾಪಿಕ್, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಎಷ್ಟೋ ಜನ ಇವತ್ತಿಗೂ ಫೀಲ್ಡ್ಗೆ ಹೋದ್ರೆ ಭಯ ಪಡೋದು ಒಂದೇ ಒಂದು, ಏನ್ ಗೊತ್ತಾ? ಅಯ್ಯೋ ಏನ್ ಕೇಳ್ತಾರೋ, ಅದಕ್ಕೆ ಹೆಂಗ್ ಹೇಳೋದು, ಹೆಂಗ್ ಮಾತಾಡೋದು, ಹೌದಲ್ವಾ? ತುಂಬಾ ಜನ ಮೈಂಡ್ ಅಲ್ಲಿ ಈ ಒಂದು ಇದೆ. ಯಾರಾದ್ರೂ ಕ್ವಶನ್ ಕೇಳಿದ್ರೆ ಅದಕ್ಕೆ ಹೆಂಗ್ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲದೆ ಇರೋ ಎಷ್ಟೋ ಜನ. ಆ ಒಂದು ಟಾಪಿಕ್ ಕೊಡೋದು ನಮ್ಮ ಗ್ರೇಟ್ ಲೆಜೆಂಡ್ ಲೀಡರ್ ಒಂದ್ಸಕ್ಕೆ ನಮ್ಮ ಸಂತೋಷ್ ಶೆಟ್ಟಿ ಸರ್. ಅಂಡ್ ಅದೇ ತರ ನೆಕ್ಸ್ಟ್ ಟೀ ಬ್ರೇಕ್ ಬರುತ್ತೆ 5:30 to 6 o'clock. ಅಂಡ್ ಅದೇ ತರ ನೆಕ್ಸ್ಟ್ ಬರುತ್ತೆ ಹೌ ಟು ಬಿಕಮ್ ಬೆಸ್ಟ್ ಆಫ್ ಅಪ್ಲೈನ್ ಅಂತ ಹೇಳಿ, ಅದು ಸಸ್ಪೆನ್ಸ್ ಆಗಿದೆ ಯಾರು ಟಾಪಿಕ್ ನ ಕೊಡೋದು ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಡೇ ಅವತ್ತು ರಾತ್ರಿ ನಮ್ಗೆ ಟ್ರೈನಿಂಗ್ ಸೆಷನ್ ಇರಲ್ಲ. ಅವತ್ತು ರಾತ್ರಿ ನಮ್ಗೆ ಫೈರ್ ಕ್ಯಾಂಪ್ ಅಂತ ಇರುತ್ತೆ. ಊಟ ಎಲ್ಲ ಮಾಡ್ಕೊಂಡು ಹೋಗಿ ರೆಡಿಯಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀರಾ. ಅಲ್ಲಿ ಬಂದ ತಕ್ಷಣ ಫೈರ್ ರೆಡಿ ಇರುತ್ತೆ, ಸಾಂಗ್ ರೆಡಿ ಇರುತ್ತೆ, DJ ಫುಲ್ಲು ಡ್ಯಾನ್ಸ್. ಅವತ್ತು ರಾತ್ರಿ 10-12 ಗಂಟೆವರೆಗೂ ನೀವು ಎಂಜಾಯ್ ಮಾಡ್ಬೋದು, ಕುಣಿದು ಕುಪ್ಪಳಿಸ್ಬೋದು. ಓಕೆ, ಅದೊಂದು ಅದಾಗತ್ತೆ. ಅದಾದ ತಕ್ಷಣ ಡ್ಯಾನ್ಸ್ ಎಲ್ಲ ಆಯ್ತು, ರೂಮ್ಗೆ ಹೋಗಿ ಮಲಗೋದಲ್ಲ. ನಿಮ್ಮ ರೂಮ್ ಅಲ್ಲಿ ಕೂತ್ಕೊಂಡು ಇವತ್ತು ಏನೆಲ್ಲ ಟಾಪಿಕ್ ನಮ್ಮ ಸಂತೋಷ್ ಸರ್ ಏನ್ ಟಾಪಿಕ್ ಕೊಟ್ರು, ಸಂಪತ್ ಸರ್ ಏನ್ ಟಾಪಿಕ್ ಕೊಟ್ರು, ಒಂದ್ ಸೆಕೆಂಡ್ ಸಂತೋಷ್ ಸರ್ ಕೊಟ್ಟಿರೋ ಟಾಪಿಕ್ ಬಗ್ಗೆ ಡಿಸ್ಕಷನ್ಸ್ ಮಾಡ್ಬೇಕು. ಯಾಕಂದ್ರೆ ಯಾವ್ದೇ ಒಂದು ವಿಷಯ ನಾವು ಕಲಿತೀವಿ ಅಂತ ಹೇಳಿದ್ರೆ ಒಂದೇ ಸತಿ ನಮ್ಗೆಲ್ಲ ಅರ್ಥ ಆಗಲ್ಲ. ಒಂದ್ಸತಿ ಅದ್ರ ಬಗ್ಗೆ ರೀಕಾಲ್ ಮಾಡಿದ್ರೆ ಲೈಫ್ ಲಾಂಗ್ ನಮ್ ತಲೆಯಲ್ಲಿ ಇರುತ್ತೆ. ನೀವು ರೀಕಾಲ್ ಮಾಡಲ್ಲ, ಹಂಗೆ ಹೋಗಿ ಮಲ್ಕೊಳ್ತೀರಾ ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ. ತಿರ್ಗಾ ಅದು ನಿಮ್ಗೆ ಜ್ಞಾಪಕ ಬರಕ್ಕೆ. ಓಕೆನಾ? ಲೇಟ್ ಆದ್ರೂ ಪರವಾಗಿಲ್ಲ, ನಾವೇನು ಮಲಗಕ್ ಬಂದಿಲ್ಲ, ಟೈಮ್ ಪಾಸ್ ಮಾಡಕ್ ಬಂದಿಲ್ಲ. ರೂಮ್ ಸಿಕ್ತು, ಬೆಡ್ ಸಿಕ್ತು, ಆ ಕತೆ ಈ ಕತೆ ಅದೆಲ್ಲ ಮಾತಾಡಕೊಂಡು ನಿಮ್ಮ ಟೈಮ್ ಅನ್ನ ನೀವು ವೇಸ್ಟ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಅದು ನಿಮ್ಮ ಇದು, ನಾನು ಏನು ಹೇಳಂಗಿಲ್ಲ. ಓಕೆನಾ? ನೆಕ್ಸ್ಟ್ ಡೇ ಬರುತ್ತೆ July 3rd ಇಂದ 4th ಬರುತ್ತೆ ನಮ್ಗೆ MC ಬೈ ನಮ್ಮ ಬ್ಯೂಟಿಫುಲ್ ಪರ್ಸನಾಲಿಟಿ ಲೆಜೆಂಡ್ ಲೀಡರ್ ನಮ್ಮ ತರಣಿ ಸರ್. ಅಂಡ್ 9:30 ಸೇಮ್ ಆಸ್ ಯೂಶುವಲ್ 9:30 ಅಂತ ಹೇಳಿದ್ರೆ ಒಂದು 10 ನಿಮಿಷ ಮುಂಚೆನೆ ಬರ್ಬೇಕು. ಅಂಡ್ ಕಂಪನಿ ಪ್ರೊಫೈಲ್ ಬಗ್ಗೆ ನಮ್ಗೆ ಹೇಳ್ಕೊಡಕ್ಕೆ ನಮ್ಮ ಗ್ರೇಟ್ ಲೆಜೆಂಡ್ ಲೀಡರ್ ಅಪ್ಕಮಿಂಗ್ ಡೈಮಂಡ್ ಬ್ರ್ಯಾಂಡ್ ನ್ಯೂ ಕಾರ್ ಅಚೀವರ್ ಆದಂತ ಮಿಸಸ್ ಪ್ರಿಯಾ ಕದಂ ಮೇಡಮ್ ಇದೆ 10 to 11 o'clock. ಅಂಡ್ 1 to 1 ಅಂದ್ರೆ ಏನು? ಇವತ್ತು ಯಾರಿಗೋ ಒಬ್ರಿಗೆ ಹೋಗಿ ನಾವು ಮಾತಾಡ್ತೀವಿ, ಒಬ್ರ ಮಾತ್ರ ಮಾತಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ನಾವು
ಯಾವ ತರ ಪ್ಲಾನಿಂಗ್ ಕೊಡ್ಬೇಕು, ಯಾವ ತರ ಮಾತಾಡ್ಬೇಕು, ಯಾವ ತರ ಮಾತಾಡಬಾರ್ದು ಅಂತ ಆ ಒಂದು ವಿಷಯ. ನೆಕ್ಸ್ಟ್ ಲಂಚ್ ಇರುತ್ತೆ. ಅದಾದ ತಕ್ಷಣನೇ ನಿಮ್ಗೆ ಲಂಚ್ ಆದ ತಕ್ಷಣನೇ ಓ ಮೈ ಗಾಡ್ 2 to 4 ನಮ್ಮ ಕಾರ್ಯಕ್ರಮ ಶುರು ಆಗತ್ತೆ. ನಮ್ಮ ದಿ ವರ್ಲ್ಡ್ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ ಅವರು ಲಾಸ್ಟ್ ಡೇ ನಮ್ಗೆ ಫೈನಲ್ ಸ್ಪೀಚ್, ಪವರ್ಫುಲ್ ಸ್ಪೀಚ್ ಕೊಡಕ್ಕೆ ಬರ್ತಾ ಇದಾರೆ. ಎಷ್ಟೋ ಜನ ಇವತ್ತು ಹೊಸದಾಗಿ ಬರ್ತಾ ಇರೋ ಎಲ್ಲ ಲಕ್ಕಿಯಸ್ಟ್ ಪರ್ಸನ್ ಅಂತ ಒಂದು ವ್ಯಕ್ತಿನ ಕ್ಲೋಸ್ ಆಗಿ ಹತ್ತಲದಿಂದ ನೋಡಕ್ಕೆ, ಅವ್ರ ಸ್ಪೀಚ್ ನ ಕೇಳಿಸ್ಕೊಳಕ್ಕೆ. ನೋಡಿ, ಇವಾಗ ಎಷ್ಟೋ ಜನ ಲೀಡರ್ಸ್ ಬರ್ತಾರಲ್ಲ, ಅವ್ರದ್ದು ಎಲ್ರನ್ನ ಅವ್ರ ತಿಂದು ನುಂಗ್ಬಿಡ್ತಾರೆ. ಆ ಒಂದು ಲೆವೆಲ್ಗೆ ಇರತ್ತೆ ಅವ್ರದ್ದು ಸ್ಪೀಚ್ ಮಾತ್ರ. ಹಂಗಾಗಿ ದಯವಿಟ್ಟು ಹೇಳೋದು ಒಂದೇ ಒಂದು, ಇವಾಗ್ಲೂ ಯಾರಾದ್ರೂ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ ಅಂದ್ರೆ ನೋಡಿ, 4 o'clock ಎಲ್ಲ ಕಾರ್ಯಕ್ರಮ ಶುರು ವೈಂಡ್ ಅಪ್ ಆಗತ್ತೆ. 4 o'clock ಆದ್ಮೇಲೆ 5 o'clock ಎಲ್ಲ ಹೊಡ್ಬೋದಾ ಮೇಡಮ್ ಅಂತ ಹೇಳಿದ್ರೆ ಆಗಲ್ಲ. ಯಾಕಂದ್ರೆ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅದಾದ ತಕ್ಷಣ ನಮ್ದು ಫೋಟೋ ಶೂಟ್ಸ್ ಆಗತ್ತೆ, ವಿಡಿಯೋ ಶೂಟ್ ಆಗತ್ತೆ. ಮಿನಿಮಮ್ ಅದಕ್ಕೆ 1 hour 2 hours ಆಗ್ಬೋದು, ಹೇಳಕ್ಕಾಗಲ್ಲ. 6 o'clock ಆಗ್ಬೋದು, ತೊಂದ್ರೆ ಏನಿಲ್ಲ. ಈಗ್ಲಿ ವೇಟಿಂಗ್. ಎಸ್ ನಾನು ಅಷ್ಟೇ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಮೀನ್ಸ್ 4 o'clock ಪ್ರೋಗ್ರಾಮ್ ಮೈಂಡ್ ಅಪ್ ಆಗುತ್ತೆ. ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಇರುತ್ತೆ. ಅಂಡ್ MD ಸರ್ ಇರೋದ್ರಿಂದ ಹೇಳಕ್ಕಾಗಲ್ಲ. ಅವ್ರು ಏನಾದ್ರು ಲಾಸ್ಟ್ ಟೈಮ್ ಪ್ರೋಗ್ರಾಮ್ ಅಲ್ಲಿ ಅವರು ಅರ್ಜೆಂಟ್ ಆಗಿ ಎಲ್ಲ ಹೋಗ್ಬೇಕಂತಕ್ಕೋಸ್ಕರ ನಮ್ ನಿಂತಿಲ್ಲ. ಕೆಲವು ಫೋಟೋಸ್ ಮಾತ್ರ ಸಿಕ್ತು. ಈ ಸತಿ ಏನಾದ್ರು ಗೊತ್ತಿಲ್ಲ, ಏನಾದ್ರು ಲಕ್ಕಿಲಿ ಅವ್ರು ಸ್ವಲ್ಪ ಫ್ರೀ ಇದ್ರೆ ನಮ್ಮೊಟ್ಟಿಗೆ ಎಲ್ರಿಗೂ ಗ್ರೂಪ್ ಫೋಟೋ ಆಗಿರ್ಬೋದು, ಟೀಮ್ ವೈಸ್ ಗ್ರೂಪ್ ಫೋಟೋ, ಇಲ್ಲಾಂದ್ರೆ ಇಂಡಿವಿಜುವಲ್ ಗ್ರೂಪ್ ಫೋಟೋ ಶೂಟ್ಸ್ ಆಗೋದಕ್ಕೆ ವ್ಯವಸ್ಥೆ ಆಗತ್ತೆ. ಅದೇ ತರ MD ಸರ್ದು ಎಂಟ್ರಿ ಸಿಗತ್ತೆ. ಓಕೆನಾ? MD ಸರ್ದು ಎಂಟ್ರಿ ಇರ್ಬೇಕಂತ ಹೇಳತ್ರ ಪ್ರತಿಯೊಬ್ಬ ವ್ಯಕ್ತಿ ಕೈಯಿಂದ ಫೋನ್ ಇರ್ಲೇಬೇಕು. ನಾನು ಹೇಳಿದೆ ಲೆಜೆಂಡ್ಸ್ ಬರ್ಬೇಕಾದ್ರೆ ಸೆಲ್ಫಿ ತಗೊಳ್ಳಿ ಅಂದ್ರೆ, MD ಸರ್ದು ನಮ್ಗೆ ಇಂಡಿವಿಜುವಲ್ ಆಗಿ ಫೋಟೋ ಸಿಗೋದು ಕಷ್ಟ ಇದೆ. ಓಕೆನಾ? ಈ ತರ ಎಂಟ್ರಿ ಬರ್ಬೇಕಂತ ಹೇಳಿದ್ರೆ ಅಯ್ಯ ಅವ್ರು ತೆಗಿತಾರೆ, ಕಲಿಸ್ತಾರೆ, ಇವ್ರು ತೆಗಿತಾರೆ. ಅವ್ರವ್ರು ಏನ್ ಮಾಡ್ತಾರೆ ಗೊತ್ತಾ, ನಾನ್ ಚೆನ್ನಾಗಿ ಕಾಣಿಸಿದ್ರೆ ಸಾಕು ಅಂತ ಫೋಟೋ ತೆಗಿತಾರೆ. ನಿಮ್ಮನ್ನ ಅಬ್ಸರ್ವ್ ಮೀನ್ಸ್ ತಪ್ಪಲ್ಲ, ಆ ಟೈಮಿಗೆ ಅವ್ರಿಗೆ ಅನ್ಸಲ್ಲ. ಅದು ತುಂಬಾ ಜನ ಏನ್ಕೊಳ್ತಾರೋ ಅವ್ರದ್ದು ಮಾತ್ರ ಸ್ವಲ್ಪ ಚೆನ್ನಾಗಿ ತಗೊಂಡ್ರು, ನಂದು ತಗೊಂಡಿಲ್ಲ, ಅದು ತಪ್ಪು. ನೀವು ರೆಡಿಯಾಗಿ ಹೆಂಗ್ ಸೆಲ್ಫಿ ತಗೊಳ್ಬೇಕು, ಇಲ್ಲ ಅಲ್ಲಿ ಬರ್ತಿರಲ್ವಾ, ನನ್ನ ಕೇಳಿ, ಪ್ರಿಯಾ ಮೇಡಮ್ ನ ಕೇಳಿ, ಕೇಶವ್ ಸರ್ನ ಕೇಳಿ, ನಮ್ಮ ಲೆಜೆಂಡ್ಸ್ ಹತ್ರ ಕೇಳಿ ಸೆಲ್ಫಿ ಹೆಂಗ್ ತೆಗಿಯೋದು. ತುಂಬಾ ಜನಕ್ಕೆ ಇವಾಗ್ಲೂ ಗೊತ್ತಿಲ್ಲ ಸೆಲ್ಫಿ ಹೆಂಗ್ ತೆಗಿಯೋದು ಅಂತ. ಓಕೆನಾ? ಅದನ್ನ ನಾನು ಹೇಳ್ಕೊಡ್ತೀನಿ, ಹೆಂಗ್ ಸೆಲ್ಫಿ ತೆಗಿಯೋದು ಏನು ಅಂತ ಹೇಳಿ. ನೋಡಿ, ಇವತ್ತು ಶೆಡ್ಯೂಲ್ ಪ್ರೋಗ್ರಾಮ್ ಅಜೆಂಡಾ ಹಿಂಗೆಲ್ಲ ಇದೆ. ನೀವು ಮಾಡ್ಕೊಳ್ಬೇಕಾಗಿರೋದು, ನನಗೆ ಈ ಸತಿ ನೀವೆಲ್ರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಟೈಮ್ ತುಂಬಾ ಇಂಪಾರ್ಟೆಂಟ್, ಪಂಕ್ಚುಯಾಲಿಟಿ ತುಂಬಾ ಇಂಪಾರ್ಟೆಂಟ್. ಮೇಡಮ್ ಅವರೇ ಬಂದಿಲ್ಲ ಮೇಡಮ್, ನಾವ್ ಬಂದಿದ್ವಿ. ಅವ್ರ ಬಗ್ಗೆ ನೀವೇ ತಲೆ ಕೆಡಿಸ್ಕೊಳ್ತೀರಾ? ನೀವ್ ಬಂದಿರೋದು ನಿಮಗೋಸ್ಕರ, ಅವ್ರಿಗೋಸ್ಕರ ಬಂದಿದ್ದೀರಾ? ನೋಡಿ, ಇವತ್ತು ಲೆಜೆಂಡ್ಸ್ ಗಳು ಸ್ವಲ್ಪ ಲೇಟ್ ಆಗಿ ಬರ್ತಾರೆ. ಯಾಕೆ ಅಂದ್ರೆ ಪ್ರಿಪ್ರೇಷನ್ಸ್ ಆಗಲಿ ನೀವ್ ಹೋಗಿ ಮಾಡ್ಬೇಕು. ನಾವ್ ಅಲ್ಲಿ ಲೆಜೆಂಡ್ಸ್ ಗಳಲ್ಲಿ ಮಾಡ್ಕೊಂಡಿದ್ರೆ ನಿಮ್ ವ್ಯಾಲ್ಯೂ ಏನಾಗಬಹುದು. ಓಕೆನಾ? ಹಂಗಾಗಿ ನೀವುಗಳು ಅಲ್ಲಿ ಬಂದು ಪ್ರಿಪ್ರೇಷನ್ಸ್ ಗಳಾಗಿರ್ಬೋದು, ಏನೇ ಇರೋದು ಅಲ್ಲಿ ವ್ಯವಸ್ಥೆಗಳನ್ನ ಎಲ್ಲ ಮಾಡ್ಕೊಳ್ಬೇಕು. ಅಂಡ್ ಅದೇ ತರ ಇವತ್ತು ಅಜೆಂಡಾ ಬಗ್ಗೆ ಹೇಳಾಯ್ತು, ಡ್ರೆಸ್ ಕೋಡ್ ಬಗ್ಗೆ ಹೇಳಾಯ್ತು, ಡೈರಿ ಪೆನ್, ಮೆಡಿಸಿನ್ ಅಂಡ್ ಸ್ನಾಕ್ಸು, ನಟ್ಸು ಅದು ಹೇಳಾಯ್ತು. ಆಫ್ಟರ್ ದಟ್ ಬೇರೇನು ಅಷ್ಟೇ. ನನ್ನ ಪ್ರಕಾರ ಇದ್ರಲ್ಲಿ ಯಾರಿಗಾದ್ರೂ ಡೌಟ್, ಒಂದ್ ಸೆಕೆಂಡ್, ನಮ್ಮ ರಾಜಪ್ಪ ಸರ್ ಇಲ್ಲ ರಮೇಶ್ ಸರ್ ಯಾರಿದ್ದೀರಾ? ಹೇಗ್ ಬರ್ಬೇಕು ಇವತ್ತು? ಬಸ್ ಅಲ್ಲಿ ಬಂದ್ರೆ ಹೇಗ್ ಬರ್ಬೇಕು, ಎಲ್ಲಿ ಅಡ್ರೆಸ್ ಲೊಕೇಶನ್ ಎಲ್ಲಿ ಏನಂತ ಕೇಳ್ಕೊಂಡ್ ಬರ್ಬೇಕು, ಇಲ್ಲ ಅಂದ್ರೆ ಟ್ರೈನ್ ಅಲ್ಲಿ ಬಂದ್ರೆ ಹೆಂಗ್ ಬರ್ಬೇಕು, ಇಲ್ಲ ಕಾರಲ್ಲಿ ಬರೋದು ನಾವು ಲೊಕೇಶನ್ ಕಳ್ಸಿಕೊಟ್ಬಿಡ್ತೀವಿ ಅಂತಂದ್ರೆ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಕೊಡಕ್ಕೆ ಯಾರಿದ್ದೀರಾ ಇಲ್ಲಿ ರೆಡಿ? ಹ್ಯಾಂಡ್ ರೈಸ್ ಮಾಡ್ಬೋದಾ? ರಾಜಪ್ಪ ಸರ್, ರಮೇಶ್ ಸರ್, ಇಲ್ಲಾಂದ್ರೆ ಮೈಸೂರ್ ಸರೌಂಡಿಂಗ್ ಅಲ್ಲಿ ಇರೋರು, ನಿಮ್ಗೆ ಗೊತ್ತಿದೆ ಅನ್ನೋರು ಯಾರಾದಿದ್ರೆ ಹ್ಯಾಂಡ್ ರೈಸ್ ಮಾಡಿ ಹೇಳಿ. ಇಲ್ಲಿ ತುಂಬಾ ಜನ ಒಬ್ರೇ ಬರೋರು ಇರ್ತಾರೆ, ಟೀಮ್ ಕರ್ಕೊಂಡು ಫಸ್ಟ್ ಟೈಮ್ ಬರೋರು ಇರ್ತಾರೆ. ಹಂಗಾಗಿ ಹೆಂಗ್ ಬರ್ಬೇಕು, ಬಸ್ಸಲ್ಲಿ ಬರ್ಬೇಕಾದ್ರು ಟ್ರೈನ್ ಅಲ್ಲಿ ಬರ್ಬೇಕಂದ್ರೆ ಒಂದು ಮಾಹಿತಿನ ನಿಮ್ಮ ಕಡೆಯಿಂದ ಕೊಡ್ಬೇಕು. ರಮೇಶ್ ಸರ್ ಇದ್ದೀರಾ? ರಮೇಶ್ ಸರ್, ರಾಜಪ್ಪ ಸರ್, ಟ್ರೈನಲ್ಲಿ ಬಂದ್ರೆ ಬೇರೆ ಯಾರಾದಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೇಕು. ಟ್ರೈನಲ್ಲಿ ಬಂದ್ರೆ ಮೇಡಮ್ ಅಲ್ಲಿಂದ ಮತ್ತೆ ಟ್ರೈನಿಂದ ವಾಪಸ್ ಬರ್ಬೇಕಾಗತ್ತೆ, ಅವ್ರ ಬಸ್ ಬರ್ಬೇಕಾಗತ್ತೆ ವಾಪಸ್ಸು. ಇಲ್ಲಾಂದ್ರೆ ಸೊ ಅದು ಟ್ರೈನ್ ದೂರ ಆಗುತ್ತೆ. ನಿಜ ಬರ್ಬೋದು, ಟ್ರಾವೆಲ್ ಮಾಡಕ್ಕೆ ಬರ್ಬೋದು, ಇಲ್ಲ ಅಂತಲ್ಲ. ಮತ್ ವಾಪಸ್ ಸಿಟಿಯಿಂದ ಮತ್ತೆ ನಾವು ಬ್ಯಾಗ್ ಬರ್ಬೇಕು, ಇಲ್ಲ ಹಾಸನ ರೂಟಿಗೆ ವಾಪಸ್ ಬರ್ಬೇಕು. ಅಲ್ಲಿಂದ ನಾವು ಬಸ್ಗಳು ಸಿಗ್ತವೆ, ಸಿಟಿ ಬಸ್ಗಳು. ಸೊ ಅಲ್ಲಿ ಯಾವ ಪ್ಲೇಸ್ ಅಂತ ಹೇಳಿದ್ರೆ ಆ ಪ್ಲೇಸ್ ಲಿಸ್ಟ್ ಕೊಡ್ತಾರೆ. ಮತ್ತೆ ಅಲ್ಲಿ ಹಿಡ್ಕೊಂಡು ಒಂದು 2 kilometers ಆಗುತ್ತೆ ನಾವು ಇರತಕ್ಕಂಥ ಪ್ಲೇಸಿಗೂ ಅಲ್ಲಿಗೂ. ಆ ಸ್ಟಾಪಿನ ಮೋಸ್ಟ್ ಆಫ್ 2 ಅಂದ್ರೆ 3 kilometers ಆಗುತ್ತೆ ಮೋಸ್ಟ್ ಆಫ್ ಆಲ್. ಆಟೋ ಹೇಳ್ಬಿಟ್ಟು ಸಾಕು, ಅವ್ರ ಆಟೋದಲ್ಲಿ ಪಿಕಪ್ ಮಾಡ್ಬಿಡ್ತಾರೆ. ಅಲ್ಲಿ ಒಂದು 50 ರೂಪಾಯಿ ಕೊಟ್ರೆ
ಡ್ರಾಪ್ ಮಾಡಿ, ಅಥವಾ ಯಾರೋ ಅಪ್ಲೈನ್ಸ್ ಕಾರ್ ತಂದ್ರೆ ಅವ್ರಿಗೆ ಹೇಳ್ಸಕ್ ಅವ್ರಿಗೆ ಮನೆ ಪಿಕಪ್ ಮಾಡ್ತಾರೆ. ಲೊಕೇಶನ್ಸ್ ಇಷ್ಟು ಮಾತ್ರ ನಾನು ರೈಲ್ವೆ ಬಗ್ಗೆ ಮಾತ್ರ ಹೇಳಿದ್ದು, ಇನ್ನು ಬಸ್ಸಿನ ಬಗ್ಗೆ ಅವ್ರು ಹೇಳಿ, ಎಲ್ಲ ನಾನೇ ಹೇಳ್ಬಿಟ್ಟಿರಾಗಲ್ಲ. ಹಾಸನ ಬರೋದಾದ್ರೆ ನಮಸ್ಕಾರ ಮೇಡಮ್. ಏನ್ ಗೊತ್ತಾ, ನೀವು ಸಬರ್ ಬಸ್ ಸ್ಟ್ಯಾಂಡ್ ಬಂದು ಇಳ್ಕೋಬೇಕು. ಕೇಳಿಸ್ತಿದ್ಯಾ? ಸಬರ್ ಬಸ್ ಸ್ಟ್ಯಾಂಡ್ ಬಂದು ಇಳ್ಕೊಂಡ್ರೆ, ಸಬರ್ ಬಸ್ ಸ್ಟ್ಯಾಂಡ್ ಸಬರ್ ನೀವು ಬೆಂಗಳೂರಿಂದ ಡೈರೆಕ್ಟ್ ಬರ್ತೀರಾ ಮೈಸೂರ್ಗೆ. ಮೈಸೂರಿಗೆ ಬಂದ ಮೇಲೆ ಬೆಂಗಳೂರಿಂದ ಮೈಸೂರು ಬರ್ತೀರಾ, ಅಲ್ಲಿ ಅದನ್ನ ಸಬರ್ ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ ನಾವು. ಸಬರ್ ಅಂತ ಕರಿತೀವಿ ಬಸ್ ಸ್ಟ್ಯಾಂಡ್. ಅರ್ಬನ್ ಸರ್, ಅದು ಸಬ್ ಅರ್ಬನ್. ಹೌದೌದು, ಸಬರ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಆದ್ರೆ ಅಲ್ಲಿ ಬಂದ್ಬಿಟ್ಟು ಸಿಟಿ ಬಸ್ ಸ್ಟ್ಯಾಂಡ್ ಕಡೆ ಯಾವ ಬಸ್ ಹೋಗ್ತವೆ ಅಂತ ಅಲ್ಲಿ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ಅಲ್ಲಿ KRS ಕಡೆ ಗಾಡಿ ಹೋಗ್ತಾ ಇರ್ತವೆ. KRS ಅಲ್ಲಿ KRS ಗಾಡಿ ನೀವು ಸಿಟಿ ಬಸ್ ಕತ್ಕೊಂಡ್ರೆ ಅಲ್ಲಿಂದ ಪೇಪರ್ ಮಿಲ್ ಫ್ಯಾಕ್ಟ್ರಿ ಅಂತ ಹೇಳಿ ಅಲ್ಲಿ ಸ್ಟಾಪ್ ಕೊಡ್ತಾರೆ. ಪೇಪರ್ ಮಿಲ್ ಫ್ಯಾಕ್ಟ್ರಿ ಅಂತ ಹೇಳಿ ಅಲ್ಲಿ ಸ್ಟಾಪ್ ಕೊಡ್ತಾರೆ. ಅಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ದೂರ ಮುಂದೆ ಬರ್ಬೋದು. ಇಲ್ಲ ಅಂತಂದ್ರೆ ಪೇಪರ್ ಮಿಲ್ ಸ್ಟಾಪ್ ಇಲ್ಲ, ನೆಕ್ಸ್ಟ್ ಸ್ಟಾಪ್ ಹುಲಿಕೆರೆ ಅಂತ ಹೇಳ್ತಾರದ. ಅಲ್ಲಿ ನಿಲ್ಸಿದ ಮೇಲೆ ಅಲ್ಲಿ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ಪುನಃ ಒಂದ್ ಸ್ವಲ್ಪ ದೂರ ಡೌನ್ ಕೆಳಗಡೆ ಹೇಳಿದ್ರೆ ಅದೇ ನಮ್ದು ಹೆರಿಟೇಜ್ ಹೋಟ್ಲು. ಸರ್, ಆಟೋ ಬುಕ್ ಮಾಡ್ಕೊಂಡ್ರೆ ಎಷ್ಟ್ ತಗೊಳ್ತಾರೆ ಸರ್? ಈಗ ತುಂಬಾ ದೂರದಿಂದ ಬರೋರಿಗೆ ಅಲ್ಲಿಂದ ಅಲ್ಲಿಗೆ ಬಸ್ ಹತ್ತಿ ಇಳಿದು ಗೊತ್ತಾಗೋದಿಲ್ಲ ಎಷ್ಟೋ ಜನಕ್ಕೆ. ಕ್ಯಾಬ್ ಬುಕ್ ಮಾಡ್ಕೊಂಡ್ರೆ ಎಷ್ಟ್ ತಗೊಳ್ತಾರೆ? ಅಲ್ಲ ಮೇಡಮ್, ಆಟೋ ಬುಕ್ ಮಾಡ್ಕೊಂಡ್ರೆ ತುಂಬಾ ಕಾಸ್ಟ್ಲಿ ಆಗ್ಬಿಡುತ್ತೆ ನಿಮ್ಗೆ. 150-200 ರೂಪಾಯಿ ಗಂಟು ತಗೊಂಡ್ಬಿಡ್ತಾರೆ. ಅದ್ರ ಬದಲಾಗಿ ಸಿಟಿ ಬಸ್ ಅಲ್ಲೇ ಬರ್ಬೋದಲ್ಲ ಮೇಡಮ್? ಗೊತ್ತಾಗ್ಬೇಕಲ್ಲ ಸರ್ ಎಲ್ಲಾರ್ಗು. ಎಲ್ಲ ಬರ್ತಾರೆ, ಎಲ್ಲಾ ಬರ್ತವೆ. ಇಲ್ಲಾಂದ್ರೆ ಇದಿದೆ ರ್ಯಾಪಿಡ್ ಬರ್ಬೋದು ತೊಂದ್ರೆ ಇಲ್ಲ. ರ್ಯಾಪಿಡ್ ನೇತ್ರ ಮೇಡಮ್ ಹೇಳಿ ಮೇಡಮ್. 303 KRS ಹೋಗೋ ಬಸ್ ನಂಬರ್ ಮೇಡಮ್. ಯಾವ ಬಸ್ ಬರ್ಬೋದು ನೀವು? ಸುಮಾರು ಬಸ್ಗಳು ಬರ್ತವೆ. 303 ಕೇಳಿ ನೋಡಿ, ನನಗೂ ಗೊತ್ತಿಲ್ಲ. ಈಗ ಹೋಟೆಲ್ ಹೆಸರು ಕಳ್ಸಿದ್ರೆ ನಾಳೆ ಸರ್ಚ್ ಮಾಡಿರ್ತೀನಿ ನಾನು. 150-200 ಅಲ್ಲ ಮೇಡಮ್, ಇದ ಜಾಸ್ತಿ ಆಗುತ್ತೆ ಸರ್. ತುಂಬಾ ದೂರ ಜಾಸ್ತಿ ಆಗುತ್ತೆ. ನೀವು ಸಿಟಿಯಿಂದ ತಗೊಂಡ್ರೆ ಜಾಸ್ತಿ ಆಗುತ್ತೆ ಮೇಡಮ್. ಅದಕ್ಕಿಂತ ಮತ್ತೆ ಅದಕ್ಕೋಸ್ಕರ ಹುಲಿಕೆರೆಗೆ ಪೇಪರ್ ಮಿಲ್ ಫ್ಯಾಕ್ಟ್ರಿ ಸೆಂಟ್ರಲ್ ಇರೋದು ನಮ್ಮ ಹೆರಿಟೇಜ್ ಹೋಟ್ಲು. ಅದಕ್ಕೆ ಮೇಡಮ್ ಹೇಳಿ. ಈಗ ಒಂದ್ ಕೆಲ್ಸ ಮಾಡಿ, ನೀವು ಬೇಕಾದ್ರೆ ಮೇಟ್ಕಳಿಲ್ ಬಂದ್ ಹೇಳ್ಬಿಟ್ಟು ನನ್ಗೊಂದ್ ಫೋನ್ ಮಾಡಿ, ನಾನು ಪಿಕಪ್ ಮಾಡ್ತೀನಿ. ನನ್ನನ್ನು ಯಾರು ಪಿಕಪ್ ಮಾಡೋದು? ನೇತ್ರ ಮೇಡಮ್ ನಮ್ಮ ಹತ್ರ ಪಿಕಪ್ ಮಾಡಿದ್ರೆ ಎಲ್ರು ಬನ್ನಿ, ಅಲ್ಲಿಂದ ಬನ್ನಿ ಮೇಡಮ್. ಅಲ್ಲಿಗೆ ಬಂದ್ಮೇಲೆ ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಲ್ಲಿಂದ. ಯಾಕಂದ್ರೆ ಅಲ್ಲಿಂದ ಬಂದ್ರೆ ಜಾಸ್ತಿ ದುಡ್ಡು ಆಗುತ್ತೆ, ಮೇಟ್ಕಳಿಯಿಂದ ಮಾಡಿದ್ರೆ ಕಮ್ಮಿ ಆಗುತ್ತೆ ಅಂತ. 50 ರೂಪಾಯಿ ಆಗುತ್ತೆ. ಮೇಟ್ಕಳಿಯಿಂದ ಮಾಡಿದ್ರೆ ಬರೀ 50 ರೂಪಾಯಿ ಅನ್ಕೊಳ್ತೀನಿ. ಸ್ಟ್ಯಾಂಡಿಂದ ಮಾಡಿದ್ರೆ 200 ರೂಪಾಯಿ ಆಗುತ್ತೆ. ಅದು 200 ಮೇಲೆ ಆಗುತ್ತೆ, ಹೇಳಕ್ಕಾಗಲ್ಲ. ಎಲ್ರದ್ದು ಲಾಕ್ ಆಯ್ತು. ಕೇಳಿ, ಇವಾಗ ರಮೇಶ್ ಸರ್ ನೀವು ಅನ್ಮಿಟ್ ಮಾಡ್ಕೊಳ್ಳಿ. ಟ್ರೈನಿಂದ ಇವಾಗ ಫಸ್ಟ್ ಟ್ರೈನಿಂದ ಒಂದ್ ನಿಮಿಷ ಇರಿ. ನಾನು ರಮೇಶ್ ಸರ್ನ ಮಾತಾಡಕ್ಕೆ ಹೇಳ್ದೆ, ಒಂದ್ ನಿಮಿಷ ನಾನು ಯಾರು ಮಾತಾಡ್ಬೇಕಂದ್ರೆ ಹ್ಯಾಂಡ್ ರೈಸ್ ಮಾಡಿ ನಾನು ಕೊಡ್ತೀನಿ. ಎಸ್ ಯಾರು ಮಾತಾಡಲ್ಲ ಮೇಡಮ್? ಎಸ್ ಸರ್, ನೀವೇ ಮಾತಾಡಿ ಸರ್. ಇವಾಗ ಟ್ರೈನ್ ಇಂದ ಬರ್ಬೇಕು, ಬಸ್ ಅಲ್ಲಿ ಹೆಂಗ್ ಬರ್ಬೇಕು, ಆಟೋದಲ್ಲಿ ಬರ್ಬೇಕು, ಇಲ್ಲಾಂದ್ರೆ ಕ್ಯಾಬ್ ಅಲ್ಲಿ ಬಂದ್ರೆ ಎಷ್ಟಾಗತ್ತೆ ಅದನ್ನ ಕ್ಲಾರಿಟಿ ಕೊಡಿ ಫಸ್ಟ್. ಅದು ಕೊಡಿ, ಆಮೇಲೆ ನೀವು ಟ್ರೈನ್ ಇಳ್ಕೊಂಡ್ರೆ ಅಲ್ಲಿಂದ ನೀವು ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಅಂದ್ರೆ ಸಿಟಿ ಕಡೆ ರೂಟ್ ಗಾಡಿಗಳು ಹೋಗ್ತವೆ. ಅಲ್ಲಿ ಬಂದ್ರೆ 103 ಅಂತ ಬರುತ್ತೆ. ಆ ಗಾಡಿ ನೀವು ಹತ್ತಿದ್ರೆ ಡೈರೆಕ್ಟ್ KRS ಗೆ ಬರ್ತೀರಾ ನೀವು. KRS ಗಾಡಿ, ಅದು KRS ಗಾಡಿ ಹೋಗ್ಬಿಟ್ಟು ಅಲ್ಲಿ ಪೇಪರ್ ಮಿಲ್ ಫ್ಯಾಕ್ಟ್ರಿ ಸರ್ಕಲ್ ಅಂದ್ರೆ ಸಾಕು, ಅಲ್ಲಿ ಸ್ಟಾಪ್ ಕೊಡ್ತಾರೆ. ಪೇಪರ್ ಮಿಲ್ ಫ್ಯಾಕ್ಟ್ರಿ ಸರ್ಕಲ್ ಸ್ಟಾಪ್ ಕೊಟ್ರೆ ಅಲ್ಲಿಂದ ನೀವು ಸ್ವಲ್ಪ ದೂರ ಮುಂದೆ ಹೋದ್ರೆ ಅದೇ ಹೆರಿಟೇಜ್ ಹೋಟ್ಲು. ನನ್ಗೆ ಯಾರೇ ಆದ್ರೂ ಫೋನ್ ಮಾಡಿ ನಾನು ನಿಮ್ಗೆ ವಿಷಯ ತಿಳಿಸ್ತೀನಿ, ನಿಮ್ಗೆ ಎಲ್ಲಿ ಇಳ್ಕೋಬೇಕು, ಎಲ್ಲಿಂದ ಬರ್ಬೇಕು ಅಂತ. ಅಕಸ್ಮಾತ್ ಟ್ರೈನ್ ಇಂದ ರೈಲ್ವೆ ಸ್ಟೇಷನ್ ಇಂದ ನಮ್ಮ ರೆಸಾರ್ಟ್ ವರ್ಗು ಒಂದು ಕ್ಯಾಬ್ ಬುಕ್ ಮಾಡ್ಬೇಕಂದ್ರೆ ಎಷ್ಟಾಗತ್ತೆ? ಆಟೋನೋ ಇಲ್ಲ ಒಂದು ಕ್ಯಾಬ್ ಕಾರನ್ನು ಬುಕ್ ಮಾಡ್ಬೇಕಂದ್ರೆ ಎಷ್ಟಾಗತ್ತೆ ಮೇಡಮ್? ಆಟೋ ಬುಕ್ ಮಾಡ್ಕೊಂಡ್ಬಂದ್ರೆ ನೀವು ಅಲ್ಲೇ ನೀವು ರೈಲ್ವೆ ಸ್ಟೇಷನ್ ಇಂದ ಆಟೋ ಬುಕ್ ಮಾಡ್ಕೊಂಡ್ರೆ 150 200 ರೂಪಾಯಿ ಒಳಗಡೆ ಆಗುತ್ತೆ ಅಷ್ಟೇ ಅಲ್ವಾ? ಓಕೆ, ಕ್ಲಿಯರ್. ನೋಡಿ, ಇವಾಗ ಟ್ರೈನ್ ಅಲ್ಲಿ ಬಂದ್ರೆ ಹೇಗ್ ಬರ್ಬೇಕು ಸರ್ ಹೇಳಿದ್ದಾರೆ.
ಯಾಕಂದ್ರೆ ಅಲ್ಲಿನ ಇನ್ನು ಸ್ವಲ್ಪ ದೂರ ಬಸ್ ಬರ್ಬೇಕು. 2 ಬಸ್ ಇಲ್ವಾ ಸರ್? ಹೌದು ಮೇಡಮ್, ಅಲ್ಲೇ ಪಕ್ಕದಲ್ಲೇ ಬಸ್ಗಳು ಬರ್ತವೆ ಮೇಡಮ್. ಬಟ್ ಟಕ ಬಸ್ಗಳು ಸಿಗುತ್ತಾನೆ? ಯಾಕಂದ್ರೆ ಲಾಸ್ಟ್ ಟೈಮ್ ಹೋಗಿದ್ದೀನಿ ಅಲ್ವಾ ಮೇಡಮ್, KRS ಗಾಡಿಗಳು ಸುಮಾರು ಸಿಗ್ತವೆ. ಅದೇ ನಮ್ಗೆ ಪೇಪರ್ ಮಿಲ್ ಫ್ಯಾಕ್ಟ್ರಿ ಸರ್ಕಲ್ ಅಂತ ಹೇಳ್ಬೇಕು ಮೇಡಮ್. ಸ್ಟಾಪ್ಗೆ ಪೇಪರ್ ಮಿಲ್ ಫ್ಯಾಕ್ಟ್ರಿ ಸರ್ಕಲ್ ಅಂತ ಹೇಳ್ಬೇಕು. ಅಲ್ಲಿ ಸ್ಟಾಪ್ ಕೊಡ್ತಾರೆ, ಅಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಅದೇ ಹೆರಿಟೇಜ್ ಹೋಟ್ಲು. ಹೌದು. ಓಕೆ, ಬೇರೆ ಯಾರಿಗಾದ್ರು ಡೌಟ್ ಇದೆಯಾ? ಈಗ ಅಲ್ಲಿದ್ದು ಮುಗೀತು. ಈಗ ಶಿವಮೊಗ್ಗ ಹಾಸನದಿಂದ ಬರೋಂತರಿಗೆ ನೀವು ದಾರಿ ತೋರಿಸಿ. ಅದು ಮೈಸೂರು, ಅದು ಬೆಂಗಳೂರು ಮುಂದೋಗೋದಾಯ್ತು. ಸರ್, ಈಗ ನೀವು ಟ್ರೈನಲ್ಲಿ ಬರ್ತೀರೋ ಬಸ್ಸಲ್ಲಿ ಬರ್ತೀರೋ? ನಾವು ದೊಡ್ಡ ಬಸ್ ಬರ್ತೀವಿ. ದೊಡ್ಡ ಬಸ್ ಇಂಥ ರೂಟ್ ಅಂತ ಹೇಳ್ಕೊಡ್ತೀನಿ. ರಮೇಶ್ ಸರ್, ನನಗೆ ಗೊತ್ತು, ನಾ ನಿಮ್ ಬಾಯಲ್ಲಿ ಹೇಳ್ಬೇಕು ಅಂದ್ರೆ ಸುಮ್ಮನೆ ಇರೋದಷ್ಟೇ. ನಿಮ್ ಬಾಯಲ್ಲಿ ಹೇಳಿ ಅಂತ. ಸರ್ ಬಾಯಲ್ಲಿ ಹೇಳ್ತೀನಿ ಕೇಳಿ ಸರ್. ಇಲ್ಲಿ ಇಲ್ವಲ್ಲ ಬರ್ತೀರಾ? ಬರ್ತೀವಿ. ಇಲ್ವಾಲದಲ್ಲಿ ಲೆಫ್ಟ್ ಒಂದು ರೋಡ್ ಬರುತ್ತೆ, ಗೊತ್ತು. ಇಲ್ವಲ್ಲ ಸ್ಟಾಪ್ ಹಿಡ್ಕೊಂಡು ಶಿವರಾಮ್ ಶಾಪಲ್ಲಿ ಸರ್ಕಲ್ ಹೇಳಿದ್ರೆ ಕ್ಯಾಬ್ ಇದೆ, ಅಲ್ಲಿಂದ ಒಬ್ಬೊಬ್ರಿಗೆ 20 ರೂಪಾಯಿ. ಧನ್ಯವಾದ. ಓಕೆ, ಈಗ ಹಾಸನ, ಶಿವಮೊಗ್ಗ, ಭದ್ರಾವತಿ ಎಲ್ಲರಿಗೂ ಕ್ಲಾರಿಟಿ ಸಿಗ್ತಲ್ವಾ? ಇಲ್ವಾಲದಲ್ಲಿ ಇಟ್ಕೋಬೇಕು ಅಂತ ಮನೆ ಹೇಳಿದ್ದೆ ನಾನು. ಆದ್ರೆ ಒಂದ್ ಸ್ವಲ್ಪ ಬಾಯ್ ಕನ್ಫರ್ಮ್ ಮಾಡ್ಬೇಕು ಅಂತ ನಾನು ಸರ್. ಇಲ್ವಾಲ ಹೇಳ್ಕೊಳ್ಳಿ ಸರ್. ಇಲ್ವಾಲ ಹೇಳ್ಕೊಂಡು ಇಲವಾಲ ಅಂತ ಸ್ಟಾಪ್. ಹೆಚ್ಚು ಕಮ್ಮಿ ಟೌನ್ ಹೋಗಿಲ್ಲ, ಎಂಟ್ರೆಲ್ಲ ಸಿಕ್ಬಿಡ್ತಾವ. ಹೌದೌದು. ಎಂತ ಮೆಂಟಗಾನಹಳ್ಳಿ ಏನೋ ಇದೆಯಲ್ಲ ಸರ್, ಅಲ್ಲಿ ಸರ್ ಮೆಂಟಗಾನಹಳ್ಳಿ ಸರ್ಕಲ್ ಹೇಳಿದ್ರೆ ಸ್ಟಾಪ್ ಕೊಡಲ್ಲ, ಬಸ್ ಸ್ಟಾಪ್ ಕೊಡಲ್ಲ. ಒಂದ್ ನಿಮಿಷ ಯೋಗೇಶ್ ಸರ್ ಹೇಳ್ತಾ ಇದಾರೆ. ಯೋಗೇಶ್ ಸರ್ ಹೇಳಿ. ರಮೇಶ್ ಸರ್, ಮೇಡಮ್ ಲಾಸ್ಟ್ ಟೈಮ್ ರಮೇಶ್ ಸರ್ ಒಂದ್ ಸೆಕೆಂಡ್. ಲಾಸ್ಟ್ ಟೈಮ್ ಹಾಸನ್ ಕಡೆಯವರೆಲ್ಲ ಹೋದ್ವಲ್ಲ, ನಾವೆಲ್ಲ ಒಂದ್ ಟೀಮ್ ಹೋದ್ವಿ. ಅಲ್ಲಿ ಯಾವಾಗ ಒಂದ್ ಗಾಡಿ ಫುಲ್ ಆಯ್ತು. ಸೀಟ್ ಗಾಡಿ ಯಾವ್ದು ಗೊತ್ತಾ? ಟಾಟಾ AC ಗಾಡಿ ಇರ್ತಾವಲ್ಲ, ರೆಡಿ ಇರ್ತವೆ. ಒಂದ್ 10-15 ಕ್ಯೂ ನಲ್ಲಿ ನಿಂತಿರ್ತವೆ. ಒಬ್ಬೊಬ್ರಿಗೆ 20 ರೂಪಾಯಿ ತಾತಾರೆ. ಒಬ್ಬೊಬ್ರಿಗೆ ಅಲ್ಲಿ ರೆಸಾರ್ಟ್ ಹತ್ರನೇ ಬಿಡ್ತಾರೆ. ಅಲ್ಲಿಂದ ಓಕೆನಾ? ಅಲ್ಲಿಂದನೇ ಹೋಗ್ಬೋದು ಆರಾಮ. ಹಾಸನದಿಂದ ಬರೋ ಇಲ್ವಾಲದಲ್ಲಿ ಸ್ಟಾಪ್ ಇರುತ್ತೆ, ಅಲ್ಲಿಂದ ಬರ್ಬೋದು ಸರ್, ತೊಂದ್ರೆ ಇಲ್ಲ. ಹೌದೌದು. ಹೇಳಿ ಸರ್, ನೆಕ್ಸ್ಟ್. ಓಕೆ, ದೀಪಾ ಮಂಜುನಾಥ್ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರಾ? ಏನ್ ಕೇಳ್ಬೋದು? ಹಾಯ್ ಮ್ಯಾಮ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಮೇಡಮ್, ಅಲ್ಲಿ ಊಬರ್, ಓಲಾ ಎಲ್ಲ ಇದೆಯಾ ಮೇಡಮ್ ಮೈಸೂರಲ್ಲಿ? ಮಾಡ್ಕೊ ಬರ್ಬೋದಲ್ವಾ ನಾವ್ ಇದಕ್ಕೆ? 3-4 ಜನ ಇದ್ರೆ ಬರ್ಬೋದು ಮೇಡಮ್. ಓಕೆ, ಥ್ಯಾಂಕ್ ಯು. ಅಷ್ಟೇ ಬೇಕಿತ್ತು. ಯಾಕಂದ್ರೆ 3-4 ಜನ ಬಂದ್ರೆ ಶೇರ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ಎಸ್ ಮೇಡಮ್, ಕಾಲ್ ಮಾಡಿ ಮೇಡಮ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಊಬರ್ ಫೆಸಿಲಿಟಿ ಇದೆ ಅಂದ್ರೆ ಓಕೆ, ನೋ ಇಶ್ಯೂಸ್. ಓಕೆ ಮೇಡಮ್, ತೊಂದ್ರೆ ಏನಿಲ್ಲ, ಬರ್ಬೋದು. ಓಕೆ, ದೀಪಾ ಮೇಡಮ್ದು ಕ್ಲಿಯರಿಟಿ ಆಯ್ತು. ಬೇರೆ ಯಾರಿಗಾದ್ರೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ರಮೇಶ್ ಸರ್, ಹೋದ್ಸಲ ಬಂದಿದ್ವಲ್ಲ ಅಲ್ಲೇ ಬರೋದಾ? ಎಸ್ ಮೇಡಮ್, ಅದೇ ಹೌದು. ಅದೇ ರಿಸಲ್ಟ್, ಅದೇ ನಿಮ್ ಕನ್ಫರ್ಮ್, ಅದೇ ಅಡ್ರೆಸ್. ಓಕೆ ಮೇಡಮ್, ಏನ್ ಟೆನ್ಷನ್ ಇಲ್ಲ. ನಿಮ್ಗೆ ಎಲ್ಲಾರ್ಗುನು ನಮ್ಮ ಗ್ರೂಪ್ ಅಲ್ಲಿ ನಮ್ಮ ರಮೇಶ್ ಸರ್ದು, ರಾಜಪ್ಪ ಸರ್ದು, ಇನ್ನು ಲೋಕಲ್ ಅಲ್ಲಿ ಯಾರಿದಾರೆ ರಮೇಶ್ ಸರ್ ಅವ್ರದ್ದು ಸ್ವಲ್ಪ ನಂಬರ್ಗಳನ್ನ ಗ್ರೂಪ್ ಅಲ್ಲಿ ಹಾಕಿ. ಓಕೆನಾ? ಅಕಸ್ಮಾತ್ ನೀವು ಬಿಸಿ ಇದ್ರೆ, ರಾಜಪ್ಪ ಸರ್ ಬಿಸಿ ಇದ್ರೆ, ಇನ್ನು ಯಾರಾದ್ರೂ ಇದ್ರೆ ಅಲ್ಲಿ ಲೋಕಲ್ ಅಲ್ಲಿ ಅವ್ರದ್ದು ನಂಬರ್ಗಳನ್ನ ಸ್ವಲ್ಪ ಕಳ್ಸಿ. ಅಕಸ್ಮಾತ್ ಯಾರಿಗಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಅವರೆಲ್ಲ ನೀವು ಫೋನ್ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ಬೋದು. ಬಟ್ ಏನು ತುಂಬಾ ಕನ್ಫ್ಯೂಷನ್ ಎಲ್ಲ ಏನಿಲ್ಲ, ಆರಾಮಾಗಿ ಬರ್ಬೋದು. ಟಕ್ಕ ಬಸ್ ಸಿಗತ್ತೆ. ಅಲ್ಲಿ ಸರ್ ಹೇಳಿದ್ರಲ್ಲ, ನಮ್ಮ ಮೈಸೂರು ಬಸ್ ಇಳಿದ ತಕ್ಷಣ ಸಿಟಿ ಬಸ್ ಇದೆ. ಸಿಟಿ ಬಸ್ ಅಲ್ಲಿ ಹತ್ತಿದ್ರೆ ಅಲ್ಲಿ ಅದು ಏನೋ ಸ್ಟಾಪ್ ಇದೆಲ್ಲ, ಏನ್ ಸ್ಟಾಪ್ ಸರ್ ಅಲ್ಲಿ ಮೇಡಮ್? ಬಸ್ ಹತ್ತಿದ್ರೆ ಪೇಪರ್ ಮಿಲ್ ಸರ್ಕಲ್. ಏನ್ ಸರ್ಕಲ್? ಬಸ್ ಹತ್ತಿದ್ರೆ ಪೇಪರ್ ಮಿಲ್ ಸರ್ಕಲ್. ನಾವ್ ಅವತ್ತು 2 ಬಸ್ ಬಂದಿವಿ, ಒಂದೇ ಬಸ್ ಸಿಗ್ಲಿಲ್ಲ ನಮ್ಗೆ. ಹಂಗಾದ್ರೆ ನೀವು ಊಟಗಳಿ ಸಿಗ್ನಲ್ ಹತ್ರ ಬಂದಿರೋದು. ಅದೇ ಹೌದೌದೌದು, ಇದ್ರಲ್ಲಿ ಏನೋ ಹೇಳಿದ್ರು. ಊಟಗಳಿ ಎಲ್ಲಕ್ಕಿಂತ ಸೇಫ್ ಊಟಗಳಿ ಸಿಗ್ನಲ್. ಅಲ್ಲೇ ಕ್ಯಾಬ್ ಸಿಗೋದು. ಬರೀ 20 ರೂಪಾಯಿ ಕೊಟ್ರೆ ತಗೊಂಡಾಗ 10 ನಿಮಿಷಕ್ಕೆ ತಗೊಂಡೋಗ್ ಬಿಡ್ತಾನೆ ಸರ್. ಅವ್ರು ಬೆಂಗಳೂರು ಬರೋದು ಸರ್. ಅವರು
ನಳಿನಿ ಮೇಡಮ್ ಬೆಂಗಳೂರು ಮೇಡಮ್ ಸರ್ ಬೆಂಗಳೂರಿಂದ ಬಂದ್ರೆ ಬಸ್ ಹತ್ತಿ ಊಟಗಳಿ ಸಿಗ್ನಲ್ ಹೇಳಿದ್ರೆ ಊಟಗಳಿ ಸಿಗ್ನಲ್ ಅಲ್ಲಿಗೆ ಹೋಗುತ್ತೆ. ಬಸ್ ಇದ್ರೆ ಅಲ್ಲಿ ಹತ್ಬೋದು, ಬಸ್ ಇಲ್ಲ ಅಂದ್ರೆ ಊಟಗಳಿಗೆ ಹತ್ಬೋದು. ಇಲ್ವಾಲ್ದಲ್ಲೂ ಸಿಗಲ್ಲ ಸರ್ ಕ್ಯಾಬು, ಇಲ್ವಾಲ್ದಲ್ಲೂ ಸಿಗಲ್ಲ. ಇಲ್ವಾಲ್ದಿಂದ ಕ್ಯಾಬ್ ಇಲ್ಲ. ಕ್ಯಾರಸ್ ಗಾಡಿನೇ ಬರುತ್ತಲ್ಲ 300. ಬರಲ್ಲ, ಇಲ್ವಾಲ್ದಿಂದ ಬರಲ್ಲ. ಊಟಗಳಿ ಸಿಗ್ನಲ್ ಇಂದಾನೆ ಗಾಡಿಗಳಿರೋದು. ಊಟಗಳಿ ಕಡೆ ಬರೋರು ಹಂಗ್ ಬರ್ಬೋದು. ಸಿಟಿ ಬಸ್ ಸ್ಟ್ಯಾಂಡ್ ಸಿಟಿ ಕಡೆ ಬರೋಲ್ಲ 300 ಬರ್ಬೋದು. 300 ಸಿಕ್ಲಿಲ್ಲ ಅಂದ್ರೆ ಸರ್ ಊಟಗಳಲ್ಲಿ ಇಳಿದು ಹತ್ಬೋದು. ಅಲ್ಲಿ ಬುಕ್ ಮಾಡ್ಕೊಂಡ್ ಬರೋದಕ್ಕೆ ಇದು ಈಜಿ ಕೆಲಸ. 5 ನಿಮಿಷಕ್ಕೂ ಬಸ್ ಇರ್ತವೆ ಊಟಗಳಿಗೆ, ಅಲ್ಲೂ 5 ನಿಮಿಷಕ್ಕೂ ಟಂಪ ಇರ್ತವೆ. ಸರ್ ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ರಮೇಶ್ ಸರ್ ಹೇಳಮ್ಮ. ಅದೇ ಸರ್ ಯಾವ್ದೋ ಊರ್ ಹೆಸರು ಹೇಳಿದ್ರಲ್ಲ, ಅದ್ಯಾವ್ದೋ ಪೇಪರ್ ಮಿಲ್ ಸ್ಟಾಪ್ ಆಯ್ತು. ಇನ್ನೊಂದು ಊರು ಪಕ್ಕದ ಊರು ಯಾವ್ದೋ ಹೆಸರು ಹೇಳಿದ್ರಲ್ಲ? ಒಂದ್ ನಿಮಿಷ. ಪೇಪರ್ ಮಿಲ್ ಫ್ಯಾಕ್ಟ್ರಿ ನೆಕ್ಸ್ಟ್ ಸ್ಟಾಪ್ ಯಾವ್ದಾದ್ರು ಉಳಿಕೆರೆನಾ? ದೂರ ಆಗುತ್ತೆ. ಅಲ್ಲ ಸ್ವಲ್ಪ ಮುಂದಕ್ಕೆ ಕೊಂಡೋಗ್ಬಿಟ್ರೆ ಮಿಸ್ ಆಗ್ಬಿಟ್ರೆ ಹಿಂದಕ್ಕೆ ಬರ್ಬೇಕು. ಓಕೆ ಸರ್, ಓಕೆ. ಈಗ ನಾನು ಸರ್ಚ್ ಮಾಡಿದ ಪ್ರಕಾರ ಇಲ್ಲಿ ಕಾರಿಗೆ 120 ರೂಪಾಯಿ 105 ರೂಪಾಯಿ ತೋರಿಸಿದೆ ಅಷ್ಟೇ ಸರ್ ಬರೋದು. KSTC ಬಸ್ ಸ್ಟ್ಯಾಂಡ್ ಇಂದ ಅಲ್ಲಿಗೆ 105 ರೂಪಾಯಿ ತೋರಿಸಿದೆ, ಶೋ ಮಾಡ್ತಿದೆ ಕಾರು. 16 ಕಿಲೋಮೀಟರ್ ಐತೆ. 16 ಕಿಲೋಮೀಟರ್ ಅಷ್ಟಕ್ಕೆ ಬರಲ್ಲ, ಜಾಸ್ತಿ ತಗೋತಾರೆ ಸರ್. ಇವಾಗ ನಿಮ್ಗೆ ಅಷ್ಟೇ. ಸಿಟಿಯಿಂದ ಅಲ್ಲಿಗೆ ರೆಸಾರ್ಟ್ಗೆ 16 ಕಿಲೋಮೀಟರ್ ಆಗುತ್ತೆ. ಊಟಗಳಿಂದ ಬಂದ್ರೆ 10 ಕಿಲೋಮೀಟರ್ ಆಗುತ್ತೆ. ನೋಡಿ ಸರ್ಚ್ ಮಾಡಿ ಬೇಕಾದ್ರೆ ಬಂದಾಗ ಮಾಡ್ಬೋದು. ಇಲ್ಲಾಂದ್ರೆ ಯಾರೋ ಒಟ್ಟಿಗೆ ಬುಕ್ ಮಾಡ್ಕೊಂಡ್ರೆ ಕಮ್ಮಿ ಬೀಳ್ಬಿಡುತ್ತೆ ನಮಗೆ. ಯಾರು ಕನ್ಫ್ಯೂಸ್ ಮಾಡ್ಕೊಬೇಡಿ ಸರ್, ಬರ್ಬೋದು ಬನ್ನಿ ಸರ್. ನಾನು ಫೋನ್ ಮಾಡಿ ಸರ್. ಓಕೆ ಇಲ್ಲ ಆರಾಮಾಗಿ ಬರ್ಬೋದು, ಏನ್ ಟೆನ್ಷನ್ ಇಲ್ಲ. ಅಲ್ಲಿ ಬಂದು ಕಾಲ್ ಮಾಡಿ ನಮ್ಮ ಲೆಜೆಂಡ್ಸ್ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ, ತೊಂದರೆ ಏನಿಲ್ಲ. ಪದ್ಮಾ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಎಸ್, ನಿಮ್ಮ ಡೌಟ್ ಏನು ಮೇಡಮ್? ರೆಸಾರ್ಟ್ ಹೆಸರೇನಂತ ಗೊತ್ತಿಲ್ಲ, ಅದಕ್ಕೆ ಕೇಳಿಸ್ಕೊಂಡಿಲ್ಲ. ಹೋಟೆಲ್ ಗ್ರೂಪ್ ಅಲ್ಲಿ ಹಾಕ್ತಾರೆ ಮೇಡಮ್, ಗ್ರೂಪ್ ಅಲ್ಲಿ ಹಾಕ್ತಾರೆ. ಈಗ ಗ್ರೂಪ್ ಬಂತು ನೋಡಿ, ಗ್ರೂಪ್ ಅಲ್ಲಿ ಹಾಕ್ತಾರೆ ನೋಡಿ, ಬಂತು ನೋಡಿ ಗ್ರೂಪ್ ಅಲ್ಲಿ. ಓಕೆ ಆಯ್ತು. ಅದೇ ತರ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯೊಬ್ರು ಮಾಸ್ಟರ್ ಶೂಟ್ ತಗೊಂಡ್ ಬನ್ನಿ. ಅಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರಲ್ಲ, ನಿಮ್ದೇ ಬ್ರೇಕ್ಫಾಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಹೊಟ್ಟೆ ಫುಲ್ ಆಗಿ ತಿನ್ಕೊಂಡ್ ಬರಬೇಡಿ, ಸ್ವಲ್ಪ ಲೈಟ್ ಆಗಿ ತಿನ್ಕೊಂಡ್ ಬನ್ನಿ. ಇಲ್ಲಿ ಮಧ್ಯಾಹ್ನ 12 o'clock ಎಲ್ಲ ನಮ್ಗೆ ಲಂಚ್ ಇರುತ್ತೆ, ಹಾಗಾಗಿ ಸ್ವಲ್ಪ ಲೈಟ್ ಆಗಿ ಏನಾದ್ರು ಮಾಡ್ಕೊಂಡ್ ಬನ್ನಿ ನಂತರ. ಓಕೆನಾ? ಮಿಕ್ಕಿರಲ್ಲ. ಬೇರೆ ಏನಾದ್ರು ಡೌಟ್ ಕ್ಲಾರಿಟಿ ಏನಾದ್ರು ಇದ್ರೆ ನಿಮ್ಮ ಅಪ್ಲೈನ್ಗೆ ಕಾಲ್ ಮಾಡಿ ಮಾಹಿತಿಗಳು ಇನ್ನೂ ಏನ್ ಬೇಕೋ ಎಲ್ಲಾನು ಸಿಗತ್ತೆ. ಅಂಡ್ ನನ್ ಪ್ರಕಾರ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ. ಅಕಸ್ಮಾತ್ ಇದ್ರ ಬಗ್ಗೆ ಏನಾದ್ರು, ಇವಾಗ ನೋಡಿ ಟ್ರಾನ್ಸ್ಪೋರ್ಟ್ ಬಗ್ಗೆ ಏನ್ ಟೆನ್ಷನ್ ಇಲ್ಲ. ಮೈಸೂರು ಬಂದ್ಬಿಟ್ಟು ನಮ್ಮ ಲೆಜೆಂಡ್ಸ್ ಇದಾರೆ, ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಎಲ್ರಿಗೂ ಗೈಡ್ ಮಾಡಕ್ಕೆ ಎಲ್ಲ ನಮ್ಮ ಲೆಜೆಂಡ್ಸ್ ರೆಡಿ ಇದಾರೆ. ಓಕೆನಾ? ಅಂಡ್ ಇನ್ನು ಏನಾದ್ರು ಏನಿಲ್ಲ ಅಂತ ಅಂದ್ಕೊಂಡಿದೀನಿ. ಹಾಗಾಗಿ ಪ್ರೋಗ್ರಾಮ್ ನ ವೈಂಡ್ ಅಪ್ ಮಾಡೋಣ. ನಾಳೆ ಝೂಮ್ ಮೀಟಿಂಗ್ ಇರಲ್ಲ, ಯಾಕಂದ್ರೆ ನಾಳೆ ಎಲ್ಲ ಸ್ವಲ್ಪ ಜನ ನೈಟೇ ಹೊರಡೋದು ಹಂಗ ಅಂತ ಇರುತ್ತೆ. ಹಂಗಾಗಿ ನಾಳೆ ರಾತ್ರಿ ಝೂಮ್ ಮೀಟಿಂಗ್ ಇರಲ್ಲ. ಓಕೆನಾ? ಎಲ್ಲ ನಾಳೆ ಫುಲ್ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಜ್ಞಾಪಕ ಮಾಡ್ಕೊಳ್ಳಿ. ತುಂಬಾ ಅಲ್ಲಿ ಬಂದ್ಮೇಲೆ ಅಯ್ಯೋ ಪ್ಯಾಂಟ್ ಮಿಸ್ ಆಯ್ತು, ಬೆಲ್ಟ್ ಮಿಸ್ ಆಯ್ತು ಅಂದ್ರೆ ಅಲ್ಲಿ ಅಕ್ಕಪಕ್ಕ ಹೋಗಿ ಹೊರಗಡೆ ಹೋಗೋದು ಕಷ್ಟ ಇದೆ, ಯಾಕಂದ್ರೆ ನಮ್ಗೆ ಟೈಮ್ ಅಲ್ಲಿ ಸಿಗಲ್ಲ. ಓಕೆನಾ? ಅಯನ್ ಎಲ್ಲ ಮಾಡ್ಕೊಂಡು ನೀಟಾಗಿ ವೆಲ್ ಅಂಡ್ ಗುಡ್ ಡ್ರೆಸ್ ಅಲ್ಲಿ ಬನ್ನಿ. ಬ್ಲೇಸರ್ ಕಂಪಲ್ಸರಿ. ಅಕಸ್ಮಾತ್ ಮೇಡಮ್ ನಾನು ಸೂಟ್ ಹಾಕಲ್ಲ ಅಂತ ಹೇಳಿದ್ರೆ ಅಫಿಷಿಯಲ್ ಡ್ರೆಸ್ ಕೋಡ್ ಅಲ್ಲಿ ಬನ್ನಿ. ಇನ್ಶರ್ಟ್ ಮಾಡ್ಕೊಂಡು ಬೆಲ್ಟ್ ಎಲ್ಲ ಹಾಕೊಂಡು ಅಂಡ್ ಫಾರ್ಮಲ್ ಶೂ, ಫಾರ್ಮಲ್ ಡ್ರೆಸ್, ಆಲ್ಮೋಸ್ಟ್ ಜೀನ್ಸ್ ಟೀ ಶರ್ಟ್ ಆತರ ಎಲ್ಲ ಏನ್ ಬೇಡ, ಫಾರ್ಮಲ್ ಡ್ರೆಸ್ ಅಲ್ಲಿ ಬನ್ನಿ. ಓಕೆನಾ? ಫಾರ್ಮಲ್ ಡ್ರೆಸ್. ಇವಾಗ ಜೆಂಟ್ಸು ಅಷ್ಟೇ, ಹೇಳಿದ್ರಲ್ಲ ಅಂತ ಹೇಳಿ ಸಿಲ್ಕ್ ಸ್ಯಾರಿ ಕಟ್ಕೊಂಡ್ ಬರೋದು, ಇಷ್ಟಿಷ್ಟು ಇಯರಿಂಗ್ ಹಾಕೊಂಡು ಊದು ಅಷ್ಟು ಗ್ರ್ಯಾಂಡ್ ಮದ್ವೆಗೆ ಹೋಗೋ ತರ ಬರೋಬೇಡಿ. ಬರ್ಡೇ ಪಾರ್ಟಿಗೆಲ್ಲ ಹೋದ್ರೆ ಹೆಂಗ್ ಹೋಗ್ತೀವಿ, ಸಿಂಪಲ್ ಆಗಿ ಇರ್ಬೇಕು. ತುಂಬಾ ಗ್ರ್ಯಾಂಡ್ ಆಗಿ ಇಲ್ದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಇರ್ಬೇಕು. ಯಾಕಂದ್ರೆ ಫೋಟೋ ಶೂಟ್ಸ್ ವಿಡಿಯೋಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಇಡೀ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಎಲ್ಲಾ ಕಡೆ ನಾವು ಫೋಟೋಸ್ ವಿಡಿಯೋಸ್ ಹೋಗ್ತಾ ಇರತ್ತೆ. MD ಸರ್ ನೋಡ್ತಾರೆ, ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ ನೋಡುತ್ತೆ. ಹಂಗಾಗಿ ವೆಲ್ ಅಂಡ್ ಡ್ರೆಸ್ ಕೋಡ್ ಅಲ್ಲಿ ಪ್ರತಿಯೊಬ್ರು ಬನ್ನಿ. ಮೇಕ್ ಓವರ್ನು ನಿಮ್ಮ ಮೇಕ್ ಓವರ್ ನೋಡ್ಕೊಳ್ಳಿ, ಹೇಗ್ ಮೇಕಪ್ ಮಾಡ್ಕೊಳ್ಬೇಕು ಏನು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಮಾತನ್ನ ಕೇಳಿಸ್ಕೊಂಡಿರೋರಿಗೆ. ಅಂಡ್ ಇವತ್ತು ಲಾಸ್ಟ್ ಒಂದು ಕಾನ್ವರ್ಸೇಷನ್ ಆಯ್ತು ಟ್ರಾನ್ಸ್ಪೋರ್ಟ್ ಬಗ್ಗೆ, ಅದಕ್ಕೆ ನಮ್ಮ ಎಲ್ಲಾ ಲೆಜೆಂಡ್ಸ್ ಎಲ್ಲ ಮಾತಾಡಿದ್ರೆ ನಿಮ್ಗೂ ಸಹ ಥ್ಯಾಂಕ್ ಯು ಅಂತ ಹೇಳ್ತಾ, ಎಲ್ಲಾರು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಯಾರೆಲ್ಲ ಇನ್ನೂ ನನ್ ಬರಲ್ಲ ಮೇಡಮ್ ಅಂತ ಇದೀರ ಅಲ್ವಾ, ರೆಡಿಯಾಗಿ ಇಟ್ಕೊಳ್ಳಿ. ನೀರ್ಗಳನ್ನ ಇಟ್ಕೊಂಡು ಹೊಟ್ಟೆ ಉರಿಯತ್ತೆ ನಿಮ್ಗೆ. ಅಯ್ಯೋ ನಾನು ಹೋಗಿರ್ಬೇಕಾಗಿತ್ತು, ಮಿಸ್ ಮಾಡ್ಕೊಂಡಲ್ಲ ಅಂತ ಹೇಳಿ ಹೊಟ್ಟೆ ಉರ್ಕೊಂಡಿರ್ತೀರಾ. ನೀರು ಸ್ವಲ್ಪ ಬಕೆಟ್ ಅಲ್ಲೋ ಬಿಂದಿಗೆ ಅದೆಲ್ಲ ಪಕ್ಕದಲ್ಲಿ ಇಟ್ಕೊಳ್ಳಿ. ಫೋಟೋಸ್ ವಿಡಿಯೋಸ್ ನೋಡಿ ರುಬ್ಬು ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿ ಹೊಟ್ಟೆ ಉರ್ಕೊಂಡು ನೀರ್ನ ಕುಡ್ಕೊಂಡು ಆರಾಮಾಗಿ ಮನೇಲಿರಿ. 1 ವರ್ಷ ಅಲ್ಲ 2 ವರ್ಷ ಆದ್ರೂ ನಿಮ್ಮ ಸಕ್ಸಸ್
ಲೇಟ್ ಆಗುತ್ತೆ, ಬೇಗ ಅಂತೂ ಆಗಲ್ಲ. ಹಾಗಾಗಿ ಸಕ್ಸಸ್ ಆಗ್ಬೇಕು ಬನ್ನಿ ಟೈಮಿಂಗ್ ಅಂತ ಹೇಳ್ತಾ ಇವತ್ತರ ಜೂಮ್ ಸೆಷನ್ ಇಲ್ಲಿಗೆ ವೈಂಡ್ ಅಪ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಲವ್ಲಿ ಅಂಡ್ ಸ್ವೀಟ್ ಡ್ರೀಮ್. ಅಂಡ್ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸುಮ್ಮನೆ ಆರ್ಗನೈಸ್ ಮಾಡ್ಕೊಟ್ಟಿರೋ ನಮ್ಮ ಗ್ರೇಟ್ ಲೆಜೆಂಡ್ ಲೀಡರ್ ಅಂತ ಶ್ರೀಮಂತ್ ಶ್ರೀ ಸಂತೋಷ್ ಶೆಟ್ಟಿ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಅಂಡ್ ನಮ್ಮ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾರಿ ಸರ್ಗೂ ಥ್ಯಾಂಕ್ ಯು ಸೊ ಮಚ್. ಅಂಡ್ ಇಷ್ಟೊತ್ತು ನನ್ನ ಮಾತನ್ನ ಕೇಳಿಸ್ಕೊಂಡಿರೋ ನಿಮಗೂ ಸಹ ಹಾರ್ಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತರ ಜೂಮ್ ಸೆಷನ್ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ, ಗುಡ್ ನೈಟ್, ಲವ್ಲಿ ಅಂಡ್ ಸ್ವೀಟ್ ಡ್ರೀಮ್.